ಆ ಭಾರತ ಕಮಲ ಪರಾಗು ಗೀತಾಖ್ಯು ಪ್ರಸಂಗು जो संवादला श्रीरंगू अर्जुनेशी श्रीराम. आता जो श्रीकृष्णाने अर्जुनाला संवाद रूपाने उपदेशिला तो गीता नावाचा प्रसंग विषय भारतरूपी कमलातील परागाप्रमाणे आहे. ಶ್ರೀ ಜ್ಞಾನೇಶ್ವರ ಮಹಾರಾಜರು ಪ್ರತ್ಯಕ್ಷವಾಗಿ ಭಗವದ್ಗೀತೆಯನ್ನು ಕುರಿತು ವಿವೇಚನೆ ಮಾಡ್ತಾ ಇರಬೇಕಾದರೂ ಸಹಿತ ಭಗವದ್ಗೀತಾ ಯಾವ ರೀತಿ ನಿರ್ಮಾಣ ಆಯಿತು ಮತ್ತು ಯಾವ ಗ್ರಂಥದ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶದ ಅನ್ನುವಂಥ ವಿಷಯವಾಗಿ ಅರ್ಥಾತ್ ಅನ್ನೋದನ್ನು ಔಷಧ ಅನ್ನುವಂಥ ವಿಷಯವನ್ನು ಹೇಳೋದಕ್ಕಾಗಿ ಮುಂಚೆ ಏನು ಮಾಡಿದರು ಅಂದರೆ ಭಾರತವನ್ನು ವರ್ಣನೆ ಮಾಡಿದರು. ಅರ್ಥಾತ್ ಮಹಾಭಾರತ ಅನ್ನುವಂಥದ್ದೇನದ ಅನ್ನುವಂಥ ವಿಷಯವಾಗಿ ಸಾಕಷ್ಟು ಮಹಾಭಾರತವನ್ನು ಕುರಿತು ಭಾರತವನ್ನು ಕುರಿತು ಬರೆದಿರ್ತಕ್ಕಂಥ ಟೀಕಾಕಾರರು ಸಹಿತ ಮಾಡದೇ ಇರುವಷ್ಟು ಭಾರತದ ಒಂದು ವೈಶಿಷ್ಟ್ಯವನ್ನು ಜ್ಞಾನೇಶ್ವರ ಮಹಾರಾಜರು ಹೇಳಿದರು. ಮಹಾಭಾರತದೊಳಗೆ ಇಲ್ಲದೆ ಇರುವಂಥದ್ದು ಈ ಜಗತ್ತಿನಲ್ಲಿಲ್ಲ ಮತ್ತು ಈ ಜಗತ್ತಿನಲ್ಲಿರುವಂಥದ್ದೆಲ್ಲ ಮಹಾಭಾರತದಲ್ಲಿದೆ ಅಂತ ತಿಳ್ಕೊಂಡು ಹೇಳಿದರು. ಕೇವಲ ಮಹಾಭಾರತ ಒಂದನ್ನು ನಾವು ಅಭ್ಯಾಸ ಮಾಡೋದರಿಂದ ಯಾವ ರೀತಿಯಾಗಿ ಸಹಜವಾಗಿ ನಮಗೆಲ್ಲ ಪ್ರಕಾರವಾಗಿರ್ತಕ್ಕಂಥ ಜ್ಞಾನ ಆಗಲಿಕ್ಕೆ ಶಕ್ಯದ ಅನ್ನುವಂಥದ್ದನ್ನು ಅನೇಕ ಉದಾಹರಣೆಗಳಿಂದಲೂ ಹೇಳಿದರು. ಅರ್ಥಾತ್ ಹಳ್ಳಿ ಒಳಗೆ ವಾಸ ಮಾಡ್ತಕ್ಕಂಥವ್ರು ಹೋಗಿ ನಗರದಲ್ಲಿ ವಾಸ ಮಾಡಿದರೂ ಸಾಕು ಅವ್ರಿಗೇನಾಗ್ತದಂದ್ರೆ ನಾಗರಿಕರಾಗ್ತಾರೆ. ಅರ್ಥಾತ್ ಅಂದರೆ ನಗರದೊಳಗಿರ್ತಕ್ಕಂಥ ಎಲ್ಲ ವಿಷಯಗಳ ಜ್ಞಾನ ಅನ್ನುವಂಥದ್ದು ಹೆಂಗೆ ಸಹಜವಾಗಿ ಆಗ್ತದನು ಹಂಗೆ ಕೇವಲ ಮಹಾಭಾರತವನ್ನು ಅಭ್ಯಾಸ ಮಾಡುವುದರಿಂದ ಉಪನಿಷತ್ತುಗಳಾಗಲಿ ವೇದ ಉಪನಿಷತ್ತು ಅದೇ ರೀತಿಯಾಗಿ ಏನು ಅಂದರೆ ದರ್ಶನಗಳು ಪುರಾಣಗಳು ಜ್ಞಾನೇಶ್ವರ ಮಹಾರಾಜರು ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಾತ್ಮ ವಾಂಗ್ಮಯವನ್ನು ಯಾವ ಒಂದು ರೂಪದಲ್ಲಿ ಚಿತ್ರಿಸಿದ್ರು ಪ್ರಾರಂಭದಲ್ಲಿ ಅಂದರೆ ಗಣಪತಿ ರೂಪದಲ್ಲಿ ಚಿತ್ರಿಸಿದರು. ಗಣಪತಿ ಅಂದರೆ ಕೇವಲ ಏನು ಅಂದರೆ ಒಂದು ಅಧ್ಯಾತ್ಮ ಶಾಸ್ತ್ರ ಮೂರ್ತಿಮಂತವಾಗಿರ್ತಕ್ಕಂಥ ಅಧ್ಯಾತ್ಮ ಶಾಸ್ತ್ರ ಅನ್ನುವಂಥ ಭಾವದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವೇದಗಳ ಗಣಪತಿಯ ಒಂದು ಏನು ಅಂದರೆ ದೇಹ ಅಂತ ತಿಳ್ಕೊಂಡು ಹೇಳಿ ಅದೇ ರೀತಿಯಾಗಿ ಏನು ಅಂದರೆ ಸ್ಮೃತಿಗಳು ಅನ್ನುವಂಥವು ಅವಯವಗಳು ಅಂತ ಹೇಳಿದರು, ಪುರಾಣಗಳು ಅನ್ನುವಂಥವುಗಳೆಲ್ಲ ಆಭೂಷಣಗಳು ಈ ರೀತಿಯಾಗಿ ಏನು ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥಾತ್ ಕಾವ್ಯ ಸಾಹಿತ್ಯ ನಾಟಕ ಇತ್ಯಾದಿಗಳೆಲ್ಲ ಏನು ಅಂತಂದ್ರೆ ನೂಪುರುಗಳಂತ ತಿಳ್ಕೊಂಡು ಹೇಳಿದರು. ಹೀಗೆ ಪ್ರತಿಯೊಂದು ಸಂಪೂರ್ಣವಾಗಿರ್ತಕ್ಕಂಥ ವಾಂಗ್ಮಯ ಅಂತಂದ್ರೆ ಗಣಪತಿಯನ್ನು ವಾಂಗ್ಮಯ ಮೂರ್ತಿಯ ರೂಪದಲ್ಲಿ ಜ್ಞಾನ ಮೂರ್ತಿಮಂತವಾಗಿರ್ತಕ್ಕಂಥ ಜ್ಞಾನ ಅನ್ನುವಂಥ ಭಾವದಲ್ಲಿ ವರ್ಣನೆ ಮಾಡಿ ಜ್ಞಾನೇಶ್ವರ ಮಹಾರಾಜರು ಏನು ಹೇಳಿದರು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ವೇದಗಳು ಉಪನಿಷತ್ತುಗಳು ಪುರಾಣಗಳು ಸ್ಮೃತಿಗಳು ದರ್ಶನಗಳು ಇವೆಲ್ಲ ವಿಷಯಗಳು ಎದರೊಳಗೆ ತುಂಬಿಕೊಂಡಾವ ಅಂತ ತಿಳ್ಕೊಂಡು ಕೇಳಿದ್ರೆ ಮಹಾಭಾರತದಲ್ಲಿ ತುಂಬಿಕೊಂಡಾವ ಅಂತ ಹೇಳಿ ಅಂಥ ಈ ಮಹಾಭಾರತದ ಒಂದು ಸಾರಭೂತವಾಗಿರ್ತಕ್ಕಂಥ ಅರ್ಥಾತ್ ಏನು ಅಂತಂದ್ರೆ ವಿಚಾರ ಯಾವುದು ಅಂದರೆ ಭಗವದ್ಗೀತಾ ಅನ್ನುವಂಥದ್ದು ಏನಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಹಾಭಾರತದ ಒಂದು ಸಾರಭೂತವಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಹೂವಿಗೂ ಅದೇ ರೀತಿಯ ಪ್ಲಾಸ್ಟಿಕ್ ಹೂವಿನಿಗೂ ವ್ಯತ್ಯಾಸ ಏನು ಅಂತಂದ್ರೆ ಪ್ಲಾಸ್ಟಿಕ್ ಹೂವು ಅದಕ್ಕಿಂತ ಚಂದ ಕಾಣಿಸುವಂಥದ್ದು ಇರ್ಬೋದು, ಆದರೆ ಅದ್ರೊಳಗೆ ಪರಾಗಿರಂಗಿಲ್ಲ. ಪ್ಲಾಸ್ಟಿಕ್ ಹೂವಿನಲ್ಲಿ ಏನಿಲ್ಲ ಅಂದರೆ ಪರಾಗಿಲ್ಲ ಅಂದ್ರೊಳಗೆ ಸುಗಂಧ ಇಲ್ಲ ಅಂತ. ಅರ್ಥಾತ್ ಏನು ಅಂದರೆ ಸೇಂಟ್ಲೆಸ್ ಫ್ಲವರ್ ಅಂತ ಹೇಳ್ತೀವಿ. ಅದು ಸುಗಂಧ ಇಲ್ಲದೆ ಇರತಕ್ಕಂಥ ಒಂದು ಹೂ. ನಮ್ದೆಲ್ಲ ತತ್ವಜ್ಞಾನ ಹೆಂಗೆ ಅಂದ್ರೆ ಸೇಂಟ್ಲೆಸ್ ಫ್ಲವರ್ ಅದು ಭಾಳ ಚಂದ ಮಾತಾಡೋದು, ಅನುಭವ ಇಲ್ಲ ಅಂತ. ಅನುಭವ ಇಲ್ಲದೆ ಇರ್ತಕ್ಕಂಥ ತತ್ವಜ್ಞಾನ ಏನದನು ಅದೇನು ಅಂದರೆ ಪರಾಗಿಲ್ಲದೆ ಇರತಕ್ಕಂಥ ಒಂದು ಏನು ಅಂತಂದ್ರೆ ಕಮಲಾಗಲಿ ಅಥವಾ ಹೂವಾಗಲಿ ಅಂತ ತಿಳ್ಕೊಂಡು ಆದ್ದರಿಂದ ಹೂವಿನಲ್ಲಿರ್ತಕ್ಕಂಥ ಸಾರಭೂತವಾಗಿರೋ ತತ್ವ ಏನು ಅಂತಂದ್ರೆ ಪರಾಗ ಅಥವಾ ಸುಗಂಧನ ಕತ್ಲಿಗಮಿ ಅದು. ಅಂಥದ್ರೊಳಗೂ ಒಂದು ಸುಗಂಧಿತವಾಗಿರ್ತಕ್ಕಂಥ ಹೂಗಳನ್ನು ಇಟ್ಟಿದ್ವಿ ಅಂತ ಪ್ರತ್ಯಕ್ಷವಾಗಿ ನಮಗೆ ಹೂ ಕಾಣಿಸದೇ ಇದ್ರೂ ಅದು ಸುಗಂಧವನ್ನು ನಾವು ಹೆಂಗೆ ಆನಂದದಲ್ಲಿ ಅನುಭವಿಸ್ತೀವೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದರೆ ಸಂಪೂರ್ಣವಾಗಿರ್ತಕ್ಕಂಥ ಮಹಾಭಾರತ ಅನ್ನುವಂಥದ್ದು ಕಮಲ. ಆತ ಭಾರತ ಕಮಲ ಪರಾಗು ಗೀತಾಖ್ಯೂ ಪ್ರಸಂಗು. ಭಗವದ್ಗೀತಾ ಅಂದ್ರೆ ಮಹಾಭಾರತ ಅನ್ನುವಂಥ ಕಮಲದ ಪರಾಗಿದ್ದಂಗೆ ಅಂತೇಳಿ ಅದ ಆ ನಿಜವಾಗಿರ್ತಕ್ಕಂಥ ಒಂದು ಹೂವಿನ ಆ ಪುಷ್ಪ ಕಮಲ ಪುಷ್ಪದ ಒಂದು ನಿಜವಾಗಿರ್ತಕ್ಕಂಥ ತತ್ವ ಯಾವುದು ಸಾರಭೂತವಾಗಿರ್ತಕ್ಕಂಥ ವಸ್ತು ಯಾವುದು ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಪರಾಗ ಅಂತ ತಿಳ್ಕೊಂಡು ಹಂಗೆ ಮಹಾಭಾರತ ಅನ್ನುವಂಥದ್ದು ಏನದ ಅಂದ್ರೆ ಪ್ರಪಂಚ ಇದ್ದಂಗೆ. ಮಹಾಭಾರತ ಅನ್ನುವಂಥದ್ದು ಹೆಂಗದ ಅಂದ್ರೆ ಪ್ರಪಂಚ ಎಲ್ಲ ನಮೂನಿ ಅದರೊಳಗದ, ಇಂಥದ್ದೊಂದು ಇಲ್ಲ ಅಂತಿಲ್ಲ. ಅದರೊಳಗೆ ದ್ವೇಷ ಅದ, ಅದರೊಳಗೆ ಏನದ ಆಸಕ್ತಿ ಅದ, ಮೋಹದ ಮಮತಾ ಅದ, ಅದೇ ರೀತಿಯಾಗಿ ಏನು ಅಂದ್ರೆ ದಿವ್ಯವಾಗಿರ್ತಕ್ಕಂಥ ಜ್ಞಾನದ. ಮಹಾಭಾರತದಲ್ಲಿ ನಿಜವಾಗಿಯೂ ಎರಡು ಪಾತ್ರ ಎಂಥವು ಅಂತಂದ್ರೆ ಮಹಾಭಾರತಕ್ಕೆ ಆಧಾರಭೂತವಾಗಿ ಪ್ರಾಣ ಸ್ವರೂಪವಾಗಿರ್ತಕ್ಕಂಥವು. ಮಹಾಭಾರತವಾಗಿ ಏನಾದರೂ ಚೂರ್ಚಾರು ನಾವು ತಿಳ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಿದ್ರೆ ಅದನ್ನು ತಿಳಿಸಿ ಹೇಳ್ತಕ್ಕಂಥವ್ರು ಯಾರು ಅಂದರೆ ಒಬ್ಬರು ಯಾರು ಅಂದ್ರೆ ಭಗವಂತ, ಆಮೇಲೆ ಭಗವಾನ್ ಶ್ರೀಕೃಷ್ಣ, ಇನ್ನೊಬ್ರು ಯಾರು ಅಂದರೆ ಭೀಷ್ಮಾಚಾರ್ಯರು.
ಭೀಷ್ಮಾಚಾರ್ಯರು ಮತ್ತು ಭಗವಾನ್ ಶ್ರೀಕೃಷ್ಣ ಇವರಿಬ್ಬರ ಮಹಾಭಾರತದ್ದೇನು ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಅದರೊಳಗೂ ಭೀಷ್ಮಾಚಾರ್ಯರಿಗಿಂತಲೂ ಭಗವಂತನ ಜ್ಞಾನ ವಿಶೇಷವಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಭೀಷ್ಮ ಪರ್ವ ಶಾಂತಿ ಪರ್ವದಲ್ಲೇ ಬೇಕಾದಷ್ಟು ಉಪದೇಶ ಮಾಡಿರ್ತಕ್ಕಂಥದ್ದಾಗಿದ್ರೂ ಆ ಭಗವಂತನ ಉಪದೇಶ ಅರ್ಥಾತ್ ಏನಂದ್ರೆ ವೇದಗಳು ಉಪನಿಷತ್ತುಗಳು ಎಲ್ಲದರದ್ದು ಸಾರಭೂತವಾಗಿರ್ತಕ್ಕಂಥ ಭಗವದ್ಗೀತಾ ಅನ್ನುವಂಥ ಉಪದೇಶ ಏನದನೋ ಭೀಷ್ಮಾಚಾರ್ಯಕ್ಕಿಂತಲೂ ಮ್ಯಾಲೆದ್ದು. ಯಾಕಂದರೆ ಪ್ರತ್ಯಕ್ಷ ಭಗವಂತನ ಉಪದೇಶ ಮಾಡಿರ್ತಕ್ಕಂಥದ್ದು. ಎಂಥ ಮಹಾಜ್ಞಾನಿ ಆಗಿದ್ರೂ ಸಹಿತ ಭೀಷ್ಮಾಚಾರ್ಯರು ಏನಾಗ್ಲಿಕ್ಕೆ ಶಕ್ಕಿಲ್ಲ ಅಂದ್ರೆ ಭಗವಂತ ಆಗ್ಲಿಕ್ಕೆ ಶಕ್ಕಿಲ್ಲ. ಆದ್ದರಿಂದ ಏನು ಹೇಳಲಿಕ್ಕೆ ಹತ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಆದ್ದರಿಂದ ಸಂವಾದ ರೂಪದಲ್ಲಿರ್ತಕ್ಕಂಥ ಈ ಜ್ಞಾನ ಏನದನು, ಯಾವಾಗಲೂ ಜ್ಞಾನ ಹೆಂಗಿರಬೇಕು ಅಂದ್ರೆ ಸಂವಾದ ರೂಪದಲ್ಲಿರಬೇಕು. ಕಮ್ಯುನಿಕೇಷನ್ ಅನ್ನುವಂಥದ್ದು ಬೇಕು, ಸಂವಾದ ಅನ್ನುವಂಥದ್ದು. ನಾವು ಹೇಳ್ತಕ್ಕಂಥ ವಿಚಾರಗಳು ಯಾರಿಗೆ ಹೇಳಿಕ್ಕೆ ಹತ್ತೀವೋ ಅವ್ರ ತಲೆಗೆ ಹೋಗಿ ಮುಟ್ಲಿಕ್ಕೆ ಹತ್ಯಾವ ಅನ್ನೋದು ಗೊತ್ತಾಗಬೇಕಾದ್ರೆ ಅವರಿಂದ ಯಾವ ಭಾವದೊಳಗೆ ಪ್ರತಿಕ್ರಿಯೆ ಬರಬೇಕು ಅಂತಂದ್ರೆ ಗೋಣ್ ಹಾಕುವ ಭಾವದೊಳಗಡೆ ಪ್ರತಿಕ್ರಿಯೆ ಬರಲಿ ಅಂತ. ನಾವು ಹೇಳಿಕ್ಕೆ ಹತ್ತದ್ದು ಕೊನೆ ಹಿಂಗೆ ಸಟಲ್ ಕೂತು ಬಿಟ್ರೆ ತಿಳಿಲಿಕ್ಕೆ ಹತ್ತಿದೋ ಇಲ್ಲೋ ನಮಗೆಲ್ಲ ಹೆಂಗೆ ಗೊತ್ತಾಗುತ್ತೆ. ಸಂವಾದ ಅಂದ್ರೆ ಪ್ರತ್ಯಕ್ಷವಾಗಿ ತಿರುಗಿ ಏನಾದ್ರು ಉತ್ತರ ಕೊಡ್ಬೇಕಂತಲ್ಲ, ರೆಸ್ಪಾನ್ಸ್ ತೋರಿಸ್ಬೇಕಿಲ್ಲ. ಅದಕ್ಕೆ ಏನಾದರೂ ಹ್ಞೂ ಅಂತ ತಿಳ್ಕೊಂಡು ರೆಸ್ಪಾನ್ಸ್. ಅದಕ್ಕೆ ದೊಡ್ಡ ದೊಡ್ಡ ಈ ಭಾಗವತ್ಕಾರರು ಏನು ಮಾಡ್ತಾರೋ ಒಬ್ಬರು ಗೋಣ್ ಹಾಕೋನ್ ಮುಂದೆ ಕೂಡ್ಸ್ಕೊಂಡಿರ್ತಾರೆ, ಅವನ ಕಡೆ ನೋಡಿ ಹೇಳ್ತಿರ್ತಾರೆ, ಅವನ ಕಡೆ ನೋಡಿ ಹೇಳ್ತಿರ್ತಾರೆ. ಅವ್ನು ಪ್ರತಿಯೊಂದು ವಿಚಾರಕ್ಕೂ ಹಿಂಗೆ ಗೋಣ್ ಹಾಕಲಿಕ್ಕೆ ಕೂತಿರ್ತಾನೆ ಅವ. ಅರ್ಥಾತ್ ಏನು ಅಂದರೆ ಸಂವಾದ ರೂಪದಲ್ಲಿ ಆಗ್ತಕ್ಕಂಥದ್ದು ನಮ್ಮ ದೇಶದೊಳಗಿನ ಎಲ್ಲ ಆಧ್ಯಾತ್ಮ ಅರ್ಥಾತ್ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಈ ಜ್ಞಾನ ಅನ್ನುವಂಥದ್ದು ಏನು ಪ್ರತಿಪಾದನೆ ಮಾಡಲ್ಪಟ್ಟದನೋ ಅದೆಲ್ಲ ಯಾವ ಭಾವದಲ್ಲಿ ಪ್ರತಿಪಾದನೆ ಮಾಡಲ್ಪಟ್ಟದ ಅಂತಂದ್ರೆ ಸಂವಾದ ರೂಪದಲ್ಲಿ ಮಾಡಲ್ಪಟ್ಟದ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಸಹಿತ ಸಂವಾದ ರೂಪದಲ್ಲಿರ್ತಕ್ಕಂಥದ್ದು. ಅರ್ಥಾತ್ ಏನದಂದ್ರೆ ಸಂವಾದ ರೂಪದಲ್ಲಿರ್ತದೆ. ರಾಮಾಯಣ ತಗೊಳ್ರಿ, ಮಹಾಭಾರತ ತಗೊಳ್ರಿ, ಎಲ್ಲರೂ ಸಂವಾದ ರೂಪದಲ್ಲಿ. ರಾಮಾಯಣವನ್ನು ಯಾರಿಗಾದರೂ ಹೇಳಿದ್ದನ ಅದು. ಅರ್ಥಾತ್ ಏನಂದ್ರೆ ಶಿವ ಪಾರ್ವತಿಗೆ ಹೇಳಿದಂತ ತಿಳ್ಕೊಂಡಾಗಲಿ, ಅದೇ ರೀತಿಯಾಗಿ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಗರುಡಗ ಅರ್ಥ ಕಾಕಭೂಷುಂಡಿ ಹೇಳಿದ ಅಂತ ತಿಳ್ಕೊಂಡು ತುಳಸಿದಾಸರು ಬರೀತಾರೆ. ಅದೇ ರೀತಿಯಾಗಿ ಏನದಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ರಾಮಾಯಣ ಸಂವಾದ ರೂಪದಲ್ಲಿದೆ, ಮಹಾಭಾರತ ಸಂವಾದ ರೂಪದಲ್ಲಿದೆ. 7 ಜನಮೇ ಜಯ ಧರಿತ್ರಿ ಪಾಲ ಪಾಂಡುಕುಮಾರಕರು ವಿಪಿನಾಂತರಗಳು ಅನುಭವಿಸಿದರು ಸಂವತ್ಸರಾಷ್ಟ್ರಕವಂತ ತಿಳ್ಕೊಂಡು ವೈಶಂಪಾಯನರು ಪರೀಕ್ಷಿತ ರಾಜಾಗಿ ಹೇಳಿದರು ಅಂತ ಜನಮೇಜಯಗೆ ಹೇಳಿದರು ಅನ್ನುವಂಥ ಭಾವದಲ್ಲಿ. ಮಹಾಭಾಗವತ ಅನ್ನುವಂಥದ್ದು ಶುಕಮಹರ್ಷಿಗಳಿಗೂ ಮತ್ತು ಪರೀಕ್ಷಿತ ರಾಜಾಗೂ ಸಂವಾದ ರೂಪದಲ್ಲಿರ್ತಕ್ಕಂಥದ್ದು. ಹಂಗೆ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವದ್ಗೀತಾನು ಸಹಿತ ಸಂವಾದ ರೂಪದಲ್ಲಿರ್ತಕ್ಕಂಥದ್ದು. ಸಂವಾದದೊಳಗಿಂದನ ಸಮಾಧಾನ ಆಗ್ತದೆ. ಸಂವಾದ ಹೊರತು ಸಮಾಧಾನ ಆಗೋದು. ಹೇಳೋರು ಹೇಳ್ಕೊತ ಹೋದ್ರು ಅಂದ್ರೆ ಕೇಳೋರಿಗೆ ತಿಳಿಲಿಕ್ಕೆ ಹತ್ತಿಯದೋ ಇಲ್ಲೋ ಅನ್ನೋದು ಗೊತ್ತಾಗದೇ ಇದ್ರೆ ಸಮಾಧಾನ ಹೆಂಗೆ ಆಗ್ಲಿಕ್ಕೆ ಶಕ್ಯ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಜ್ಞಾನೇಶ್ವರ ಮಹಾರಾಜರು ಬರಿತಾ ಇದ್ದಾರಲ್ಲ, ಜ್ಞಾನೇಶ್ವರನು ಸಂವಾದ ರೂಪದಲ್ಲಿ ಎಂಥ ವಿಲಕ್ಷಣ ಸಂವಾದ ರೂಪದಲ್ಲಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಜ್ಞಾನೇಶ್ವರ ಮಹಾರಾಜರು ಒಂದು ಕಡೆಗೆ ಹೇಳ್ತಾರೆ ಏನು ಅಂತಂದ್ರೆ ಅರ್ಥಾತ್ ಅನೇಕ ಕಡೆಗೆ ಇಂಥ ಪ್ರಸಂಗಗಳು ಬರ್ತಾವಲ್ಲ. ಏನು ಅಂದ್ರೆ ನಿವೃತ್ತಿನಾಥರು ಜ್ಞಾನೇಶ್ವರ ಮಹಾರಾಜರಿಗೆ ಹೇಳ್ತಾರೆ, ಇನ್ನು ನೀನು ವರ್ಣನೆ ಸಾಕು, ಮುಂದಿಂದ ಹೇಳು ಅಂತ ತಿಳ್ಕೊಂಡು ಹೇಳೋದಾಗಲಿ ಅಥವಾ ಏನಾದರೂ ಅವರು ಅದ್ರ ವಿಷಯದಲ್ಲಿ ತಮಗೆ ಬರ್ತಕ್ಕಂಥ ಪ್ರಶ್ನೆಗಳ ಸಂಶಯಗಳನ್ನು ಅರ್ಥಾತ್ ಶ್ರೋತೃಗಳಿಗೆ ಬರ್ತಕ್ಕಂಥ ಸಂಶಯಗಳನ್ನು ಎತ್ತಿ ತಾವ ಅದನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಸಂಗಗಳು ಸಹಿತ ಜ್ಞಾನೇಶ್ವರಿಯಲ್ಲಿವೆ. ಹಂಗೆ ಏನದ ಅಂತಂದ್ರೆ ಈ ಭಾರತ ಅನ್ನುವಂಥ ಕಮಲದ ಪರಾಗ ಸ್ವರೂಪವಾಗಿರ್ತಕ್ಕಂಥ ಗೀತಾ ಅನ್ನುವಂಥದ್ದು ಏನಾದರೂ ಜೋ ಸಂವಾದಲ ಶ್ರೀರಂಗು. ಜ್ಞಾನೇಶ್ವರ ಮಹಾರಾಜರಲ್ಲಿ ಶ್ರೀರಂಗ ಅನ್ನುವಂಥ ಶಬ್ದವನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಇಟ್ಟಾರೆ. ಅರ್ಥಾತ್ ಏನಂದ್ರೆ ಬೇರೆ ಏನಾದರೂ ಹೇಳ್ಬೋದಾಗಿತ್ತು, ಆದರೆ ಶ್ರೀರಂಗ ಅನ್ನೋ ಶಬ್ದ ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತನ ಈ ಅರ್ಥಾತ್ ಏನು ಅಂದ್ರೆ ವ್ಯಕ್ತಿತ್ವದ ವೈಶಿಷ್ಟ್ಯ ಏನು ಅಂತಂದ್ರೆ ಉಳಿದ ಎಲ್ಲ ಅವತಾರಗಳಿಗಿಂತಲೂ ಭಗವಂತನ ಈ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಅದು ಪ್ರೇಮ ಸ್ವರೂಪವಾಗಿರ್ತಕ್ಕಂಥದ್ದು. ಅರ್ಥಾತ್ ಭಗವಂತನ ಈ ವ್ಯಕ್ತಿತ್ವದ वैशिष्ट्य ಏನು ಅಂದ್ರೆ प्रेम स्वरूपವಾಗಿರ್ತಕ್ಕಂಥದ್ದು. मी जेव्हा पुण्याहून याला गेलो ना ऋषिकेशला, आपण आला होता की अप्पा, तर तुम्ही सगळे सोडायला आला होता मला, ते झेलम एक्सप्रेसने गेलो. त्या दिवशी ते गाडीमध्ये एक प्रसंग घडला, तुम्हाला मी सांगितलं की नाही मला आठवत. हां, ते नंतर त्या दिवशी मला रिझर्वेशन नव्हतं, मी असेच बसलो आणि बसायला जागा नव्हती. मिलिटरी कंपार्टमेंटमध्ये मी शिरलो होतो आणि अक्षरशः म्हणजे माझे लगेच खांद्यावर घेऊन मी उभा होतो. ते अर्धा पाऊण तास झाल्यानंतर उशिराने गाडीसुद्धा त्या दिवशी फार उशिराने सुटली बघा. आणि ते स्टेशनवर खूप आम्हाला डास चावत होते, तरी आम्ही बोलत बसलो होतो सगळे. तर ते अर्धा पाऊण तास झाल्यानंतर एक मिलिटरी माणूस असे वरती झोपला होता आणि तो सहज मला एक प्रश्न विचारला. तो म्हटला की महाराज मैं आपसे एक प्रश्न पूछू क्या. ते लोक सगळे साधू संतांना महाराज म्हणतात. तर म्हटलं पूछो. तर तो काय विचारला, भगवान श्री कृष्ण के हाथ में बंसी क्यों है. अरे बाप, म्हटलं मी पहिल्यांदाच माझ्यासमोर हे प्रश्न आले. तरी सुद्धा मी सांगितलं त्याला, भगवान के जितने भी अवतार हो गए
उन सब अवतारों में भगवान श्री कृष्ण का अवतार का वैशिष्ट्य यह है कि भगवान श्री कृष्ण अपने अवतार में गोपियों के माध्यम से प्रेम का आविष्कार किया। उस प्रेम के लांछन चिन्ह के रूप में भगवान श्री कृष्ण अपने हाथ में बंसी ली है। असे मी सांगितल्याबरोबर तो खाली उडी मारली आणि मी घाबरलो, काय म्हणतो करतो म्हणून तो मला उचलला आणि ते वरती झोपवला। महाराज मैं धन्य हो गया म्हटला तो, मैं आज आपके बात सुनकर मैं धन्य हो गया म्हटला तो, मला वरती झोपवला आणि माझे पाय दाबू लागला आणि प्रत्येक स्टेशनवर तो उतरायचा, फळं आणि मिठाई घेऊन यायचा आणि मला खायला द्यायचा। रात्रीभर मला झोपायला दिला तो, रिझर्वेशन नसले तरी रिझर्वेशन मिळाले। असे जो संवादला श्रीरंगू अर्जुनेशी अर्थात ಭಗವಂತನ ಈ ಒಂದು ಶ್ರೀರಂಗ್ ಅನ್ನುವಂಥ ಶಬ್ದದ ಅರ್ಥ ಏನು ಅಂದ್ರೆ ರಂಜಿಸೋದು ಅನ್ನುವಂಥ ಧಾತುವಿನಿಂದ ಏನಾಗಿದೆ ಅಂದ್ರೆ ರಂಗ್ ಅಂತ ತಿಳ್ಕೊಂಡು ಶಬ್ದ ಬಂದು ಈ ಒಂದು ಇದರೊಳಗೆ ಏನದ ಅಂದ್ರೆ ಮುಖ್ಯವಾಗಿ ಪ್ರೇಮದ ಸ್ವರೂಪನಾಗಿರ್ತಕ್ಕಂಥ ಭಗವಂತ ಅನ್ನುವಂಥ ಒಂದು ಉದ್ದೇಶದಿಂದ ಭಾವದಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಂದ್ರೆ ಜೋ ಸಂವಾದಲ ಶ್ರೀರಂಗು ಅರ್ಜುನೇಶಿ ಅಂಥ ಪ್ರೇಮ ಸ್ವರೂಪಿಯಾಗಿರ್ತಕ್ಕಂಥ ಮಹಾರಾಜರ ಚರಿತ್ರೆಯನ್ನು ಅರ್ಥಾತ್ ಮಹಾರಾಜ ಹೇಳಿದ ಪ್ರೇಮ ಅನ್ನುವಂಥ ಎರಡು ಅಕ್ಷರ ತೆಗೆದ್ಬಿಟ್ಟು ನಮ್ಮ ಚರಿತ್ರೆ ಅನ್ನುವಂಥದ್ದು ಏನಿಲ್ಲ ಅಂತ ತಿಳ್ಕೊಂಡು ಹೆಂಗೋ ಹಂಗೆ ಭಗವಂತನು ಸಹಿತ ಪ್ರೇಮ ಸ್ವರೂಪನಾಗಿರ್ತ ಅಸ್ತಿ ಭಾತಿ ಪ್ರಿಯಂ ನಾಮರೂಪೇತಿ ಪಂಚಕಂ ಅರ್ಥಾತ್ ಏನಂದ್ರೆ ಅಸ್ತಿತ್ವ ಜ್ಞಾನ ಮತ್ತು ಪ್ರೇಮ ಇದು ಭಗವಂತನ ಸ್ವರೂಪದ ಎಲ್ಲಿ ಪ್ರೇಮ ಇಲ್ಲೋ ಅಲ್ಲಿ ಭಗವಂತ ಇರ್ತದೆ ಅಂದರು। ಆದರೆ ಪ್ರೇಮವನ್ನು ನಾವು ಎಷ್ಟು ಅರ್ಥಾತ್ ಏನು ಅಂತಂದ್ರೆ ಶುದ್ಧ ಭಾವದಲ್ಲಿ ಆಗಲಿ ಅಥವಾ ಪ್ರೇಮದ ವಿಕೃತ ಸ್ವರೂಪದಲ್ಲಿ ನಾವು ಪ್ರೇಮದ ಕಲ್ಪನಾ ಮಾಡಿಕೊಂಡಿವಿ ಅಂತಂದ್ರೆ ದೇಹಭಾವದಿಂದ ಮಾಡುವಂಥ ಪ್ರೇಮಕ್ಕನ್ನ ನಾವು ಪ್ರೇಮ ಅಂತ ತಿಳ್ಕೊಂಡ್ವಿ। ಪ್ರೇಮ ಅನ್ನುವಂಥದ್ದೇನಿಲ್ಲ ಅಂದ್ರೆ ಆದ್ದರಿಂದ ಮುಂದೆ ಬಹಳ ಸುಂದರವಾಗಿ ಜ್ಞಾನೇಶ್ವರ ಮಹಾರಾಜರು ಬರೀತಾರೆ। ಅರ್ಥಾತ್ ಏನು ಅಂತಂದ್ರೆ ಭಗವದ್ಗೀತಾ ಆಗಲಿ ಪರಮಾರ್ಥ ಆಗಲಿ ಅಧ್ಯಾತ್ಮ ಆಗಲಿ ಭಗವಂತನ ಸ್ವರೂಪ ಆಗಲಿ ಇಂದ್ರಿಯಗಳಿಂದ ಅನುಭವಿಸ್ಲಿಕ್ಕೆ ಬರುವಂಥದ್ದಲ್ಲ ಅಂತ, ಇಂದ್ರಿಯಗಳಿಂದ ಅನುಭವಿಸ್ಲಿಕ್ಕೆ ಬರುವಂಥದ್ದಲ್ಲ ಅನ್ನುವಂಥ ಮಾತನ್ನು ಮುಂದೆ ಜ್ಞಾನೇಶ್ವರ ಮಹಾರಾಜರು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಉದಾಹರಣೆಯಿಂದ ಹೇಳ್ತಾರೆ। ಅತೀಂದ್ರಿಯವಾಗಿರ್ತಕ್ಕಂಥ ಅನುಭವನೇ ಹೊರತು ಇಂದ್ರಿಯ ಗಮ್ಯವಾಗಿರ್ತಕ್ಕಂಥದ್ದಲ್ಲ। ಆದ್ದರಿಂದ ಪ್ರೇಮನೂ ಸಹಿತ ಯಾವಾಗ ಅತೀಂದ್ರಿಯ ಆಗ್ತದನೋ ಆವಾಗನ ಅದು ಖರೆ ಪ್ರೇಮ ಅಂತ ಅನಿಸೋತದನೇ ಹೊರತು ನಮಗೆ ನೋಡೋದ್ರೊಳಗೆ ಪ್ರೇಮ ಅನ್ನಿಸ್ತದ, ಕೇಳೋದ್ರೊಳಗೆ ಪ್ರೇಮ ಅನ್ನಿಸ್ತದ। ಅರ್ಥಾತ್ ಏನು ಅಂದ್ರೆ ದೈಹಿಕವಾಗಿರ್ತಕ್ಕಂಥ ದೇಹಭಾವದಿಂದ ಅನುಭವಿಸ್ತಕ್ಕಂಥ ಏನು ಅಂದ್ರೆ ಸುಖಗಳಲ್ಲಿ ನಮ್ಮ ಪ್ರೇಮ ಅನ್ನುವಂಥದ್ದು ವ್ಯಕ್ತ ಆಗ್ತಿದ್ರು ಸಹಿತ ಅದು ನಿಜವಾಗಿರ್ತಕ್ಕಂಥ ಪ್ರೇಮ ಅಲ್ಲ। ಪ್ರೇಮದ ನಿಜವಾದ ಸ್ವರೂಪ ಏನದ ಅಂದ್ರೆ ಅತೀಂದ್ರಿಯವಾಗಿರ್ತಕ್ಕಂಥದ್ದು। ಆ ಪ್ರೇಮಕ್ಕೆ ಏನು ಬೇಕಾಗಬಾರ್ದು ಅಂತಂದ್ರೆ ಇಂದ್ರಿಯಗಳು ಬೇಕಾಗಬಾರ್ದು, ದೇಹ ಬೇಕಾಗಬಾರ್ದು, ಮನಸ್ಸು ಬೇಕಾಗಬಾರ್ದು, ಬುದ್ಧಿನೂ ಬೇಕಾಗಬಾರ್ದು। ಇಂಟೆಲೆಕ್ಚುವಲ್ ಜಾಯ್ ಅಂತ ಅರ್ಥಾತ್ ಏನಂದ್ರೆ ಬೌದ್ಧಿಕವಾಗಿರ್ತಕ್ಕಂಥ ಆನಂದನೂ ಸಹಿತ ಆ ಪ್ರೇಮದಲ್ಲಿರಬಾರ್ದು। ಕೇವಲ ಏನು ಅಂದ್ರೆ ಆತ್ಮಭಾವದಿಂದ ಪ್ರೇಮ ಮಾಡ್ತಕ್ಕಂಥ ಪ್ರೇಮವೇ ನಿಜವಾದ ಪ್ರೇಮ ಅನ್ನೋದು। ಅರ್ಥಾತ್ ಏನು ಅಂದ್ರೆ ಅಂತರಂಗದೊಳಗಿಂದ ಅನುಭವಿಸ್ತಕ್ಕಂಥ ವಿಷಯ ಅನ್ನುವಂಥ ಭಾವದಿಂದ ಮುಂದೆ ಹೇಳ್ತಾರೆ। ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರೆ ಅಂತಂದ್ರೆ ಅಂಥ ಮೂರ್ತಿಮಂತ ಪ್ರೇಮ ಆಗಿರ್ತಕ್ಕಂಥ ಭಗವಂತ, ಮೂರ್ತಿಮಂತ ಪ್ರೇಮ ಸ್ವರೂಪನಾಗಿರ್ತಕ್ಕಂಥ ಭಗವಂತ ಆ ಅರ್ಜುನನ್ನು ಕುರಿತು ಏನು ಮಾಡ್ತಾ ಇದ್ದಾನಂದ್ರೆ ಉಪದೇಶ ಮಾಡ್ತಾ ಇದ್ದ ಜ್ಞಾನೇಶ್ವರ ಮಹಾರಾಜರು ಈ ಒಂದು ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಭಗವಂತನ ಪ್ರೇಮದ ಒಂದು ಆವಿಷ್ಕಾರವನ್ನು, ಪ್ರೇಮದ ಒಂದು ದಿವ್ಯ ಭಾವಗಳನ್ನು ನಾವು ಸಾಮಾನ್ಯವಾಗಿ ಎದರೊಳಗೆ ನೋಡ್ತೀವಿ ಕೇಳ್ತೀವಿ ಅಂತ ತಿಳ್ಕೊಂಡು ಕೇಳಿದರೆ ಗೋಪಿಯರ ಸಂಬಂಧದಲ್ಲಿ ನೋಡ್ತೀವಿ ಮತ್ತು ಕೇಳ್ತೀವಿ। ಅರ್ಥಾತ್ ಏನಂದ್ರೆ ಭಾಗವತ ದಶಮಸ್ಕಂಧ ಅನ್ನುವಂಥದ್ದು ಭಗವಂತನ ಪ್ರೇಮವನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳ್ತಾರೆ ಏನೋ ಖರೆ। ಆದರೆ ಇಲ್ಲಿ ಜ್ಞಾನೇಶ್ವರ ಮಹಾರಾಜರು ಆ ಭಗವಂತನ ಪ್ರೇಮವನ್ನು ಗೋಪಿಗಳ ಒತ್ತಟ್ಟಿಗೆ ಇರ್ಕೋವಲ್ರಾಕ, ರಾಧಾ ಒತ್ತಟ್ಟಿಗೆ ಇರ್ಕೋವಳ್ಳಾಕ ಅದು ಕೇವಲ ಅರ್ಜುನನ ನಿಮಿತ್ತದಿಂದಲೂ ಸಹಿತ ಎಂಥ ಒಂದು ದಿವ್ಯ ಪ್ರೇಮವನ್ನು ವರ್ಣನೆ ಮಾಡಿದಾರ ಅಂದ್ರೆ ಬಾಬಾ ಅವ್ರು ಹೇಳಿದ್ರಲ್ಲ, ಏನು ಹೇಳಿದ್ರು ಅಂದ್ರೆ ನನಗೆ ಪ್ರೇಮದ ವಿಷಯದಲ್ಲಿ ಮುಂಚೆ ಯಾರ ಆದರ್ಶ ಅನ್ನಿಸ್ತಿದ್ರು ಅಂತಂದ್ರೆ ಅರ್ಥಾತ್ ಭರತ ಆದರ್ಶ ಅನ್ನಿಸ್ತಿದ್ದ। ಭರತನ ಪ್ರೇಮ ತುಳಸಿ ರಾಮಾಯಣದೊಳಗೆ ಭರತನ ಪ್ರೇಮ ನೋಡಿ ಅರ್ಥಾತ್ ಭರತನ ಪ್ರೇಮವನ್ನು ನೋಡಿ ನನಗೆ ಬಹಳ ಅವನ ವಿಷಯದ ಅರ್ಥಾತ್ ಪ್ರೇಮದ ಬಗ್ಗೆ ಬಹಳಷ್ಟು ಇದು ಅನಿಸಿತ್ತು। ಆದರೆ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಒಳಗೆ ಏನು ಒಂದು ಪ್ರೇಮದ ಭಾವವನ್ನು ವ್ಯಕ್ತ ಮಾಡಿದಾರೋ ಎರಡು ಸಂಬಂಧದಲ್ಲಿ, ಜ್ಞಾನೇಶ್ವರಿ ಒಳಗೆ ಎರಡು ಸಂಬಂಧದಲ್ಲಿ ಪ್ರೇಮ ಅನ್ನುವಂಥದ್ದು ವ್ಯಕ್ತ ಆಗ್ತದೆ। ಒಂದು ಯಾವ ಸಂಬಂಧದಲ್ಲಿ ಅಂತಂದ್ರೆ ಪ್ರತ್ಯಕ್ಷ ನಿವೃತ್ತಿನಾಥರು ಮತ್ತು ಜ್ಞಾನೇಶ್ವರ ಸಂಬಂಧದಲ್ಲಿ ಪ್ರೇಮ ವ್ಯಕ್ತ ಆಗ್ತದೆ ಒಂದು, ಆಮೇಲೆ ಇನ್ನೊಂದೇನು ಅಂದ್ರೆ ಕೃಷ್ಣ ಮತ್ತು ಅರ್ಜುನರ ಸಂಬಂಧದಲ್ಲಿ ಪ್ರೇಮ ಅನ್ನುವಂಥದ್ದು ವ್ಯಕ್ತ ಆಗ್ತದೆ। ಆದ್ದರಿಂದ ಕೃಷ್ಣ ಅರ್ಜುನ ವಿಷಯದಲ್ಲಿ ಎಂಥ ಪ್ರೇಮ ಇತ್ತು ಅನ್ನುವಂಥದ್ದನ್ನು ಅನೇಕ ಪ್ರಸಂಗಗಳಲ್ಲಿ ಜ್ಞಾನೇಶ್ವರ ಮಹಾರಾಜರು ಕೃಷ್ಣ ಪ್ರತ್ಯಕ್ಷವಾಗಿ ಅರ್ಜುನ ಪ್ರೇಮದಿಂದ ಹುಚ್ಚಾಗಿದ್ದ ಅನ್ನುವಂಥ ಮಾತನ್ನು ಸಹಿತ ಕಿಂಚಿತ್ತು ಅದ್ರ ಬಗ್ಗೆ ಏನಿಲ್ಲ ಅಂದ್ರೆ ಅನುಮಾನ ಆಗಲಿ ಅಥವಾ ಅದ್ರ ಬಗ್ಗೆ ಇದನ್ನಾಗಲಿ ಮಾಡಿಕೊಳ್ಳೋದನ್ನು ಜ್ಞಾನೇಶ್ವರ ಮಹಾರಾಜರು ಬರೆಯೋದನ್ನು ನೋಡಿದ್ರೆ ಇಲ್ಲಿ ಏನದಂದ್ರೆ ಜೋ ಸಂವಾದರ ಶ್ರೀರಂಗು ಅರ್ಜುನೇಶಿ ಅನ್ನುವಂಥ ಮಾತು ಸ್ಪಷ್ಟವಾದ ನಾತರಿ ಶಬ್ದ ಬ್ರಹ್ಮಾಬ್ಧಿ
ಮಥಿಲೇಯ ವ್ಯಾಸ ಬುದ್ಧಿ ನಿವಡಿಲೆ ನಿರವಧಿ ನವನೀತ ಹೇ ಶ್ರೀರಾಮ. ಅರ್ಥಾತ್ ಏನಾಗಬೇಕು ಅಂದರೆ ಯಾವುದಾದ್ರೂ ಒಂದು ತತ್ವ ಅನ್ನುವಂಥದ್ದು ನಿರ್ಮಾಣ ಆಗಬೇಕಾದ್ರೆ ಸಂಘರ್ಷದಿಂದ ತತ್ವ ನಿರ್ಮಾಣ ಆಗಲಿಕ್ಕೆ ಶಕ್ಯ ಇಲ್ಲ. ಪ್ರಪಂಚದೊಳಗೆ ಯಾವುದಾದ್ರೂ ಒಂದು ತತ್ವ ನಿರ್ಮಾಣ ಆದ್ದರಿಂದ ಈ ಪ್ರಪಂಚಕ್ಕೆ ಯಾರಾದರೂ ಏನಾದರೂ ಕೊಟ್ಟಿದ್ರೆ, ಯಾರು ಕೊಟ್ಟಾರಂದ್ರೆ ಯಾರು ಜೀವನವನ್ನು ಸಂಘರ್ಷದೊಳಗೆ ಬಾಳಿದಾರೋ ಅವರೇನಾದರೂ ಜೀವನ ಅರ್ಥಾತ್ ಸಮಾಜಕ್ಕಾಗಲಿ ಅಥವಾ ಮನುಷ್ಯ ಸಮಾಜಕ್ಕೆ ಏನಾದರೂ ಕೊಟ್ಟಿದ್ರೆ, ಯಾರು ತಮ್ಮ ಜೀವನವನ್ನು ಸಂಘರ್ಷಮಯವನ್ನಾಗಿ ಬಾಳಿದಾರೋ ಅವ್ರು ಮಾತ್ರ ಕೊಡ್ಲಿಕ್ಕೆ ಶಕ್ಯದನ್ನ ಹೊರತು ಹಳ್ಳಿ ಅಂಡಿಗೆ ಮೇಲೆ ಲಗ ಒಕ್ಕೋತ ಇದ್ದವರು ಏನು ಮಾಡ್ಲಿಕ್ಕೆ ಶಕ್ಕಿಲ್ಲ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಈ ಪ್ರಪಂಚಕ್ಕೆ ಏನೂ ಕೊಡ್ಲಿಕ್ಕೆ ಶಕ್ಯ. ಹಸದವನ ಹಸಿವೆ ಅರ್ಥ ಮಾಡಿಕೊಳ್ಳಿಕ್ಕೆ ಶಕ್ಯದನ್ನ ಹೊರತು ಉಂಡ ಅಪಚನ ಆಗುವಂಥವಾಗ ಹಸಿವಿದೆ ಏನು ಕಲ್ಪನಾ ಬರ್ಲಿಕ್ಕೆ ಶಕ್ಯದ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಸಂಘರ್ಷದೊಳಗಿಂದ ಜೀವನ ನಿರ್ಮಾಣ ಆಗ್ತದೆ ಹೊರತು ಅರ್ಥಾತ್ ಏನಾಗುವುದಿಲ್ಲ ಅಂದ್ರೆ ಸಂಘರ್ಷದಿಂದ ಜೀವನ ಇಲ್ಲ. ಆದ್ದರಿಂದ ತುಕಾರಾಮ್ ಮಹಾರಾಜರು ಹೇಳಿದರು ಏನು ಅಂದ್ರೆ ರಾತ್ರಂದಿವಸ ಅಂಹಾ ಯುದ್ಧಾತ ಪ್ರಸಂಗ ಅಂತರ್ಬಾಹ್ಯ ಮನ್ ಜಗ ಅನಿ ಮನ್ ಅಂತ ಹೇಳಿ ಒಳಗಿಂದು ಹೊರಗಿಂದು ಜಗತ್ತು. ಹೊರಗಿನ ಜಗತ್ತೇ ಒಂದು ಚೂರದ ಅಷ್ಟೆ. ಹೊರಗಿನ ಜಗತ್ತು ವಿಚಾರ ಮಾಡಿ ನೋಡಿದ್ರೆ ಒಂದು ಚೂರದ ಅಳಿಬಹುದು, ಅದನ್ನು ಮೈಲ್ಗಟ್ಟಲೆ ಅಳಿಬಹುದು. ಅದು ಒಳಗಿನ ಜಗತ್ತು ಎಂಥ ವಿಶಾಲದ ಅಂದ್ರೆ ಹೊರಗಿನ ಜಗತ್ತು ಅದ್ರ ಮುಂದೆ ಏನಲ್ಲ ಅಂದರೆ ಏನೇನೂ ಅಲ್ಲ. ಹೊರಗಿನ ಜಗತ್ತು ಏನೂ ಅಲ್ಲ. ಇಂಥ ಒಳಗಿನ ಜಗತ್ತು ಹೊರಗಿನ ಜಗತ್ತು ಮತ್ತು ಮನಸ್ಸು ಇದರ ಸಂಘರ್ಷದೊಳಗಿಂದ ಏನು ನಿರ್ಮಾಣ ಆಯ್ತು ಅಂದ್ರೆ ಜೀವನ ನಿರ್ಮಾಣ ಆಯ್ತು. ಇದು ಸಂಘರ್ಷಗಳೊಂದು ಜಗತ್ತಿನೊಳಗನ ಅದ್ವಿತೀಯವಾಗಿರ್ತಕ್ಕಂಥದ್ದು ಒಂದು ಭಾವ ನಿರ್ಮಾಣ ಆಯ್ತು, ಒಂದು ವ್ಯಕ್ತಿತ್ವ ನಿರ್ಮಾಣ ಆಯ್ತು. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಜ್ಞಾನ ಆಗಲಿ ಅನುಭವ ಆಗಲಿ ಜೀವನ ಆಗಲಿ ನಿರ್ಮಾಣ ಆಗಬೇಕಾದ್ರೆ ಅದು ಸಂಘರ್ಷದೊಳಗಿಂದ ನಿರ್ಮಾಣ ಆಗ್ತದೆ ಹೊರತು ಅರ್ಥಾತ್ ಸುಮ್ಮನೆ ಅರ್ಥಾತ್ ಏನು ಅಂದರೆ ಸಹಜವಾಗಿರ್ತಕ್ಕಂಥ ಒಂದು ಭಾವದೊಳಗಿಂದ ನಿರ್ಮಾಣ ಆಗಲಿಕ್ಕೆ ಶಕ್ಯ ಇಲ್ಲ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಾತರಿ ಶಬ್ದ ಬ್ರಹ್ಮಾಬ್ಧಿ ಮಥಿಲೇಯ ವ್ಯಾಸ ಬುದ್ಧಿ. ಸಂಘರ್ಷ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಏನಾಗಬೇಕು ಅಂದ್ರೆ ಎರಡು ವಸ್ತು ಬೇಕು. ಯಾವುದರೊಳಗೆ ಸಂಘರ್ಷ ನಿರ್ಮಾಣ ಅಥವಾ ಏನಾಗಬೇಕಾದ್ರೆ ಸಂಘರ್ಷ ನಿರ್ಮಾಣ ಆಗಬೇಕಾದ್ರೆ ಅದು ಒಂದು, ಮತ್ತು ಆ ಸಂಘರ್ಷವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಾಧನೆ ಒಂದು. ಮಜ್ಜಿಗೆ ನಾವು ಕಡಿಬೇಕಾದ್ರೆ ಮೊಸರು ಬೇಕು ಒಂದು, ಆಮೇಲೆ ಕಡಗೋಲು ಬೇಕು ಅಂತ. ಹಂಗೆ ಖರೆ ಅಂದ್ರೂ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಿ ಏನು ಮಾಡಿರ್ತಾನಂದ್ರೆ ನಮ್ಮ ದಿನ 108 ಕಡಗೋಲು ಕೊಟ್ಟಿರ್ತಾನೆ. ಇವೆಲ್ಲ ಕಡಗೋಲುಗಳು ತಿಳಿತಿಲ್ಲ. ಅವು ಏನು ಅಂದ್ರೆ ಒಂದು ಹಾಕೊಳ್ಳಿ ಒಂದು ಹಾಕೊಳ್ಳಿ ಪಾಳಿಲೇ ಕಡಿತಾವು ತಿಳಿತಿಲ್ಲ. ಅವನು ಮುಗಿದ ಕೂಡಲೇ ನಾನು, ನನ್ನ ಮುಗಿದ ಕೂಡಲೇ ಅವ, ಹಿಂಗೇನಿದೆ ಅಂತಂದ್ರೆ ಈ ಅಂತಃಕರಣ ಅನ್ನುವಂಥ ಒಂದು ಪಾತ್ರೆ ಒಳಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಏನದ ಅಂದ್ರೆ ಒಂದು ಮೊಸರು ಇದ್ದಂಗೆ. ಆ ಮೊಸರನ್ನು ಪ್ರಪಂಚದ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ವಿಪರೀತ ಪರಿಸ್ಥಿತಿಗಳು, ಪ್ರತಿಕೂಲ ಪರಿಸ್ಥಿತಿಗಳು, ವಸ್ತುಗಳು, ವ್ಯಕ್ತಿಗಳು, ಪರಿಸ್ಥಿತಿಗಳು ಏನು ಮಾಡ್ತಾವೆ ಅಂತಂದ್ರೆ ಆ ಕಡಗೋಲು ಹಾಕಿ ಕಡ್ದಂಗೆ ಮಾಡ್ತಾವೆ. ಕಡ್ದು 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 ಇವನು ತಯಾರು ಮಾಡ್ತಾವೆ. ಅದು ನಾವೇನು ಮಾಡ್ತೀವಿ ಅಂದ್ರೆ ಒಂದು ಕಡಗೋಲು ಹತ್ರ ಬಂದು ಕೂಡ ತೆಗೆದು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅರ್ಥಾತ್ ಏನಂದ್ರೆ ಆ ಕಡಗೋಲು ತೆಗೆದು ಹೋಗ್ಕೋತ ಕೂತ್ರೆ ಮೊಸರಿಂದಾದ್ರೂ ಬೆಣ್ಣೆ ಆಗ್ಲಿಕ್ಕೆ ಶಕ್ಯದ ಏನ್ರಿ. ಆದ್ದರಿಂದ ನಾತರಿ ಶಬ್ದ ಬ್ರಹ್ಮಾಬ್ಧಿ ಭಗವದ್ಗೀತಾ ಅನ್ನುವಂಥದ್ದು ಏನು ನಿರ್ಮಾಣ ಆಗಬೇಕಾದ್ರೆ ತುಪ್ಪ ನಿರ್ಮಾಣ ಆಗಬೇಕಾದ್ರೆ ಭಗವದ್ಗೀತಾ ಅನ್ನುವಂಥ ತುಪ್ಪಿದು. ಈ ಸುಗಂಧವಾಗಿರ್ತಕ್ಕಂಥ ಪರಿಮಳವಾಗಿರ್ತಕ್ಕಂಥ ನಾಜೂಕಾಗಿರೋ ತುಪ್ಪ ನಿರ್ಮಾಣ ಆಗಬೇಕಾದ್ರೆ ಡಾಲ್ಡಾ ಅಲ್ಲಿ ತುಪ್ಪಿದು. ಅರ್ಥಾತ್ ನಿರ್ಮಾಣ ಆಗಬೇಕಾದ್ರೆ ಮುಂಚೆ ಬೆಣ್ಣೆ ಆಗಬೇಕು. ಆ ನವನೀತ ತಯಾರಾಗಬೇಕು. ಆ ನವನೀತ ತಯಾರಾಗಬೇಕಾದ್ರೆ ಏನಾಗಬೇಕು ಅಂದ್ರೆ ಕಡಿಬೇಕು. ಎದನ್ನು ಕಡಿದ್ರು, ಯಾರು ಕಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಶಬ್ದ ಬ್ರಹ್ಮಾಬ್ಧಿ ಅರ್ಥಾತ್ ಏನಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಶಬ್ದಮಯವಾಗಿರ್ತಕ್ಕಂಥ ಜ್ಞಾನ ಅಂತ ತಿಳ್ಕೊಂಡು ಏನದನು. ಅರ್ಥಾತ್ ನಮ್ಮ ದೇಶದಲ್ಲೇ ಶಬ್ದಮಯವಾಗಿರ್ತಕ್ಕಂಥ ಜ್ಞಾನ ಯಾವುದು ಅಂದರೆ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಇತಿಹಾಸಗಳು, ಅದೇ ರೀತಿಯಾಗಿ ದರ್ಶನಗಳು, ಈ ಎಲ್ಲ ಶಬ್ದಮಯವಾಗಿರ್ತಕ್ಕಂಥ ಜ್ಞಾನವನ್ನು ಯಾರು ಕಡಿದ್ರು ಅಂತಂದ್ರೆ ವ್ಯಾಸರ ಬುದ್ಧಿ ಅನ್ನುವಂಥ ಕಡಗೋಲಿನಿಂದ ಇದನ್ನೆಲ್ಲ ಕಡಿದ್ರು. ವ್ಯಾಸರ ಬುದ್ಧಿ ಅನ್ನುವಂಥದ್ದ ಕಡಗೋಲು. ಆ ಕಡಗೋಲಿನಿಂದ ವ್ಯಾಸರು ಏನು ಮಾಡಿದ್ರು ಅಂತಂದ್ರೆ ಈ ಸಂಪೂರ್ಣವಾಗಿರ್ತಕ್ಕಂಥ ಶಬ್ದ ಸ್ವರೂಪವಾಗಿರ್ತಕ್ಕಂಥ ಜ್ಞಾನವನ್ನು ಕಡಗೋಲಿನಿಂದ ಕಡಿದು ಅದರೊಳಗಿಂದ ಏನು ನಿರ್ಮಾಣ ಆಯ್ತು ಅಂದರೆ ನವನೀತ ನಿರ್ಮಾಣ ಆಯ್ತು. ಅರ್ಥಾತ್ ಮಹಾಭಾರತ ಅನ್ನುವಂಥ ನವನೀತ ನಿರ್ಮಾಣ ಆಯ್ತು. ಆ ಮಹಾಭಾರತ ಅನ್ನುವಂಥದ್ದೇ ನವನೀತ ನಿರ್ಮಾಣ ಆಯ್ತು. ನಿವಡಿಲೆ ನಿರವಧಿ नवनीत हे. ಈ ನವನೀತ ಅನ್ನುವಂಥದ್ದೇ ನಿರ್ಮಾಣ ಆಯ್ತು. कडविल्याने त्याचा परिपाक होऊन अथवा समुद्राचे मंथन करून भारत रूपी अमर्याद लोणी काढले. ಅಮರ್ಯಾದವಾಗಿರ್ತಕ್ಕಂಥ ಒಂದು ಬೆಣ್ಣೆಯನ್ನು ನಿರ್ಮಾಣ ಮಾಡಿದ್ರು. ಆಮೇಲೆ ಅದನ್ನೇನು ಮಾಡಿದ್ರು ಅಂದ್ರೆ ಮಗ ಜ್ಞಾನಾಗ್ನಿ ಸಂಪರ್ಕೆ ಕಡಸಿಲೆ ವಿವೇಕೆ पद आले परिपाके आमोदासी श्रीराम. मग ते भारत रूप लोणी ज्ञान रूप अग्नीच्या संसर्गाने विचारपूर्वक कढविल्याने. ಕೇವಲ ಏನಾಗುವುದಿಲ್ಲ ಅಂದ್ರೆ ನಾವು ಒಲಿ ಮೇಲೆ ಇಟ್ಟರೆ ಏನಾಗುವುದಿಲ್ಲ ಅಂದ್ರೆ ಆ ಬೆಣ್ಣೆ ಕಾಸಿದಂಗೆ ಆಗುವುದಿಲ್ಲ. ಅದು ಅಗ್ದಿ ಶಣೆತನದ್ದೇ ಕಾಸಬೇಕಾಗ್ತದೆ. ಬೆಣ್ಣೆ ಕಾಸೋದಕ್ಕೂ ಶಣೆತನ ಬೇಕಿಲ್ಲ. ಅದು ಯಾವಾಗ ಇಳಿಸ್ಬೇಕು, ಯಾವಾಗ ಇದು ಆಗಬೇಕು. ಯಾವಾಗ ಒಬ್ಬಾಕಿ ಅತ್ತಿ ಸೊಸಿ ಹೇಳಿದ್ದಂತ, ಸೊಸಿ ಭಾಳ ಕಲ್ತಾಕಿದ್ಲು ಶಾಣ್ಯಾಕಿದ್ಲು. ಖರೆ ಬೆಣ್ಣೆ ಕಾಸೋದು ಆಕಿಗೆ ಏನು ಗೊತ್ತು ಪಾಪ. ಅರ್ಥಾತ್ ಹೈನಿದ್ದು ಮನ್ಯಾಗ
ಹೈನಿದ್ದು ಮನೆಗೆ ಬಂದಾಳ. ಅತ್ತಿ ರಾತ್ರಿ ಹೇಳಿದ್ಲು, ಅರ್ಥಾತ್ ರಾತ್ರಿ ಏನದ ಬೆಣ್ಣೆ ಕಾಸಿಗಿಡುವಾಗ ಆ ಸಪ್ಪಳು ನಿಂತ ಕೂಡಲೇ ಆ ತುಪ್ಪ ಕೆಳಗಿಳಿಸಿ ಬಿಡುವ ಅಂತ. ಪಾಪಕ್ಕೆ ಮನ್ಯಾಗಿನ ಸಪ್ಪಳೆಲ್ಲ ನಿಂತ ಬಳಕ ಇಳಿಸಿದ್ಲು. ಅಷ್ಟೊತ್ತು ತನಕ ಬೆಣ್ಣೆ ಹೇಳಾಗಿ ಹೋಗಿತ್ತು. ಮನ್ಯಾಗಿನ ಗದ್ದೆಲ್ಲ ಕಡಿಮೆ ಆಗೋದು ಬೆಣ್ಣೆ ಕೆಳಗಿಳಿಸಿದ್ದು, ತುಪ್ಪ ಕೆಳಗಿಳಿಸಿದ್ದು. ತಾತ್ಪರ್ಯ ಏನು ಅಂತಂದ್ರೆ ಅತ್ಯಂತ ವಿವೇಕದಿಂದ ಕಾಸಬೇಕು ಅಂದ ಕೂಡಲೇ ಹೆಂಗೆ ಬೇಕು ಹಂಗೆ ಕಾಸೋದಲ್ಲ, ಜ್ಞಾನನೂ ಸಹಿತ. ಆ ಜ್ಞಾನದ ಜೊತೆಗೆ ವಿವೇಕ ಇಲ್ಲದೆ ಇದ್ರೆ ಏನಾಗೋದು ಅಂದ್ರೆ ಜ್ಞಾನ ಒಂದೊಂದು ಸಲ ಅದೇನಾಗ್ಬಿಟ್ರೆ ಅಂದ್ರೆ ವಿಪರೀತ ಆಗ್ತದೆ. ಆದ್ದರಿಂದ ಜ್ಞಾನ ಅನ್ನುವಂಥ ಅಗ್ನಿ ಅನ್ನುವಂಥದ್ದು ಇದ್ರೂ ಅದ್ರ ಜೊತೆಗೆ ವಿವೇಕ ಅನ್ನುವಂಥ ಭಾವವನ್ನು ಹೊಂದಿಸಿಕೊಂಡು ನಾವು ಏನು ಅಂದ್ರೆ ಮಹಾಭಾರತ ಅನ್ನುವಂಥ ಬೆಣ್ಣೆಯನ್ನು ಕಡಿಯೋದ್ರಿಂದ ಏನು ನಿರ್ಮಾಣ ಆಗಿದೆ ಅಂತ ತಿಳ್ಕೊಂಡು, ಯಾರು ಕಡಿದ್ರು ಅಂದ್ರೆ ಪ್ರತ್ಯಕ್ಷ ಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಭಗವಂತ ಕರೆದ. ಆದ್ದರಿಂದ ಏನಾಯ್ತು ಅಂದ್ರೆ ಅದರೊಳಗಿಂದ ಏನು ನಿರ್ಮಾಣ ಆಯ್ತು ಅಂದ್ರೆ ಪದ ಆಲೆ ಪರಿಪಾಕೆ ಆಮೋದಾಸಿ, ಅದರೊಳಗಿಂದ ಒಂದು ತತ್ವ ಹೊರಗೆ ಬಂತು. ಪದ ಆಲೆ ಅಂದ್ರೆ ಅರ್ಥ ಏನು ಅಂದ್ರೆ ಅದರೊಳಗಿನ ತತ್ವ ಹೊರಗೆ ಬಂತು, ತತ್ವಜ್ಞಾನ ಅನ್ನುವಂಥದ್ದು ಅದರೊಳಗಿಂದ ಹೊರಗೆ ಬಂತು. ಅದು ಎಂಥದ್ದು ಅಂದ್ರೆ ಆಮೋದಯುಕ್ತವಾಗಿರ್ತಕ್ಕಂಥದ್ದು. ಆದ್ರಿಂದ ಆ ಜ್ಞಾನೇಶ್ವರ ಮಹಾರಾಜರು ಈ ಆಮೋದವಾಗಿರೋ ಭಾವವನ್ನು ಇನ್ನೊಂದು ಕಡೆ ಎಲ್ಲಿ ವ್ಯಕ್ತ ಮಾಡಿದಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಗಣಪತಿ ಕೈಯೊಳಗಿರ್ತಕ್ಕಂಥ ವೇದಾಂತ ಅನ್ನೋ ಮೋದಕ ಹೆಂಗದ ಅಂತಂದ್ರೆ ಸರಸವಾಗಿರ್ತಕ್ಕಂಥದ್ದು. ಮೋದಕ ಅನ್ನೋ ಶಬ್ದದ ವ್ಯುತ್ಪತ್ತಿ ಒಳಗಿಂದೂ ಸಹಿತ ಇದ ಭಾವ ವ್ಯಕ್ತ ಆಗ್ತದ ಅನ್ನೋ ಆಮೋದವನ್ನು ಉಂಟು ಮಾಡ್ತಕ್ಕಂಥದ್ದು. ಆಮೋದ ಬೇರೆ, ಸಂತೋಷ ಬೇರೆ. ಆಮೋದ ಅನ್ನುವ ಸಂತೋಷ ಅನ್ನುವಂಥದ್ದು ಇಂದ್ರಿಯಗಳ ಒಂದು ಸಂಬಂಧದಿಂದ ಉಂಟಾಗ್ತಕ್ಕಂಥ ಅಂತಃಕರಣದ್ದೇನು ಅಂತಂದ್ರೆ ಒಂದು ಅವಸ್ಥಾ, ಅಂತಃಕರಣದ ಒಂದು ಭಾವ. ಆಮೋದ ಅನ್ನುವಂಥದ್ದು ಏನದ ಅಂತಂದ್ರೆ ಇಂದ್ರಿಯಗಳ ಸಂಪರ್ಕ ಇಲ್ದನೆ, ಇಂದ್ರಿಯಗಳ ಒಂದು ವಿಷಯಗಳ ಸಂಬಂಧ ಇಲ್ಲದೇ ಅಂತಃಕರಣಕ್ಕಾಗುವಂಥ ಒಂದು ಸಮಾಧಾನದ, ಒಂದು ಶಾಂತ ಸಮಾಧಾನ ಪೂರ್ಣವಾಗಿರ್ತಕ್ಕಂಥ ಒಂದು ಏನು ಆನಂದದನೋ ಸಮಾಧಾನದನೋ ಅದಕ್ಕೆ ಆಮೋದ ಅಂತ ತಿಳ್ಕೊಂಡು ಹೆಸರು. ಆದ್ದರಿಂದ ಆಮೋದ ಬೇರೆ. ನಾವು ಏನು ಮಾಡ್ತೀವಿ ಅಂದ್ರೆ ಆಮೋದವನ್ನು ಕೆಡಿಸಿಕೊಂಡು ಸಂತೋಷ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇರೋ ಸಮಾಧಾನ ಕೆಡಿಸಿಕೊಂಡು ನಾವು ಸಂತೋಷ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಶಾಂತವಾಗಿ ಕೂತಿರ್ತೀವಿ, ಅಷ್ಟಾಗಿ ಮನಸ್ಸಿನಾಗ ಏನಾದರೂ ಒಂದು ಇಚ್ಛಾ ನಿರ್ಮಾಣ ಆಗ್ತದೆ. ಆ ಇಚ್ಛಾ ಪೂರ್ತಿಗಾಗಿ ನಾವೇನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಮತ್ತೆ ಪ್ಯಾಟಿಗೆ ಹೋಗಪ್ಪ, ಅದನ್ನ ತೊಗೊಂಬ ಇದನ್ನ ತೊಗೊಂಬ ಅಂತ ತಿಳ್ಕೊಂಡು ಇಂತಿಂಥವು ಕರೆದು ತಿಂದು ಹೊಟ್ಟಿ ಕೆಡಿಸ್ಕೊಂಡು ಉಳಿದು ಮರುದಿವ್ಸ ತಿನ್ಲಿಕ್ಕೆ ಪ್ರಯತ್ನ ಮಾಡಿ ಇರೋ ಸಮಾಧಾನ ಕಳ್ಕೊಂಡು ಸಂತೋಷ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡುವುದು ಅನ್ನುವಂಥದ್ದು ಏನದಲ್ಲೋ ಅದು ಸಂತೋಷ. ಅದು ಆದ್ರೆ ಆಮೋದ ಅಂದ್ರೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಪ್ರಪಂಚದ ವಿಷಯಗಳ ಸಂಬಂಧ ಇಲ್ದೇ ಶಾಂತವಾಗಿರ್ಲಿಕ್ಕೆ ಬರುವುದಕ್ಕೆ ಆಮೋದ ಅಂತ. ಈ ಆಮೋದ ಅನ್ನುವಂಥದ್ದು ಏನಂದ್ರೆ ಇಂದ್ರಿಯಾತೀತವಾಗಿರ್ತಕ್ಕಂಥ ಆನಂದಕ್ಕನ ಆಮೋದ ಅಂತ. ಈ ಆಮೋದ ಮೋದಯತಿ ಅಂದ್ರೆ ಸಂತೋಷಿಸೋದು ಅಂತ ತಿಳ್ಕೊಂಡು, ಆ ಸಮಂತಾತ್ ಮೋದಯತಿ ಅಂದ್ರೆ ಎಲ್ಲ ಕಡೆಯಿಂದಲೂ ಎತ್ತಲಾಗಿಂದನೂ ಅವನಿಗೇನಿಲ್ಲ, ಅದು ನಮಗೆ ಸಮಾಧಾನ ಇರ್ತದೆ. ಆದ್ರೆ ಸಮಾಧಾನ ಹೆಂಗಿರ್ತದಂದ್ರೆ ಅದು ಚಿಂತಾ ಮಿಶ್ರಿತ ಇರ್ತದೆ, ಕಾಳಜಿ ಮಿಶ್ರಿತ ಇರ್ತದೆ. ಅದ್ರೊಳಗೆ ಎತ್ತಲಾಗಿಂದ್ರೆ ಸ್ವಲ್ಪ ಕಾಳಜಿ ಇರ್ತದೆ, ಎತ್ತಲಾಗಿಂದ್ರೆ ಸ್ವಲ್ಪ ಚಿಂತೆ ಇರ್ತದೆ, ಎತ್ತಲಾಗಿಂದ್ರೆ ಸ್ವಲ್ಪ ಭಯ ಇರ್ತದೆ, ಎತ್ತಲಾಗಿಂದ್ರೆ ಸ್ವಲ್ಪ ಉದ್ವೇಗ ಇರ್ತದೆ. ಆ ಸಮಾಧಾನ ಖರೇ ಸಮಾಧಾನ ಅದು. ಎತ್ತಲಾಗಿಂದನೂ ಯಾವುದೇ ಪ್ರಕಾರವಾಗಿರ್ತಕ್ಕಂಥದ್ದು ಏನಿಲ್ಲ ಅಂದ್ರೆ ಅದಕ್ಕೆ ಯಾವುದೇ ವಿಕಾರ ಇಲ್ಲ. ಅದರೊಳಗೆ ಆ ಆನಂದದಲ್ಲಿ ಏನಿಲ್ಲ ಅಂದ್ರೆ ಯಾವುದೇ ವಿಕಾರ ಇಲ್ಲದೆ ಇರ್ತಕ್ಕಂಥದ್ದು. ಆ ಸಂತೋಷ ಸಮಾಧಾನದಲ್ಲಿ ಯಾವುದೇ ವಿಕಾರ ಇಲ್ಲದೆ ಇರ್ತಕ್ಕಂಥ ಸಮಾಧಾನ ಏನದನೋ ಮತ್ತು ಅದು ಎದರಿಂದ ಪ್ರಾಪ್ತ ಆಗ್ಲಿಕ್ಕೆ ಶಕ್ಯದ ಅಂದ್ರೆ ಭಗವದ್ಗೀತೆಯಿಂದನೇ ಪ್ರಾಪ್ತ ಆಗ್ಲಿಕ್ಕೆ ಶಕ್ಯದ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಪದಾಲೆ ಪರಿಪಾಕೆ ಆಮೋದಾಸಿ, ಅಂಥ ಒಂದು ಭಗವದ್ಗೀತಾ ಏನದನೋ ಇದನ್ನು ಎಂಥವ್ರು ಸೇವಿಸ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಪ್ರಪಂಚದ ವಿಷಯಗಳಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರು ಸೇವಿಸ್ತಾರೇನ್ರಿ? ಪ್ರಪಂಚದ ವಿಷಯಗಳಲ್ಲಿ ಆಸಕ್ತರಾಗಿರ್ತಕ್ಕಂಥವ್ರು ಏನು ಸೇವಿಸ್ತಾರೆ ಅಂದರೆ ಕಾದಂಬರಿ ಸೇವಿಸ್ತಾರೆ. ಪ್ರಪಂಚದ ವಿಷಯಗಳಲ್ಲಿ ಅರ್ಥಾತ್ ಏನು ಅಂತಂದ್ರೆ ಆನಂದದ ಕಲ್ಪನಾ, ಸುಖದ ಕಲ್ಪನಾ ಮಾಡುವವರು. ಅರ್ಥಾತ್ ಏನು ಅಂದ್ರೆ ಸೇವಿಸುವಂಥ ಗ್ರಂಥಗಳು ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥಗಳು. ಆದ್ರೆ ಇಲ್ಲಿ ಏನಂತಾರ ಅಂತ, ಜೇ ಅಪೇಕ್ಷಿಜೆ ವಿರಕ್ತಿ ಸದಾ ಅನುಭವಿಜೆ ಸಂತಿ ಸೋಹಂ ಭಾವೇ ಪಾರಂಗತಿ ರಮಿಜೆ ಜೇಥ ಶ್ರೀರಾಮ. ಆದ್ದರಿಂದ ವೈರಾಗ್ಯಶೀಲ ಜಚಿ ಗೀತಾರೂಪ ತೂಪಾಚಿ ಇಚ್ಛಾ ಕರ್ತಾ. ಅರ್ಥಾತ್ ಆದ್ದರಿಂದ ಶಂಕರಾಚಾರ್ಯ ಏನಂದ್ರು ಅಂದ್ರೆ ಗೇಯಂ ಗೀತಾ ನಾಮ ಸಹಸ್ರಂ. ಭಗವದ್ಗೀತಾ ಅನ್ನೋದ್ರೊಳಗೆ ಲೋಕಮಾನ್ಯ ತಿಲಕರನ್ನ ಸಾಂಗ್ಲಿ ಒಳಗೆ ಒಂದು ದೊಡ್ಡ ಗಾಯನ ಸಭಾಕ್ಕೆ ಅಧ್ಯಕ್ಷನ್ ಮಾಡಿದ್ರು, ಒಂದು ಸಂಗೀತ ಸಭಾಕ್ಕೆ ಅಧ್ಯಕ್ಷನ್ ಮಾಡಿದ್ರು. ಅರ್ಥಾತ್ ಭಾಳ ದೊಡ್ಡ ಗವೈ ಹಾಡ್ಲಿಕ್ಕೆ ಹತ್ತಿದ್ರು. ಇವರೆಲ್ಲ ಅಧ್ಯಕ್ಷೀಯ ಭಾಷಣ ಮುಗಿಸಿ ಒಂದು 5 ನಿಮಿಷ ಅವ್ರು ಆ ಹೂ ಅನ್ನೋದನ್ನು ಕೇಳಿ ಆಮೇಲೆ ಬಡ ಹೊರಗೆ ಬಂದರು. ಹೊರಗೆ ಬಂದು ಆ ಏನು ಇದನ್ನು ಹಾಕಿದ್ರು ಪೆಂಡಾಲು, ಅದ್ರ ಹೊರಗೆ ಒಂದು ಕಡೆ ಸುಮ್ಮನೆ ಶತಪಥ ಹಾಕ್ಲಿಕ್ಕೆ ಅಷ್ಟೊತ್ತಿಗೆ ಅದನ್ನೆಲ್ಲ ಯೋಜನೆ ಮಾಡಿದವರು. ಅರ್ಥಾತ್ ಅಲ್ಲಿ ಬಂದು ಅವರು, ತಾವು ಇಲ್ಯಾಕೆ ನಿಂತೀರಿ, ಎಂಥ ಚಲೋ ಹಾಡು ಸಂಗೀತ ನಡೆದದ, ನೀವು ಅಲ್ಲಿ ಬಂದು ಕೇಳಬೇಕಿಲ್ಲೋ ಅಂದ್ಕೂಡಲೇ ಅವ್ರು ಅಂದ್ರೆ ಏನು ಅಂದ್ರೆ
मी मी एकदा त्या भगवंतानी गायलेली गीता ऐकलेली आहे आणि त्याच्यावर ही काय गायन ऐकायचं. ಆ ಭಗವಂತ ಹಾಡಿರೋ ಗೀತಾ ಒಂದ್ಸಲ ಕೇಳಿದ ಬಳಕ ಈ ಹಾಡು ಕೇಳೋದ್ರಾಗ ಏನು ಅರ್ಥದ ಅರ್ಥಾತ್ ಇದರ ಅರ್ಥ ಏನು ಅಂದ್ರೆ ಗೀತಾದ ನಿಜವಾದ ಅರ್ಥಾತ್ ಅಂದ್ರೆ ಗೀತಾ ಅನ್ನುವಂಥದ್ದೇನದನೋ ಇದು ಅನುಭವಿಸೋ ವಿಷಯ. ಎಂಥವ್ರು ಅನುಭವಿಸೋ ವಿಷಯ ಅಂತಂದ್ರೆ ಪ್ರಪಂಚದ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥವ್ರು, ವಿರಕ್ತರಾಗಿರ್ತಕ್ಕಂಥವ್ರು, ನಿರಂತರವಾಗಿ ಏನು ಅಂದ್ರೆ ವೇದಾಂತ ವಾಕ್ಯೇಶು ಸದಾ ರಮಂತಹ, ವೇದಾಂತದಲ್ಲಿ ಅತ್ಯಂತ ಆಸಕ್ತಿ ಇರ್ತಕ್ಕಂಥವ್ರು. ವೇದಾಂತ ಭಾಳ ತನಕ ಹೇಳಲಿಕ್ಕೆ ಹತ್ತು ಕೂಡಲೇ ಏನಾಗ್ಬಿಡ್ತದೆ ಅಂದ್ರೆ ಅರ್ಥಾತ್ ನಮಗೆ ಬ್ಯಾಸರು ಬರ್ಲಿಕ್ಕೆ ಹತ್ತು. ಯಾಕಂದ್ರೆ ನಮ್ಗೆ ಅದರೊಳಗೆ ಹೆಂಗೆ ರಮಿಸಬೇಕು ಅನ್ನೋದೇ ಗೊತ್ತಿಲ್ಲ. ಮತ್ತು ಎಂಥವ್ರು ರಮಿಸ್ಲಿಕ್ಕೆ ಶಕ್ತಿದ ಪ್ರಪಂಚದ ವಿಷಯಗಳಲ್ಲಿ, ಪ್ರಪಂಚದ ಒಂದೇನು ಅಂದ್ರೆ ಗ್ರಾಮ್ಯವಾಗಿರ್ತಕ್ಕಂಥ ವಿಷಯಗಳಲ್ಲಿ ಯಾರಿಗೆ ಲವಲೇಶ ಆಸಕ್ತಿ ಇಲ್ಲೋ ಅಂಥವ್ರು ಮಾತ್ರ ಗೀತೆಯ ಒಂದು ದಿವ್ಯವಾಗಿರ್ತಕ್ಕಂಥ ಭಾವಗಳಲ್ಲಿ ಏನು ಮಾಡ್ತಕ್ಕಂಥವ್ರು ಅಂದ್ರೆ ರಮಿಸ್ತಕ್ಕಂಥವ್ರು ಆಗ್ತಾರೆ. ಅವರ ಅದನ್ನು ಮುಖ್ಯವಾಗಿ ಅಪೇಕ್ಷೆ ಮಾಡ್ತಕ್ಕಂಥವ್ರು. ದೇ ಅಪೇಕ್ಷೆಗೆ ವಿರಕ್ತಿ. ಇಂಥ ಒಂದು ಗ್ರಂಥಗಳನ್ನು ನಿರಂತರವಾಗಿ ಸೇವಿಸಬೇಕು ಅನ್ನುವಂಥ ಭಾವ ಇರೋದೇನದನು ಇದು ನಿಜವಾಗಿಯೂ ಭಾಗ್ಯದ ಲಕ್ಷಣ. ಇದು ನಿಜವಾಗಿಯೂ ಖರೆ ವಿರಕ್ತಿ ಲಕ್ಷಣದ. ನಮ್ದು ಹೆಂಗದ ಹೇಳಿದೇನು, ಇವತ್ತು ಗೀತಾ ಮುಚ್ಚಿಟ್ಟಿವಿ ಅಂದ್ರೆ ನಾಳೆ ತೆಗಿತೀವಿ, ತಿಳಿಸಿಲ್ಲ. ಇವತ್ತು ನಾವು ಜ್ಞಾನೇಶ್ವರಿ ಕಟ್ಟಿಟ್ಟಿವಿ ಅಂದ್ರೆ ನಾಳೆ, ಯಾಕಂದ್ರೆ ನಮಗೆ ಅದ್ರೊಳಗೆ ರಮಿಸ್ಲಿಕ್ಕೆ ಬರಂಗಿಲ್ಲ. ಅದು ಹೆಂಗೆ ರಮಿಸ್ತಾರ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ನಾನು ನರ್ಮದಾ ಪ್ರದಕ್ಷಿಣೆ ಮಾಡೋ ಮುಂದೆ ಭಟ್ಯಾಣ ಅಂತ ಒಂದು ಊರಿದೆ 10 ದಾರಿ ಒಳಗೆ. ಅಲ್ಲಿ ಸಿಯಾರಾಮ್ ಬಾಬಾ ಅಂತ ಒಬ್ಬರಿದ್ರು. ಒಂದು ವಿಶಾಲವಾಗಿರ್ತಕ್ಕಂಥ ಕಟ್ಟಿ, ಆ ಕಟ್ಟಿ ಮೇಲೆ ಒಂದು ದೊಡ್ಡ ಒಂದು ತಖತ್ ಅಂದ್ರೆ ಮಂಚದ ಮೇಲೆ ಇಷ್ಟು ದೊಡ್ಡದೊಂದು ರಾಮಾಯಣ ಇಟ್ಕೊಂಡು ಆ ಮನುಷ್ಯ ಬೆಳಿಗ್ಗೆ ಸೂರ್ಯೋದಯದಿಂದ ಹಿಡ್ಕೊಂಡು ಸೂರ್ಯಾಸ್ತ ತನಕನೂ ಆ ರಾಮಾಯಣ ಓದ್ತಾ ಇದ್ರು. ಎಷ್ಟದೇ ಅದರೊಳಗೆ ಅವ್ರಿಗೆ ಆನಂದ ಆಗ್ತಿರ್ಬೋದು ಅಥವಾ ಸಮಾಧಾನ ಆಗ್ತಿರ್ಬೋದು ಅಂತ ತಿಳ್ಕೊಂಡು ವರ್ಷಾನುಗಟ್ಲೆ ಸುಮಾರು ಒಂದು 30-35 ವರ್ಷ ಇದ್ರಾಮ ಅಲ್ಲಿ ಅವರು. ಆದ್ರೆ ಪ್ರತಿ ದಿವಸ ರಾಮಾಯಣ ಬಿಟ್ಟರೆ ಬೇರೆ ಏನೂ ಓದ್ತಿದ್ದಿಲ್ಲ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವದ್ಗೀತಾ ನಿರಂತರವಾಗಿ ಓದಬೇಕು, ಚಿಂತನೆ ಮಾಡಬೇಕು ಅಂತನ್ನುವಂಥ ಭಾವ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಏನು ಬೇಕು ಅಂದ್ರೆ ವೈರಾಗ್ಯ ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಜೇ ಅಪೇಕ್ಷೆಗೆ ವಿರಕ್ತಿ ಸದಾ ಅನುಭವಿಜೆ ಸಂತಿ. ಅರ್ಥಾತ್ ಅಂದ್ರೆ ಸಾಧು ಸಂತರ ಇದನ್ನು ಅನುಭವಿಸಲಿಕ್ಕೆ ಶಕ್ಯವಾಗ್ತಕ್ಕಂಥದ್ದೇ ಹೊರತು ತುಕಾರಾಮ್ ಮಹಾರಾಜರ ವಿಷಯದಲ್ಲಿ ಹೇಳ್ತಾರಲ್ಲ, ಏಕನಾಥಿ ಭಾಗವತದ್ದು 1000 ಪಾರಾಯಣ 100 ಪಾರಾಯಣ ಮಾಡಿದರು. ಏಕನಾಥಿ ಭಾಗವತವನ್ನು ಈ ವಿಷಯದಲ್ಲೇ ಎಷ್ಟರೇ ನಮ್ಮ ಮನಸ್ಸು ರಮಿಸಬೇಕು ಅಂತಂದ್ರೆ ಅರ್ಥಾತ್ ಏನಂದ್ರೆ ಯಾವಾಗಲೂ ಅದನ್ನು ಓದಬೇಕು, ಅದನ್ನು ಚಿಂತನೆ ಮಾಡಬೇಕು ಅನ್ನುವಂಥ ಭಾವ ಬರೋದೇನದನೋ ಅದು ನಿಜವಾಗಿಯೂ ವೈರಾಗ್ಯದ ಲಕ್ಷಣ ಅಂತ ತಿಳ್ಕೊಂಡು ಹೇಳ. ಪ್ರಪಂಚದ ವಿಷಯದಲ್ಲಿ ವೈರಾಗ್ಯದ ಭಾವನಾ ಇದ್ರೆ ಮಾತ್ರ ಈ ಒಂದು ಇಂಥ ಗ್ರಂಥಗಳನ್ನು ಪುನಃ ಓದಬೇಕಪ್ಪ, ಚಿಂತನೆ ಮಾಡಬೇಕು ಅಂತ ತಿಳ್ಕೊಂಡು ಅನ್ನಿಸ್ತದೆ. ಸದಾ ಅನುಭವಿಜೆ ಸಂತಿ ಸೋಹಂಭಾವೇ ಪಾರಂಗತಿ ರಮಿಜೆ ಜೇಥ. ಈ ಒಂದು ಗ್ರಂಥದಲ್ಲಿ ಭಗವದ್ಗೀತೆಯಲ್ಲಿ ರಮಮಾನ ಆಗ್ತಕ್ಕಂಥವ್ರು ಯಾರು ಅಂದ್ರೆ ನಿರಂತರವಾಗಿ ಸೋಹಂಭಾವದಲ್ಲಿ ಪಾರಂಗತರಾಗಿದ್ದಾರೋ. ಸೋಹಂಭಾವದಲ್ಲಿ ಪಾರಂಗತರಾಗಿರೋದ್ರ ಅರ್ಥ ಏನಂದ್ರೆ ಪರಮಾತ್ಮ ಸ್ವರೂಪದಲ್ಲಿ ಯಾರೇನಾಗ್ಯಾರ ನಿರಂತರವಾಗಿ ಪರಮಾತ್ಮ ಸ್ವರೂಪದಲ್ಲಿ ನಿಷ್ಠರಾಗಿದ್ದಾರೋ, ಪರಮಾತ್ಮ ಸ್ವರೂಪದಲ್ಲಿನೇ ಅವ್ರದ್ದು ಅವಸ್ಥಾ ಏನದ ಅಂದ್ರೆ ಅವಸ್ಥಾ ಉಳ್ಳಂಥವರು, ಭಗವದ್ಭಾವದಲ್ಲಿರ್ತಕ್ಕಂಥವ್ರು ಅಂತ. ಇಂಥ ಒಂದೇನು ಅಂದ್ರೆ ಸಾಧು ಸಂತರ ಇದನ್ನು ಏನು ಮಾಡ್ಲಿಕ್ಕೆ ಶಕ್ಯದ ಅಂತಂದ್ರೆ ಇದನ್ನು ನಿರಂತರವಾಗಿ ಓದೋದು, ಚಿಂತನೆ ಮಾಡೋದು, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಪುನಃ ಅದನ್ನು ಶ್ರವಣ ಮಾಡೋದು, ಅದನ್ನು ಮನನ ಮಾಡೋದು, ಅದನ್ನು ನಿಧಿಧ್ಯಾಸ ಮಾಡೋದು. ಖರೆ ಅಂದ್ರು ಈಗ ಇವತ್ತು ಎಲ್ಲಿಂದ ಶುರು ಆಗಬೇಕಾಗಿತ್ತು ಅಂದ್ರೆ ಧೃತರಾಷ್ಟ್ರ ವಾಚ ಶುರು ಆಗಬೇಕಾಗಿತ್ತು. ಅದು ನೀವೆಲ್ಲರೂ ಮಹಾನ್ ವಿರಕ್ತರಿರೋದ್ರಿಂದ ಇದು ರಮಿಸ್ತೀರಿ ಅನ್ನುವಂಥ ಒಂದು ವಿಶ್ವಾಸದಿಂದ ನಾವು ಮತ್ತೆ ಹಿಂದಿಂದ ಶುರು ಮಾಡೀವಿ. ಜೇ ಆಕರ್ಣಿಜೆ ಭಕ್ತಿ ಜೇ ಆದಿವಂದ್ಯ ತ್ರಿಜಗತಿ ತೇ ಭೀಷ್ಮ ಪರ್ವಿ ಸಂಗತಿ ಸಾಂಗಿದೈಲ ಶ್ರೀರಾಮ. ಅರ್ಥಾತ್ ಹೆಂಗದ ಅಂತ ತಿಳ್ಕೊಂಡು ಕೇಳ ಭಕ್ತಾನಿ ಜಿಚೆ ಶ್ರವಣ ಕರಾವೆ. ಅರ್ಥಾತ್ ಭಗವದ್ಗೀತಾದ ಮೂಲಕವಾಗಿ ಏನು ಹೇಳ್ಯಾನ ಅಂದ್ರೆ ಭಕ್ತಿ ಹೇಳ್ಯಾನ ಅಂತ ಹೇಳ್ತಾರೆ. ಭಗವದ್ಗೀತೆಯ ಮೂಲಕವಾಗಿ ಭಗವಂತ ಏನು ಮಾಡ್ಯಾನ ಅಂದ್ರೆ ಪರಮಾತ್ಮನ ವಿಷಯವಾಗಿರ್ತಕ್ಕಂಥ ಭಕ್ತಿ ಹೇಳಿದಾನ, ಪ್ರೇಮ ಹೇಳಿದಾನ. ಆದ್ದರಿಂದ ಏನದ ಅಂತಂದ್ರೆ ಇದು ನಿಜವಾಗಿಯೂ ಇವಾಗ ಭಕ್ತರಾಗಿರ್ತಕ್ಕಂಥವ್ರು ಅತ್ಯಂತ ಒಂದು ಆಸಕ್ತಿಯಿಂದ, ಪ್ರೇಮದಿಂದ, ಭಕ್ತಿಯಿಂದ, ಶರಣಾಗತಿ ಭಾವದಿಂದ ಇದನ್ನು ಶ್ರವಣ ಮಾಡ್ತಕ್ಕಂಥವ್ರು ಅಂತ. ಭಕ್ತಿ ಅನ್ನುವಂಥದ್ದು ಹೆಂಗದ ಅನ್ನೋ ವಿಷಯದಲ್ಲೇ ಅರ್ಥಾತ್ ಬಾಬಾ ಒಂದು ಹೇಳಿದ್ದಾರೆ. ಏನು ಅಂತಂದ್ರೆ ವಿನೋಬಾ ಭಾವೆ ಅವರು ಒಂದು ಕಡೆ ಬರೆದಿದ್ದಾರೆ. ಏನು ಅಂತಂದ್ರೆ ಎಲ್ಲಿ ಅಷ್ಟಾಂಗ ಯೋಗನೂ ಸಾಷ್ಟಾಂಗ ಹಾಕ್ತದನೋ ಅಲ್ಲಿ ಭಕ್ತಿ ಶುರುವಾಗ್ತದೆ. ಭಕ್ತಿ ಅಂದ್ರೆ ಹೆಂಗದ ಅಂದ್ರೆ ಭಕ್ತಿಯ ಮುಂದೆ ಅಷ್ಟಾಂಗನೂ ಸಹಿತ ಸಾಷ್ಟಾಂಗ ಹಾಕಬೇಕು. ಅಂದ್ರೆ ಅಷ್ಟಾಂಗ ಯೋಗದಿಂದಲೂ ಸಹಿತ ಸಿದ್ಧವಾಗದೇ ಇರತಕ್ಕಂಥ ಶರಣಾಗತಿ ಅನ್ನುವಂಥದ್ದು, ಆತ್ಮನಿವೇದನ ಅನ್ನುವಂಥ ಭಕ್ತಿ ಏನದನು ಇದು 9ನೇ.
ಅಷ್ಟಾಂಗ ಯೋಗಗಳ ಮುಗಿದ ಬಳಕೂ ಸಹಿತ ಏನು ಅಂತಂದ್ರೆ ಮುಗಿದ ಬಳಕ ಪ್ರಾಪ್ತವಾಗುವಂಥದ್ದು. ಅಷ್ಟಾಂಗ ಯೋಗನೂ ಸಹಿತ ಏನಾಗಬೇಕು ಅಂದ್ರೆ ಸಾಷ್ಟಾಂಗ ಹಾಕಬೇಕು. ಅವಾಗ ಏನಾಗ್ತದೆ ಅಂದ್ರೆ ಭಕ್ತಿ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ. ಇಂಥ ಈ ಭಕ್ತಿ ಅನ್ನುವಂಥದ್ದು ಏನದನ್ನು ಇದರೊಳಗೆ ಹೇಳಿರೋದ್ರಿಂದ ಎಷ್ಟರ ಕಡೆಗೆ ಭಗವಂತ ಪ್ರೇಮದ ಒಂದು ವ್ಯಾಖ್ಯಾನ ಮಾಡಿದಾನ ಅಂತ ತಿಳ್ಕೊಂಡು ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ ಅರ್ಥಾತ್ ಇನ್ನೊಂದು ಏನು ಅಂತ ಇದೇ ರೀತಿಯಾಗಿ ಏನು ಅಂದ್ರೆ ಇನ್ನೂ ಅನೇಕ ಕಡೆಗೆ ಭಗವಂತ ಏನು ಹೇಳಿದಾನಂದ್ರೆ ಇಂಥ ಭಕ್ತ ನನಗೆ ಸೇರ್ತಾನ, ಇಂಥ ಭಕ್ತ ನನಗೆ ಸೇರ್ತಾನ, ಇಂಥ ಭಕ್ತ ನನಗೆ ಸೇರ್ತಾನ ಅಂತ ಅನ್ನುವಂಥ ಶಬ್ದಗಳಿಂದ ಭಕ್ತಿಯ ವರ್ಣನೆಯನ್ನು ಮಾಡಿರೋದ್ರಿಂದಾಗಿ ಭಕ್ತರು ಒಳ್ಳೆ ಆಸಕ್ತಿಯಿಂದ ಪ್ರೇಮದಿಂದ ಇದನ್ನು ಶ್ರವಣ ಮಾಡ್ತಕ್ಕಂಥವ್ರು ಜೇ ಆದಿ ವಂದ್ಯ ತ್ರಿಜಗತಿ. ಈ ಭಗವದ್ಗೀತಾ ಹೆಂಗದ ಅಂದ್ರೆ ಆದಿ ವಂದ್ಯವಾಗಿರ್ತಕ್ಕಂಥದ್ದು. ಅರ್ಥಾತ್ ಏನು ಅಂತಂದ್ರೆ ಭಗವಂತನಿಂದ ಉಪದಿಷ್ಟವಾಗಿರ್ತಕ್ಕಂಥ ಈ ಗೀತಾ ಎಲ್ಲದಕ್ಕಿಂತಲೂ ಮುಂಚೆ ವಂದ್ಯವಾಗಿರ್ತಕ್ಕಂಥ, ವೇದಗಳಿಗಿಂತಲೂ ಆದಿ ವಂದ್ಯವಾಗಿರ್ತಕ್ಕಂಥದ್ದು. ಆದಿ ವಂದ್ಯದ ಅರ್ಥ ಏನು ಅಂದ್ರೆ ಎಲ್ಲಕ್ಕಿಂತಲೂ ಮುಂಚೆ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು, ಸಾರಭೂತವಾಗಿರ್ತಕ್ಕಂಥದ್ದು. ವೇದಗಳಿಗೂ ತೇ ಭೀಷ್ಮ ಪರ್ವಿ ಸಂಗತಿ ಸಾಂಗಿ ಜೈನ. ಅಂದರೆ ಭಾರತದೊಳಗೆ ಇದನ್ನು ಎಲ್ಲಿ ಹೇಳಿದ್ದಾರೆ ಅಂದ್ರೆ ಭೀಷ್ಮ ಪರ್ವದಲ್ಲಿ ಹೇಳಿದ್ದಾರೆ. ಭೀಷ್ಮ ಪರ್ವದಿಂದನ ಮಹಾಭಾರತ ಯುದ್ಧ ಶುರುವಾಗ್ತದೆ. ಮಹಾಭಾರತ ಯುದ್ಧದ ಮೊದಲನೇ 10 ದಿವಸ ಭೀಷ್ಮ ಪರ್ವದ, ಆಮೇಲೆ ಎರಡನೇದು ಏನು ಅಂದ್ರೆ 4 ದಿವಸ ದ್ರೋಣಾಚಾರ್ಯರದು ದ್ರೋಣ ಪರ್ವ, ಆಮೇಲೆ ಕರ್ಣಂದು. ಈ ರೀತಿಯಾಗಿ ಏನಂದ್ರೆ ಭೀಷ್ಮ ಪರ್ವದಲ್ಲೇನೆ ಇದನ್ನು ಹೇಳ್ತಕ್ಕಂಥದ್ದು. ಜೇ ಭಗವದ್ಗೀತಾ ಮಣಿಜೆ ಜೇ ಬ್ರಹ್ಮೇಶಾನಿ ಪ್ರಶಂಸಿಜೆ ಜೇ ಸನಕಾದಿಕಿ ಸೇವಿಜೆ ಆದರೇಸಿ ಶ್ರೀರಾಮ. ಇಂಥ ಈ ಒಂದೇನು ತತ್ವಜ್ಞಾನದನು ಲೋಕ ವಿಲಕ್ಷಣವಾಗಿರ್ತಕ್ಕಂಥ ಅದ್ವಿತೀಯವಾಗಿರ್ತಕ್ಕಂಥ ಏನು ತತ್ವಜ್ಞಾನದನು ಇದಕ್ಕೆ ನಾವು ಏನಂತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವದ್ಗೀತಾ ಅಂತ ತಿಳ್ಕೊಂಡು ಹೇಳ್ತೀವಿ. ಯಾಕೆ ಹಿಂಗಂದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಗೀತಾ ಬಹಳವ, ಒಂದು 100 ಗೀತಾ ಅವ. ಹಂಸಗೀತಾ, ಅವಧೂತ ಗೀತಾ, ಆ ಗೀತಾ, ಈ ಗೀತಾ, ಭ್ರಮರ ಗೀತಾ, ಅದೇ ರೀತಿಯಾಗಿ ಅಷ್ಟಾವಕ್ರ ಗೀತಾ ಅಂತ ತಿಳ್ಕೊಂಡು ಏನು ಅಂದ್ರೆ ಗೀತಾ ರಾಮಗೀತಾ, ಈ ರೀತಿಯಾಗಿ ಎಷ್ಟೋ ಗೀತಾಗಳಿರೋದ್ರಿಂದ ಈ ಎಲ್ಲ ಗೀತಾಗಳಲ್ಲಿನೂ ಲೋಕಮಾನ್ಯ ತಿಳ್ಕರು ಆ ಎಲ್ಲ ಗೀತಾದ ಲೀಸ್ಟ್ ಹೇಳ್ಯಾರ. ಅರ್ಥಾತ್ ಅವರು ಇದ್ರೊಳಗೆ ಏನು ಅಂದ್ರೆ ಭಗವದ್ಗೀತಾ ರಹಸ್ಯದೊಳಗೆ ಸಾಮಾನ್ಯವಾಗಿ 30-35 ಗೀತಾದ್ದು ಹೆಸರು ಹೇಳ್ಯಾರ. ಅರ್ಥಾತ್ ಈ ಎಲ್ಲ ಗೀತಾಗಳಲ್ಲೇ ಶ್ರೇಷ್ಠವಾಗಿರೋದು. ಎಲ್ಲ ಗೀತಾಗಳು ಒಂದೊಂದು ಭಾವದೊಳಗಿಂದ ಏನವ ಅಂತಂದ್ರೆ ಅವು ಏನವ ಅಂದ್ರೆ ಅರ್ಥಾತ್ ಏಕದೇಶೀಯವ. ಎಲ್ಲ ಗೀತಾಗಳು ಹೆಂಗವ ಅಂತಂದ್ರೆ ಒಂದೊಂದು ಭಾವವನ್ನು ವ್ಯಕ್ತ ಮಾಡ್ತಕ್ಕಂಥವಳು ಏಕದೇಶೀಯವ. ಆದರೆ ಸಮಗ್ರವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಗೀತಾ ಯಾವುದು ಅಂತಂದ್ರೆ ಭಗವಂತನಿಂದ ಉಪದಿಷ್ಟವಾಗಿರ್ತಕ್ಕಂಥ ಈ ಗೀತಾ. ಆದ್ದರಿಂದ ಇದಕ್ಕೆ ಏನಂತಾರೆ ಅಂದ್ರೆ ಭಗವದ್ಗೀತಾ ಅಂತ ತಿಳ್ಕೊಂಡು ಹೆಸರು. ಭಗವಂತ ಉಪದೇಶ ಹೇಳಿರೋದಾಗಿರೋದ್ರಿಂದ, ಹಂಸ ಹೇಳಿರೋದ್ರಿಂದ ಹಂಸ ಗೀತಾ ಅಂದ್ರು, ಅಷ್ಟಾವಕ್ರ ಹೇಳಿರೋದ್ರಿಂದ ಅಷ್ಟಾವಕ್ರ ಗೀತಾ ಅಂತ ತಿಳ್ಕೊಂಡು ಹೇಳಿದ್ರು, ಅವಧೂತ ಹೇಳಿರೋದ್ರಿಂದ ಅವಧೂತ ಗೀತಾ ಅಂತ ತಿಳ್ಕೊಂಡು ಹೇಳಿದ್ರು. ಹಿಂಗೆ ಅನೇಕ ಗೀತಾಗಳೇನವನು ಆ ಎಲ್ಲ ಗೀತಾಗಳಲ್ಲಿ ವಿಸ್ತಾರವಾಗಿರ್ತಕ್ಕಂಥದ್ದು, ವಿಷಯವನ್ನು ಸಮಗ್ರವಾಗಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ವೇದ ಮತ್ತು ಉಪನಿಷತ್ತುಗಳ ಸಾರಭೂತವಾಗಿರ್ತಕ್ಕಂಥ ಗೀತಾ ಯಾವುದು ಅಂದ್ರೆ ಭಗವದ್ಗೀತಾ. ಆದ್ರಿಂದ ಭಗವದ್ಗೀತಾ ಅಂತ ತಿಳ್ಕೊಂಡು ಅಂತಾರೆ. ಜೇ ಬ್ರಹ್ಮೇಶಾನಿ ಪ್ರಶಂಸಿಜೆ. ಈ ಭಗವದ್ಗೀತೆಯನ್ನು ಹೇಳುವಾಗ ಅರ್ಥಾತ್ ಏನಂದ್ರೆ ಮಹಾಭಾರತದ ಇದರೊಳಗೆ ತೋರಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮೊನ್ನೆ ಇದು ಆಯ್ತಲ್ಲ ಏನದು ಕೃಷ್ಣದೊಳಗೂ ತೋರಿಸಿದ್ರು. ಅರ್ಥಾತ್ ಆ ಭಗವದ್ಗೀತಾ ಹೇಳುವಾಗ ಬ್ರಹ್ಮದೇವರು ಶಿವ ಇಬ್ಬರು ಅತ್ಯಂತ ಏನು ಅಂತಂದ್ರೆ ಅತ್ಯಂತ ಭಕ್ತಿಭಾವದಿಂದ ಕೃಷ್ಣ ಹೇಳೋದನ್ನ ಅವ್ರು ಏನು ಮಾಡಿದ್ರು ಅಂದ್ರೆ ಸ್ತುತಿ ಮಾಡಿದ್ರು, ಸ್ತೋತ್ರ ಮಾಡಿದ್ರು, ಶ್ರವಣ ಮಾಡಿದ್ರು. ಅದನ್ನ ಪರಮಾತ್ಮ ಈಶ್ವರ ಇತ್ಯಾದಿಗಳೆಲ್ಲರೂ ಶಿವ ಪ್ರಶಂಸೆ ಮಾಡಿರ್ತಕ್ಕಂಥದ್ದು. ಜೇ ಸನಕಾದಿಕಿ ಸೇವಿಜೆ ಆದರೇಸಿ. ಅರ್ಥಾತ್ ಏನಂತಾರ ಅಂತ ತಿಳ್ಕೊಂಡು ಕೇಳಿದ ಪುರಾಣಗಳಲ್ಲಿ ಅದು ಎಲ್ಲ ಸನಕ ಸನಂದನಾದಿಗಳು ಅಂತ ತಿಳ್ಕೊಂಡು ಏನು ಬ್ರಹ್ಮದೇವರು ಮಾನಸ ಪುತ್ರರಿದ್ದರು. ಬ್ರಹ್ಮದೇವರ ಅತ್ಯಂತ ಶ್ರೇಷ್ಠ ಮಾನಸ ಅಂದ್ರೆ ಜ್ಯೇಷ್ಠ ಮಾನಸ ಪುತ್ರರು ಇವರು. ಬ್ರಹ್ಮದೇವರ ಜ್ಯೇಷ್ಠ ಮಾನಸ ಪುತ್ರರು ಎಲ್ಲರಿಗಿಂತ ದೊಡ್ಡವರು ಯಾರು ಅಂತಂದ್ರೆ ಸನಕ ಸನಂದನಾದಿಗಳು. ಮುಂಚೆ ಸನಕ ಸನಂದನಾದಿಗಳು ಭಗವದ್ಗೀತಾದಲ್ಲಿ ಶಂಕರಾಚಾರ್ಯ ಭಾಷ್ಯ ಬರಿಬೇಕಾದ್ರೆ ಬರೀತಲ್ಲ ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮದೇವರು ಮುಂಚೆ ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಸನಕ ಸನಂದನಾದಿಗಳನ್ನು ನಿರ್ಮಾಣ ಮಾಡಿ ಅರ್ಥಾತ್ ನಿವೃತ್ತಿ ಮಾರ್ಗವನ್ನು ಅವ್ರಿಗೆ ಉಪದೇಶ ಮಾಡಿದರು. ಆಮೇಲೆ ಏನು ಮಾಡಿದರು ಅಂತಂದ್ರೆ ಅನೇಕ ಜನ ಇವ್ರನ್ನ ಋಷಿಗಳನ್ನ ಎಲ್ಲ ನಿರ್ಮಾಣ ಮಾಡಿ ಯಾರು ಅಂತಂದ್ರೆ ಕಶ್ಯಪಾದಿಗಳನ್ನೆಲ್ಲ ನಿರ್ಮಾಣ ಮಾಡಿ ಪ್ರವೃತ್ತಿ ಮಾರ್ಗವನ್ನು ಅವ್ರಿಗೆ ಉಪದೇಶ ಮಾಡಿದರು ಅನ್ನುವಂಥದ್ದನ್ನು ಹೇಳ್ತಾರೆ. ಮನು ಇತ್ಯಾದಿಗಳನ್ನೆಲ್ಲ ನಿರ್ಮಾಣ ಮಾಡಿ ಪ್ರವೃತ್ತಿ ಮಾರ್ಗವನ್ನು ಹೇಳಿದರು ಅಂತ ತಿಳ್ಕೊಂಡು ಹೇಳೋ ಹಂಗೆ ಇವರೇನು ಅಂದ್ರೆ ಬ್ರಹ್ಮದೇವರ ಜ್ಯೇಷ್ಠ ಮಾನಸ ಪುತ್ರರು. ಆದ್ರೆ ಮಜಾ ಏನು ಅಂತಂದ್ರೆ ಇವರು ನಿರಂತರವಾಗಿ ಹೆಂಗಿದ್ದಾರೆ ಅಂತಂದ್ರೆ 5 ವರ್ಷದವರೇನು ಅನ್ನೋ ಹಂಗಿದ್ದಾರೆ. 5 ವರ್ಷದ ಬಾಲಕರಂತೆಯೇ ಯಾವಾಗಲೂ ಇರ್ತಕ್ಕಂಥವ್ರು.
5 ವರ್ಷದ ಬಾಲಕರಂತೆ ಇರೋರು ಒಂದು ಕೂಡಿನ 5 ವರ್ಷದ ಮಕ್ಕಳು ಹೆಂಗಿರ್ತಾರೋ ಹಂಗೆ ಅಗ್ದಿ ಸಣ್ಣ ಕುಮಾರ ಭಾವದಲ್ಲಿ ಕೌಮಾರ್ಯ ಭಾವದಲ್ಲಿ ಇರ್ತಕ್ಕಂಥವ್ರು ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು, ಸನಕ ಸನಂದನಾದಿಗಳು ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು. ಅಂಥವರು ಸಹಿತ ವಿಷ್ಣುವಿಗೆ ಶಾಪ ಕೊಟ್ಟರಿಲ್ಲ, ಇವರಿಗೆ ಜೈ ವಿಜಯರಿಗೆ ಶಾಪ ಕೊಟ್ಟರಲ್ಲ. ಆ ಸನಕ ಸನಂದನಾದಿಗಳು ಸಹಿತ ಜೈ ವಿಜಯರಿಗೆ ಶಾಪ ಕೊಟ್ಟರು. ಒಂದು ದಿವಸ ವಿಷ್ಣುವಿನ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ವೈಕುಂಠಕ್ಕೆ ಹೋದಾಗ ಜೈ ವಿಜಯರಂದ್ರು ಈ ಸದ್ಯ ಒಳಗೆ ಹೋಗಬೇಡ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಇದನ್ನು ಹೇಳಿದ ಕೂಡಲೇ ಇವು ಸಣ್ಣ ಸಣ್ಣ 4 ಹುಡುಗರು ಸನಕ ಸನಂದನ ಸನತ್ ಕುಮಾರ ಹಿಂಗಂತ ತಿಳ್ಕೊಂಡು ಸನಾತನ ಸನಕ ಸನಂದನ ಸನಾತನ ಸನತ್ ಕುಮಾರ ಅನ್ನುವಂಥ 4 ಮಂದಿ ಅಲ್ಲಿ ಹೋದ ಕೂಡಲೇ ಜೈ ವಿಜಯರವ್ರನ್ನ ಒಳಗೆ ಬಿಡಲಿಲ್ಲ ಅಂದ ಕೂಡಲೇ ನೀವು ಇಂಥ ತಮೋಗುಣ ಇದ್ದೀರಿ, ನೀವು ರಾಕ್ಷಸರಾಗಿರಿ ಅಂತ ತಿಳ್ಕೊಂಡು ಶಾಪ ಕೊಟ್ಟು ಗಾಬರಿಯಾಗಿ ಅವ್ರು ನಮಸ್ಕಾರ ಮಾಡಿದ್ರು. ಒಳಗೆ ಹೋದ ಕೂಡಲೇ ಭಗವಂತಂದ ಸುಮ್ಮನೆ ಯಾಕೆ ಶಾಪ್ ಕೊಟ್ಟಿ ಅಂತಂದ, ಇರ್ಕೋವಲ್ತಾಕ ನೀವು ನನ್ನ ಭಕ್ತರಿದ್ದೀರಿ, ಅರ್ಥಾತ್ ಶಾಪ್ ಕೊಟ್ಟಿರಿ, ಆ ಶಾಪ್ನು ಸಹಿತ ಸಾರ್ಥಕ ಆಗುವಂಗೆ ಮಾಡ್ತೀರಿ ಅಂತ ತಿಳ್ಕೊಂಡು ಅವಾಗ ಭಗವಂತನ ಸ್ವತಃ ಅವ್ರು ಏನು ಮಾಡಿದ್ರು ಅಂತ ಸನಕ ಸನಂದನಾದಿಗಳಿಗೆ ಹೇಳಿದರು. ಅವ್ರಿಗೇನಾದ್ರು ಉಶಾಪ್ ಮಾಡಿರಿ ಅಂದಾಗ ಶಕ್ಕಿಲ್ಲ ಅಂದಾಗ ಅವಾಗ ಅವ್ರು ಹೇಳಿದರು, 3 ಜನ್ಮಗಳನ್ನು ತಗೊಂಡು ನನ್ನ ಶತ್ರು ಆಗ್ತಿರೋ ಅಥವಾ ಏನು ಅಂದ್ರೆ 6 ಜನ್ಮಗಳನ್ನು ತಗೊಂಡು ನನ್ನ ಭಕ್ತರಾಗ್ತಿರೋ ಅಂದಾಗ 6 ಜನ್ಮ ಎಲ್ಲಿ ಕಳಿನೋ 3 ಜನ್ಮದಾಗನ ನಿನ್ನ ಶತ್ರು ಆದರೂ ಅಡ್ಡಿ ಇಲ್ಲ, ಲಗುನ ಮತ್ತಿಗೆ ವೈಕುಂಠಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಅವರೇ ಏನಾದ್ರು ಅಂದ್ರೆ ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಅದೇ ರೀತಿಯ ಶಿಶುಪಾಲ ಮತ್ತು ದಂತವಕ್ರಾದರು ಅಂತ ತಿಳ್ಕೊಂಡು ಹೇಳ್ತಾರೆ. ತಾತ್ಪರ್ಯ ಏನು ಅಂದ್ರೆ ಇಂಥ ಸನಕ ಸನಂದನಾದಿಗಳು ಸಹಿತ ಭಗವದ್ಗೀತೆಯನ್ನು ನಿರಂತರವಾಗಿ ಸೇವಿಸ್ತಕ್ಕಂಥವ್ರು. ಜೈಸೆ ಶಾರದೀಯೇ ಚೇ ಚಂದ್ರಕಳೆ ಮಾಜಿ ಅಮೃತಕಣ ಕೋವಳೆ ತೇ ವೇಚಿತಿ ಮನೆ ಮವಾಳೆ ಚಕೋರ ತಲಗೆ ಶ್ರೀರಾಮ. ಜ್ಞಾನೇಶ್ವರ ಮಹಾರಾಜರು ಇಲ್ಲಿ ಅತ್ಯಂತ ಮಾರ್ಮಿಕವಾಗಿ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾತನ್ನು ಏನು ಹೇಳಿಕತ್ತಾರ ಅಂತಂದ್ರೆ, ನಾವು ಭಗವದ್ಗೀತೆಯನ್ನು ಶ್ರವಣ ಮಾಡಬೇಕು ಅಂದರೆ ಹೆಂಗೆ ಶ್ರವಣ ಮಾಡಬೇಕು, ಅರ್ಥಾತ್ ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಚಕೋರಾಗಿ ಶ್ರವಣ ಮಾಡಬೇಡ್ರಿ, ಮತ್ತು ಏನಾಗಿ ಶ್ರವಣ ಮಾಡ್ರಿ ಅಂದ್ರೆ ಚಕೋರ ತಲಗೆ ಆಗಿ ಶ್ರವಣ ಮಾಡ್ರಿ ಅಂತ. ಚಕೋರ್ ಹೂವನ್ನವೇ ಚಕೋರಂಚ ಪಿಲ್ಲು ಹೂವನ್ನು ಶ್ರವಣ ಕಲ, ಅರ್ಥಾತ್ ಏನು ಅಂದ್ರೆ ಮರಿಯಾಗಿ ಶ್ರವಣ ಮಾಡ್ರಿ, ಹೊರತು ಮದ ಉಳ್ಳವರಾಗಿ ಶ್ರವಣ ಮಾಡಬೇಡ್ರಿ. ಅಭಿಮಾನದಿಂದ ಅಹಂಕಾರದಿಂದ ಒಂದು ಜ್ಞಾನದ ಭಾವದಿಂದ ಶ್ರವಣ ಮಾಡ್ತಕ್ಕಂಥದ್ದಲ್ಲ. ನಾನು ಸ್ವಲ್ಪ ಚರ್ಚೆ ಭಾಳ ಆಗಿದೆ. ಪೂರ್ವಗ್ರಹ ಅಂತ ತಿಳ್ಕೊಂಡು ಇಬ್ರು ಪೂರ್ವಗ್ರಹದ ಅರ್ಥಾತ್ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಪೂರ್ವಗ್ರಹ ಪೀಡಿತರಾಗಿರ್ತಕ್ಕಂಥವ್ರಾಗಿ ನಾವು ಶ್ರವಣ ಮಾಡ್ಲಿಕ್ಕೆ ಹೋದ್ರೆ ಅದೇನಾಗುದಿಲ್ಲ ಅಂದ್ರೆ ಸರಿಯಾಗಿ ಆಗುವುದಿಲ್ಲ. ಮತ್ತು ಹೆಂಗೆ ಶ್ರವಣ ಮಾಡಬೇಕು ಅಂದ್ರೆ, ಜೈಸೆ ಶಾರದೀಯೇ ಚೇ ಚಂದ್ರಕಳೆ ಮಾಜಿ ಅಮೃತ ಕಣ ಕೋವಳೆ. ಆ ಅಮೃತ ಕಣ ಏನಿರ್ತದನು ಶರತ್ ಪೌರ್ಣಿಮೆಯ ಒಂದು ಬೆಳದಿಂಗಳದಲ್ಲೇ, ಶರತ್ ಪೌರ್ಣಿಮೆಯ ಚಂದ್ರನ ಕಿರಣಗಳಲ್ಲೇ ಅಮೃತ ಕಣ ಇರ್ತದ ಅಂತ ತಿಳ್ಕೊಂಡು ಅನ್ನುವಂಥದ್ದು ಏನದ ಅಂತಂದ್ರೆ ಒಂದು ಪ್ರಣಾಳಿ ಅದ, ಅರ್ಥಾತ್ ಅಂಥದ್ದೊಂದು ಹೇಳಿಕೆ ಅದ. ಅದನ್ನು ಯಾರು ಸೇವನೆ ಮಾಡ್ತಾರೆ ಅಂತ ಅದನ್ನು ನಾವು ಸೇವನೆ ಮಾಡಬೇಕು ಅನ್ನುವಂಥ ಒಂದು ಭಾವದಿಂದನ ಅವತ್ತೇನು ಅಂದ್ರೆ ಜಾಗೃತಿ, ಯಾರು ಎಚ್ಚರ ಇರ್ತಾರೋ ಅವರು ಸೇವನೆ ಮಾಡ್ಲಿಕ್ಕಾಗ್ತದೆ ಅಂತ. ಆದ್ದರಿಂದ ಹೆಂಗೆ ಮಾಡಬೇಕು ಅಂತ ನಾವು ಅದನ್ನ ಏನು ಕಲ್ಪನಾ ಮಾಡ್ಕೋತೀವಿ ಅಂತಂದ್ರೆ, ಆ ಅಮೃತದ ಕಣಗಳು ಹಾಲಿನಲ್ಲಿ ಬಂದು ಬೀಳ್ತಾವ, ಆ ಹಾಲನ್ನು ನಾವು ಕುಡಿದ್ರೆ ಒಳಗೆ ಅಮೃತ ಅರ್ಥಾತ್ ಏನಾಗ್ತದೆ ಅಂದ್ರೆ ಸೇವನೆ ಮಾಡಿದಂಗೆ ಆಗ್ತದೆ ಅನ್ನುವಂಥ ಒಂದು ಭಾವದಿಂದ ನಾವು ಅವತ್ತೇನು ಮಾಡ್ತೀವಿ ಅಂದ್ರೆ ರಾತ್ರಿ 12 ಗಂಟೆಗೆ ಹಾಲಿಟ್ಟು ಆ ಹಾಲು ಕುಡಿತೀವಿ. ಆದರೆ ಖರೆ ಅಂದ್ರೂ ಆ ಅಮೃತ ಕಣವನ್ನು ಸೇವನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಆಗಲಿ ಅಥವಾ ಒಂದು ವೈಶಿಷ್ಟ್ಯ ಆಗಲಿ ಕಲಾ ಆಗಲಿ ಯಾವಕ್ಕೆ ಗೊತ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಆ ಚಕೋರ ಪಕ್ಷಿಗಳ ಮರಿಗಳಿಗೆ ಗೊತ್ತದ ಅಂತ ಹೇಳ್ತಾರೆ. ಆ ಚಕೋರ ಪಕ್ಷಿಗಳ ಮರಿಗಳು ಅವು ಏನು ಮಾಡ್ತಾವಂದ್ರೆ ಆ ಸೂಕ್ಷ್ಮವಾಗಿರ್ತಕ್ಕಂಥ ಅಮೃತ ಕಣವನ್ನು ಹೆಂಗೆ ಸೇವನೆ ಮಾಡ್ತಾವನೋ ಹಂಗೆ ನಾವು ಸಹಿತ ಏನಾಗಬೇಕು ಅಂದ್ರೆ ಮರಿಗಳಾಗಿ ಆ ಭಗವದ್ಗೀತೆಯನ್ನು ನಾವು ಸೇವಿಸಿದ್ರೆ ಮಾತ್ರ ಭಗವದ್ಗೀತಾ ಅನ್ನುವಂಥದ್ದು ನಮಗೇನಾಗ್ಲಿಕ್ಕೆ ಶಕ್ಯ ಆಗ್ತದೆ, ಅರ್ಥ ಆಗ್ಲಿಕ್ಕೆ ಶಕ್ಯ ಆಗ್ತದೆ. ಹೊರತು ನಾವು ಅಭಿಮಾನದಿಂದ ಜ್ಞಾನಾಭಿಮಾನದಿಂದ ವಿದ್ಯಾಭಿಮಾನದಿಂದ ಬುದ್ಧ್ಯಾಭಿಮಾನದಿಂದ ನಾವು ಅದನ್ನು ಸೇವಿಸ್ಲಿಕ್ಕೆ ಹೋದ್ವಿ ಅಂದ್ರೆ ಅದು ನಮಗೇನಾಗ್ತಕ್ಕಂಥದ್ದಲ್ಲ ಅಂದ್ರೆ ತಿಳಿತಕ್ಕಂಥದ್ದಲ್ಲ. ಉದಾಹರಣೆ ವಿನೋದ ಅರ್ಥಾತ್ ಏನು ಅಂದ್ರೆ ಹೇಳ್ತಾರಲ್ಲ ಏನು ಅಂತಂದ್ರೆ, ಒಬ್ಬರು ಭಾಳ ದೊಡ್ಡ ಪಂಡಿತರು ಸಂಪೂರ್ಣವಾಗಿ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿರ್ತಕ್ಕಂಥವ್ರು ಒಬ್ಬ ರಾಜನ ಹತ್ರ ಬಂದು, ರಾಜಾನು ಸ್ವಲ್ಪ ಅಧ್ಯಾತ್ಮದ ಕಡೆಗೆ ವಿಶೇಷವಾಗಿರ್ತಕ್ಕಂಥ ಅಧ್ಯಾತ್ಮ ವಿಷಯದಲ್ಲಿ ಆಸಕ್ತಿ ಉಳ್ಳವಿದ್ದ, ಬಂದವ್ರು ಏನಂದ್ರು ಅಂದ್ರೆ, ರಾಜ ನಾನು ನಿನಗೆ ಭಗವದ್ಗೀತಾ ಹೇಳಬೇಕಂತ ಬಂದೀನಿ ಅಂತ. ರಾಜ ಅಂದ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ, ನೀವು ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಿರಿ ಅಂತ. ಆಯಿತು, ಅವ್ನಿಗೆ ಆಶ್ಚರ್ಯ ಆಯ್ತು, ಏನಪ್ಪ ಹಿಂಗೆ ಹೇಳ್ತಾನೆ ನೀವು ಅಂತ ಅಂದ್ಕೂಡ ಆಯಿತು ಅಂತ ಮತ್ತೆ ಮನೆಗೆ ಹೋಗಿ 1 ವರ್ಷ ಅಭ್ಯಾಸ ಮಾಡಿದರು. ಮತ್ತೆ ಬಂದರು, ರಾಜ ನಾನು ನಿನಗೆ ಭಗವದ್ಗೀತಾ ಹೇಳೋಕಂತ ಮಾಡೀನಿ ಅಂದ್ಕೂಡಲೇ ನಾ ಶ್ರವಣ ಮಾಡು, ನಿಮ್ಗೆ ಇನ್ನೂ ತಿಳಿದಿಲ್ಲ, ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಿದ್ರು. ಮತ್ತೆ ಮನೆಗೆ ಹೋದ್ರು, ಮತ್ತೊಂದು ವರ್ಷ ಅಭ್ಯಾಸ ಮಾಡಿದರು, ಮತ್ತೊಂದು ವರ್ಷ ಚಿಂತನೆ ಮಾಡಿದರು, ಮತ್ತೆ ಬಂದರು, ರಾಜ ನಾನು ಭಗವದ್ಗೀತಾ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಹೋರಿ ಅಂತ. ಕೊನೆಗೆ ಮುಂದೆ ಅವ್ರಿಗೆ ಏನು ಅರ್ಥ ಆಯ್ತು ಅಂತಂದ್ರೆ ಹೇಳಲಿಕ್ಕೆ ಹೋಗೋ ಕಾರಣ ಇಲ್ಲ ಅನ್ನೋದು ಅರ್ಥ ಆಯ್ತು. ಮನ್ಯಾಗ ಕೂತು ಬಿಟ್ರು. ಅವಾಗ ರಾಜ ಹೇಳಿ ಕಳಿಸಿದ್ರು, ಯಾಕೆ ನೀವು ಬರಲೇ ಇಲ್ಲ,
ಆವಾಗ ಅವ್ರು ಹೇಳಿದ್ರು ಏನು ಅಂತಂದ್ರೆ ನಿನಗೇನು ಹೇಳುವ ಅವಶ್ಯಕತೆ ಇಲ್ಲ ಅಂತ, ಅರ್ಥಾತ್ ನಾನು ಹೇಳಬೇಕಂತ ಅನಿಸೋದಿಲ್ಲ ಅಂತ. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಹಿಂಗೇನು ಅಂದ್ರೆ ನನಗೆ ತಿಳಿದದಂತ ತಿಳ್ಕೊಂಡಾಗಲಿ ತಿಳ್ಕೋತೀನಿ ಅಂತ ತಿಳ್ಕೊಂಡಾಗಲಿ ನಾವು ಅಭಿಮಾನದಿಂದ ಹೇಳಲಿಕ್ಕೆ ಕೇಳಲಿಕ್ಕೆ ಹೋದ್ರೆ ಜ್ಞಾನೇಶ್ವರಿ ಹೇಳ್ತೀನಿ ಬರ್ರಿ ಅಂದ್ರೆ ನಿಮ್ಗೆ ತಿಳಿದಿಲ್ಲ ಸುಮ್ಮನೆ ಮನೆಗೆ ಹೋರಿ ಅಂತ ಹೇಳಬೇಕಾಗ್ಬರ್ತದೆ. ಅರ್ಥಾತ್ ಏನು ಅಂತಂದ್ರೆ ಜ್ಞಾನೇಶ್ವರಿ ನಮಗೇನು ತಿಳಿದಿರ್ಲಿಕ್ಕೆ ಶಕ್ಯದೆ ಏನ್ರಿ, ಏನೋ ಸತ್ಕಥಾ ಕಾಲಕ್ಷೇಪ ಅಂತ ತಿಳ್ಕೊಂಡು ಮಾಡೋದಲ್ಲೇ ಹೊರತು ಕೇಳೋರಿಗೂ ತಿಳಿಯಾಗಿಲ್ಲ ಕೇಳೋರಿಗೂ ತಿಳಿಯಾಗಿಲ್ಲ. ಜಾನಕಿ ಜೀವನ ಸುಮನ ಅನ್ನೋದು ತಾತ್ಪರ್ಯ ಏನು ಅಂತಂದ್ರೆ ಆದ್ರಿಂದ ಜೈಸೆ ಶಾರದೀಯೇಚೆ ಚಂದ್ರಕಳೆ ಮಾಜಿ ಅಮೃತ ಕಣ ಕೋವಳೆ ತೇ ವೇಚಿತಿ ಮನೆ ಮವಾಳೆ ಚಕೋರ ತಲಗೆ. ತಲಗೆ ಅಂದ್ರೆ ಅರ್ಥ ಅಂದ್ರೆ ತಲೆ ಗಚ್ಚತಿ ತಲಗ ಅಂದ್ರೆ ನೆಲದ ಮೇಲೆ ನಡೀತಕ್ಕಂಥವಳು, ಹಾರ್ಲಿಕ್ಕೆ ಬರಂಗಿಲ್ಲ ಆದ್ರೆ ನೆಲದ ಮೇಲೆ ಇರ್ತಕ್ಕಂಥವಳು ಅಂತ ಅಂದ್ರೆ ಮರಿಗಳು ಅಂತ. ಆ ಮರಿಗಳು ಹೆಂಗೆ ತಮ್ಮ ಕೋಮಲವಾಗಿರ್ತಕ್ಕಂಥ ಆ ಮರಿ ಹೆಂಗೆ ಏನು ಮಾಡ್ತಾವ ಅಂತಂದ್ರೆ ತಾಯಿ ತಂದು ಕೊಟ್ಟಿರ್ತಕ್ಕಂಥ ಇದನ್ನು ಹೆಂಗೆ ಅದು ಅತ್ಯಂತ ಮೃದುವಾಗಿರ್ತಕ್ಕಂಥ ಚುಂಚಿನಿಂದ ಹೆಂಗೆ ಸೇವನೆ ಮಾಡ್ತಾವನೋ ಹಂಗೆ ನಾವು ಸಹಿತ ನಮ್ಮ ಚುಂಚನ್ನು ಮೃದುವಾಗಿ ಮಾಡಿಕೊಂಡು ಆ ಸೇವನೆ ಮಾಡಬೇಕೇ ಹೊರತು ಒರಟು ಚುಂಚಿನಿಂದ ಸೇವನೆ ಮಾಡಿದ ಉಪಯೋಗ ಆಗುವಂಥದ್ದಲ್ಲ ಅಂತ. ತಿಯಾಪರಿ ಶ್ರೋತ ಅನುಭವಾವಿ ಹೇ ಕಥಾ ಅತಿ ಹಳುವಾರಪಣ ಚಿತ್ತ ಆಣೂನಿಯ ಶ್ರೀರಾಮ. ಜ್ಞಾನೇಶ್ವರ ಮಹಾರಾಜರಿಗೆ ಎಷ್ಟರೇ ಮಾರ್ಮಿಕವಾಗಿ ಬರ್ದಾರ ಅಂದ್ರೆ ಮುಂಚೆ ಚಿತ್ತ ಏನು ಮಾಡಿಕೊಡ್ರಿ ಅಂದ್ರೆ ಹಳುವಾರು ಮಾಡಿಕೊಡ್ರಿ ಅಂತ, ಲೈಟ್ ಅಗದಿ ಹೌರ್ಗಾಗಬೇಕದು, ಚಿತ್ತ ಮೃದು ಆಗ್ಬೇಕು ಅಂದ್ರೆ ಮಾತ್ರ ಇದು ಶ್ರವಣ ಮಾಡಿದ್ರೆ ನಮ್ಗೆ ಆಕಲನ ಆಗ್ತಕ್ಕಂಥದ್ದೇ ಹೊರತು ನಮ್ಮ ಚಿತ್ತ ಹೆಂಗಿರ್ಬೇಕು ಅಂದ್ರೆ ಅತಿ ಮೃದುವಾಗಿರ್ತಕ್ಕಂಥದ್ದು ಇರಬೇಕು. ಇದರ ಅರ್ಥ ಏನು ಅಂತಂದ್ರೆ ಅತ್ಯಂತ ಸದ್ಭಾವದಿಂದ ಅದ್ರೊಳಗೆ ಯಾವುದೂ ಒರಟು ಭಾವ ಇರಬಾರ್ದು ಅಂತ. ಆ ಚಿತ್ತದಲ್ಲಿ ಏನಿರಬಾರ್ದು ಅಂದ್ರೆ ಯಾವುದೂ ಒರಟು ಭಾವ ಇಟ್ಟುಕೊಂಡು ನಾವೊಂದು ಶ್ರವಣ ಮಾಡ್ಲಿಕ್ಕೆ ಹೋದ್ರೆ ಏನಾಗುವುದಿಲ್ಲ ಅಂತಂದ್ರೆ ಅದು ಶ್ರವಣ ಮಾಡಿದ್ದು ಸಾರ್ಥಕ ಆಗ. त्या प्रमाणे चित्त अगदी हलके करून वासनांचे जाड्य काढून मग श्रोत्यानी ही कथा अनुभवावी. ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಮಾನಸಿಕ ವಿಕಾರಗಳನ್ನು ಬಾಜೂಕಿಟ್ಟು ಅರ್ಥಾತ್ ನಮ್ಗೆ ಹೆಂಗಾಗ್ತಾವ ಅಂತಂದ್ರೆ ಇಲ್ಲೆಲ್ಲ ಚಲೋ ಮಂದಿ ಅದ ಬಿಡ್ರಿ, ಒಂದೊಂದು ಕಡೆ ಹೆಂಗಾಗ್ತದ ಅಂತಂದ್ರೆ ಖರೆ ಹೇಳ್ತಾರೆ ಹೆಂಗಾಗ್ತದ ಅಂತಂದ್ರೆ ಈಗ ನಾವು ಕೀರ್ತಲ್ ಪಾಠ ಕೇಳಿ ಕೂತಿರಂಗಿಲ್ಲ, ಎಲ್ಲಿ ಒಬ್ರಿಗೊಬ್ರು ಚಿಮುಟ್ತಿರ್ತಾರೆ, ಅಲ್ಲೇ ಒಬ್ರಿಗೊಬ್ರು ಬಡಿತಿರ್ತಾರೆ. ಇದೆಲ್ಲ ಹಿಂಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ನಮ್ಮ ಮನಸ್ಸಿನ ವಿಕಾರಗಳನ್ನು ವ್ಯಕ್ತ ಮಾಡಿಕೋತ ನಾವು ಅದನ್ನು ಶ್ರವಣ ಮಾಡ್ಲಿಕ್ಕೆ ಹತ್ತಿದ್ವಿ ಅಂತಂದ್ರೆ ಶ್ರವಣ ಆಗ್ಲಿಕ್ಕೆ ಶಕ್ಯ ಏನು? ಅನೇಕ ಕಥೆಗಳಲ್ಲೇ ಪುರಾಣಗಳಲ್ಲೇ ಅರ್ಥಾತ್ ಅನೇಕ ಪ್ರಸಂಗಗಳು ನಡೆದಿರ್ತಾವಿಲ್ಲೋ ಸೂಕ್ಷ್ಮವಾಗಿ ತಿಳ್ಕೊಂಡು. ತಾತ್ಪರ್ಯ ಏನು ಅಂತಂದ್ರೆ ಈ ಪ್ರಕಾರವಾಗಿ ಮನಸ್ಸನ್ನು ನಿರ್ವಿಕಾರವನ್ನಾಗಿ ಮಾಡಿಕೊಂಡು ಶಾಂತವಾಗಿ ಪರಮಾತ್ಮ ಭಾವದ ಜೊತೆಗೆ ನಾವು ನಮ್ಮ ಮನಸ್ಸನ್ನು ತಾದಾತ್ಮ್ಯಗೊಳಿಸಿ ಕನಿಷ್ಠ ಅಷ್ಟೊತ್ತಿನ ಪೂರ್ತಿ ಕರೆ ಸಮಾಧಾನದಿಂದ ಶ್ರವಣ ಮಾಡಿದರೆ ಮಾತ್ರ ಹಲ್ಕೆ ಕರೂನ್ ವಾಸನಾಂಚೆ ಜಾಢ್ಯ ಕಾಡೂನ್ ಮಗ ಶ್ರೋತ್ಯಾನಿ ಹಿ ಕಥಾ ಅನುಭವಾವಿ. ಅರ್ಥಾತ್ ಮನಸ್ಸನ್ನು ಶಾಂತ ಮಾಡಿಕೊಂಡು ಅಂತರ್ಮುಖ ಮಾಡಿಕೊಂಡು ಮನಸ್ಸು ಅಂತರ್ಮುಖ ಆಗಬೇಕು ಅಂದ್ರೆ ಮಾತ್ರ ಶ್ರವಣ ಮಾಡಿದರೆ ಸಾರ್ಥಕ ಆಗ್ತಕ್ಕಂಥ. ಆದ್ರಿಂದನ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಉದಾಹರಣೆ ಅದು. ಹೆಂಗಾಗ್ತದೆ ನೋಡಿ, ಏನಾಯ್ತು ಅಂದ್ರೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ತುಳಸಿ ರಾಮಾಯಣದಲ್ಲೇ ತುಳಸಿದಾಸರು ಅತ್ಯಂತ ಏನು ಅಂದ್ರೆ ಶ್ರವಣ ಹೆಂಗೆ ಮಾಡಬೇಕು, ಶ್ರೋತ ಹೆಂಗೆ ಶ್ರವಣ ಮಾಡಬೇಕು ಅನ್ನುವಂಥ ವಿಷಯದಲ್ಲೇ ಒಂದು ವಿಲಕ್ಷಣ ಉದಾಹರಣೆಯನ್ನು ಹೇಳಿದ್ದಾರೆ. ಅರ್ಥಾತ್ ಒಂದು ಸಲ ಶಿವ ಪಾರ್ವತಿ ಸತಿಗೆ ಏನಂದ ಅಂದ್ರೆ, ಪಾರ್ವತಿಗಲ್ಲ ಸತಿಗೆ ಏನಂದ ಅಂದ್ರೆ, ಸತಿ ನಾವಿಬ್ಬರು ಏನು ಮಾಡೋಣ ಅಗಸ್ತ್ಯರ ಹತ್ರ ರಾಮಾಯಣ ಶ್ರವಣ ಮಾಡ್ಲಿಕ್ಕೆ ಹೋಗೋಣ. ಸತಿ ಒಮ್ಮೆಲೆ ಖಕ್ಕಂತ ನಕ್ಳು, ನೀನು ಪ್ರತ್ಯಕ್ಷ ಪರಮಾತ್ಮ ಪ್ರತ್ಯಕ್ಷ ಶಿವ ಅಂಥ ಜ್ಞಾನದ ಮೂರ್ತಿಮಂತ ಜ್ಞಾನ ಸ್ವರೂಪನಾಗಿರ್ತಕ್ಕಂಥವ ಆ ಒಂದು ಗಿಡ್ಡ ಆ ಅಗಸ್ತ್ಯರ ಹತ್ರ ಏನು ಶ್ರವಣ ಮಾಡ್ಲಿಕ್ಕೆ ಹೋಗ್ತಿದ್ದಿ? ಅರ್ಥಾತ್ ಅಲ್ಲೇನು ನಾವು ಶ್ರವಣ ಮಾಡ್ಲಿಕ್ಕೆ ಶಕ್ಯದ ಅಂದ ಕೂಡ ಶಿವಗೆ ಎಷ್ಟರೇ ಮನಸ್ಸಿಗೆ ಬೇಜಾರಾತು ಅಂದ್ರೆ ಅರೆ ಅರ್ಥಾತ್ ಏನಂದ್ರೆ ಈ ಸತಿಯಲ್ಲೇ ಎಷ್ಟರೇ ಶ್ರದ್ಧಾದಿದು ಅದಲ್ಪ ಅನ್ನುವಂಥ ಭಾವ ಬಂದು. ಆದರೂ ಸಹಿತ ಇಲ್ಲ ನಾನಂತೂ ಹೊಂಟೀನಿ, ನೀ ಬರ್ತಿದ್ರು ಬಾ ಅಂದ ಕೂಡಲೇ ಅನಿವಾರ್ಯವಾಗಿ ಅಲ್ಲಿ ಹೋದ್ಲು. ಅರ್ಥಾತ್ ಅವಳಿಗೆ ಏನಾಗಲಿಲ್ಲ ಅಂದ್ರೆ ಆ ವಕ್ತಾನ ವಿಷಯದಲ್ಲಿ ಅವಳಿಗೆ ಏನು ನಿರ್ಮಾಣ ಆಗಲಿಲ್ಲ ಅಂದ್ರೆ ಶ್ರದ್ಧಾ ನಿರ್ಮಾಣ ಆಗಲಿಲ್ಲ. ಅದಕ್ಕನುಸಾರವಾಗಿ ಏನಾಗಿ ಹೋತು ಅಂದ್ರೆ ಮನಸ್ಸು ಉದ್ವಿಗ್ನ, ಮನಸ್ಸೇನಾಯ್ತು ಅಂತಂದ್ರೆ ಅಂತರ್ಮುಖ ಆಗಲಿಲ್ಲ. ಮನಸ್ಸು ಅನೇಕ ಪ್ರಕಾರವಾಗಿರ್ತಕ್ಕಂಥ ವಿಕಲ್ಪಗಳು ಮನಸ್ಸಿನಾಗ ಬಂದು ತರ್ಕ ವಿಚಾರ ವಿಕಲ್ಪ ಬಂದ ಕೂಡಲೇ ಅಲ್ಲಿ ರಾಮಾಯಣ ಶ್ರವಣ ಮಾಡಲಿಲ್ಲ. ಪರಿಣಾಮ ಏನಾಯ್ತು ಅಂತಂದ್ರೆ ಸಂಪೂರ್ಣವಾಗಿ ಜೀವನದ ಎಲ್ಲ ರೀತಿಯಿಂದಲೂ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಏನಾಯ್ತು ಅಂದ್ರೆ ಆಘಾತಗಳನ್ನು ಅನುಭವಿಸಬೇಕಾಗಿ ಬಂದು, ಒಂದಲ್ಲ ಎರಡಲ್ಲ ಅನೇಕ ಆಘಾತಗಳನ್ನು ಅನುಭವಿಸಿ ಕೊನೆಗೆ ಆತ್ಮಾಹುತಿ ಮಾಡಿಕೋಬೇಕಾಗಿರ್ತಕ್ಕಂಥ ಪ್ರಸಂಗದವರೆಗೂ ಈ ಒಂದು ಶ್ರದ್ಧಾದ ಅಭಾವ ಆ ಸತಿನ ತಗೊಂಡು ಹೋತು ಅನ್ನುವಂಥದ್ದು ಉದಾಹರಣೆ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ ತಿಯಾಪರಿ ಶ್ರೋತ ಅನುಭವಾವಿ ಹೇ ಕಥಾ ಅತಿ ಹಳುವಾರಪಣ ಚಿತ್ತ ಅನೂನಿಯ.
ಆದ್ದರಿಂದ ಮನಸ್ಸನ್ನು ಶಾಂತ ಮಾಡಿಕೊಂಡು ನಿರ್ವಿಕಾರ ಮಾಡಿಕೊಂಡು ನಿಶ್ಚಲ ಮಾಡಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಜ್ಞಾನೇಶ್ವರ ಮಹಾರಾಜರು, ನಾ ಎಷ್ಟೋ ಸಲ ಹೇಳಿದ್ದೀನಿ, ಅವ್ರಿಗೆ ಒಂದೇ ಒಂದು ಶಬ್ದ ಅತಿಶಯೋಕ್ತಿ ಬರೀಲಿಕ್ಕೆ ಅವ್ರಿಗೆ ಸಮಯ ಇರಲಿಲ್ಲ. ವೇळ नव्हती, अतिशयोक्ती काहीतरी लिहायला वगैरे ಇರುದ ಪಾಪ 22 ವರ್ಷ ಆಯುಷ್ಯದೊಳಗೆ ಸುಮ್ಮನೆ ಇಂಥವೆಲ್ಲ ಎಂಕಿನಾರೆ ಬರ್ಕೋತ ಕೂತ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲಿತ್ತು. ಒಂದು ಶಬ್ದನೂ ಅದರೊಳಗೆ ಏನಿಲ್ಲ ಅಂದ್ರೆ ಅತಿಶಯೋಕ್ತಿ ಇಲ್ಲ, ಒಂದು ಶಬ್ದನೂ ಸುಮ್ಮನೆ ಅಲಂಕಾರಕ್ಕೆ ಬರೆದದ್ದಲ್ಲ, ಒಂದು ಶಬ್ದನೂ ವ್ಯರ್ಥವಾಗಿ ಬರೆದದ್ದಲ್ಲ. 9,000 ಓವಿನೂ ಸಹಿತ ಅದರೊಳಗೆ ಒಂದೊಂದು ಶಬ್ದನೂ ಏನದ ಅಂತಂದ್ರೆ ಅದು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದದ, ದಿವ್ಯದ ಅನ್ನುವಂಥ ಭಾವದಿಂದ ನಾವೇನು ಮಾಡಬೇಕು ಅಂದ್ರೆ ಶ್ರವಣ ಮಾಡಬೇಕು. ಜ್ಞಾನೇಶ್ವರ ಮಹಾರಾಜರು ಏನು ಹೇಳ್ಯಾರೋ ಅದು ಬರೋಬ್ಬರಿ ಅದ. ಜ್ಞಾನೇಶ್ವರ ಮಹಾರಾಜರು ಹೇಳಿದರು ಈ ಜಗತ್ತು ಮಿಥ್ಯಾ ಅದ ಅಂತ ಹೇಳಿ. ನಮಗೆ ಅದು ಖರೆ ಅನಿಸವಲ್ತಾಕ, ನಮಗೆ ಮಿಥ್ಯಾ ಅನ್ನೋದು ಕಲ್ಪನಾ ಬರದೇ ಇರ್ಕೋವಲ್ತಾಕ. ಆಗ ನಮ್ಗೆ ಅನಿಸ್ಬೇಕಲ್ಲ ಏನು ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಏನು ಹೇಳ್ಯಾರೋ ಅದು ಹೆಂಗೆ ಅನುಭವದಲ್ಲಿ ಬಂದಿತ್ತು ಅನ್ನುವಂಥ ಚಡಪಡಿಗೆ ಬೇಕೇ ಹೊರತು ಜ್ಞಾನೇಶ್ವರ ಮಹಾರಾಜರು ಮಿಥ್ಯಾ ಅದ ಅಂತ ಹೇಳಿದರು, ಜಗತ್ತು ಹಂಗದ ಅಂತ ಹೇಳಿದ್ರು, ಹಿಂಗದ ಅಂತ ಹೇಳಿದ್ರು, ನಮಗೇನು ಅನುಭವ ಬರಂಗಿಲ್ಲ ಬಿಡಂಗಿಲ್ಲ, ನಮ್ಗೆ ಅನುಭವ ಇಲ್ಲ, ಅದು ಹೆಂಗೆ ಆಗ್ಲಿಕ್ಕೆ ಶಕ್ಯದ, ಅದು ಹಂಗೆ ಇರ್ಲಿಕ್ಕೆ ಶಕ್ಯದ ಅನ್ನುವಂಥದ್ದನ್ನು ಪರಮಾತ್ಮನ ಸ್ವರೂಪದ ವರ್ಣನೆಯನ್ನು ಜ್ಞಾನೇಶ್ವರ ಮಹಾರಾಜರು 13ನೇ ಅಧ್ಯಾಯದಲ್ಲಿ ಏನು ಮಾಡ್ತಾರೋ ಅದೇ ರೀತಿ ಪರಮಾತ್ಮ ಸ್ವರೂಪ ಹಂಗದ ಅನ್ನುವಂಥ ಭಾವ ಏನದ ನಮಗೀಗ ಅನುಭವದಲ್ಲಿ ಇರಲಿಕ್ಕಿಲ್ಲ. ಆದ್ರೆ ನಮಗೆ ಅದ್ರ ಬಗ್ಗೆ ಶ್ರದ್ಧಾ ಬೇಕು, ವಿಶ್ವಾಸ ಬೇಕು. ಪರಮಾತ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪ ಇದ್ದಾನ, ಆನಂದ ಸ್ವರೂಪ ಇದ್ದಾನ, ಸಮಾಧಾನ ಸ್ವರೂಪ ಇದ್ದಾನ ಅನ್ನುವಂಥದ್ದು. ಆ ಪರಮಾತ್ಮನ ಅನುಭವ ಹೆಂಗೆ ಬಂದಿತ್ತಪ್ಪ ಅನ್ನುವಂಥ ಕಳಕಳಿ ಬೇಕೇ ಹೊರತು ಹಂಗೆಲ್ಲಿದ್ದಾನ, ಹಿಂಗೆಲ್ಲಿದ್ದಾನ, ಎಲ್ಲಿದ್ದಾನ ಅನ್ನುವಂಥ ಭಾವ ನಮ್ಮಲ್ಲಿ ಬರಬಾರ್ದು ಅಂತ. ಆದ್ರಿಂದ ತಿಯಾಪರಿ ಶ್ರೋತ ಅನುಭವಾವಿಹೇ ಕಥಾ, ಅವ್ರು ಆದ್ದರಿಂದ ಅನುಭವಾವಿ ಅಂತ ತಿಳ್ಕೊಂಡು ಇದನ್ನ ಅನುಭವಿಸ್ರಿ ಅದು, ಈ ಅನುಭವ ಪಡ್ಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅತಿ ಹಳುವಾರಪನ ಚಿತ್ತ ಅನುಭವ್ಯ, ಮನಸ್ಸನ್ನು ಶಾಂತ ಮಾಡಿಕೊಂಡು ಇದನ್ನು ಶ್ರವಣ ಮಾಡ್ರಿ. ಆದ್ದರಿಂದ ಅವರು 13ನೇ ಅಧ್ಯಾಯದಲ್ಲಿ ಹೇಳಿದರು, ನೀವು ಇದನ್ನು ಅತ್ಯಂತ ಲಕ್ಷ್ಯ ಕೊಟ್ಟು ಕೇಳಿದ್ರೆ ನಿಮಗೆ ಸಮಾಧಾನ ಸಿಕ್ಕ ತೀರ್ತದ, ಪ್ರತಿಜ್ಞಾ ಮಾಡಿ ಹೇಳ್ತೀನಿ ನಾನು ಅಂತೇಳಿ. ಅರ್ಥಾತ್ ಏನು ಅಂದ್ರೆ ಹಂಗೆ ನಾವು ಅದನ್ನು ಶ್ರವಣ ಮಾಡಿದ್ರೆ ನಮ್ಗೆ ಉಪಯೋಗ ಆಗಂಗಿಲ್ಲ ಅಂತ ತಿಳ್ಕೊಂಡಿಲ್ಲ. ಅರ್ಥಾತ್ ಇದರಲ್ಲೇ ಅಂತ ತಿಳ್ಕೊಂಡಲ್ಲ, ಖರೆ ಅಂದ್ರೂ ಜ್ಞಾನೇಶ್ವರಿ 3.5 ವರ್ಷ ನಮಗೇನು ಚಿಂತನೆ ಮಾಡುವಂಥ ಅವಕಾಶ ಮಹಾರಾಜರ ಅನುಗ್ರಹದಿಂದ ಪ್ರಾಪ್ತ ಆಯಿತು. ನನ್ನ ಜೀವನದೊಳಗೆ ಖರೆ ಅಂದರು ಅದ್ರದ್ದು ಏನದ ಅಂತಂದ್ರೆ ಬಹಳ ದೊಡ್ಡ ಒಂದೇನದ ಅಂತಂದ್ರೆ ನನಗೆ ಅದರಿಂದ ಬಹಳಷ್ಟು ಮನಸ್ಸಿಗೆ ಏನಾಗಿದೆ ಅಂದ್ರೆ ಸಮಾಧಾನ ಆಗಿದೆ ಅಂತ ತಿಳ್ಕೊಂಡು ನನಗೆ ಹೇಳೋದ್ರಾಗ ಲವಲೇಶ ಅರ್ಥಾತ್ ಇದು ಅನಿಸೋದಿಲ್ಲ. ಆದ್ದರಿಂದ ನಾವು ಅದನ್ನು ಮನಃಪೂರ್ವಕವಾಗಿ ಶ್ರವಣ ಮಾಡಿದ್ರೆ, ಚಿಂತನೆ ಮಾಡಿದ್ರೆ ಸ್ವಲ್ಪ ಏನಾಗ್ತದೆ ಅಂದ್ರೆ ಜೀವನದಲ್ಲಿ ಅದ್ರ ಪರಿಣಾಮ ಆಗೇತಿತ್ತು. ಹೇ ಶಬ್ದೇ ವೀಣ ಸಂವಾದಿಜೆ ಇಂದ್ರಿಯ ನೇಣತಾ ಭೋಗಿಜೆ ಬೋಲಾ ಆದಿ ಝುಂಬಿಜೆ ಭ್ರಮೇಯಾಸಿ ಶ್ರೀರಾಮ. ಆದ್ದರಿಂದ ಜ್ಞಾನೇಶ್ವರ ಮಹಾराज ಇಲ್ಲಿ ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ, हिची चर्चा शब्दा वाचून करावी, मनातले मनात हिचा विचार करावा, इंद्रियांना पत्ता लागू न देता हिचा उपभोग घ्यावा व हिच्यातील प्रतिपादित शब्दांच्या अगोदर त्यात सांगितलेल्या सिद्धांताचे आकलन करावे. 3 ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಜ್ಞಾನೇಶ್ವರ ಮಹಾರಾಜರು ಈ ಓವಿಯಲ್ಲಿ ಹೇಳ್ತಾ ಇದ್ದಾರೆ. ಮೊದಲೇದೇನು ಅಂದರೆ ಹೇ ಶಬ್ದೇ ವೀಣ ಸಂವಾದಿಗೆ, ಅರ್ಥಾತ್ ಸುಮ್ಮನೆ ಏನು ಅಂದ್ರೆ ಚರ್ಚಾ ಮಾಡುವ ವಿಷಯ ಅಲ್ಲ, ಸುಮ್ಮನೆ ತರ್ಕ ವಿತರ್ಕ ಕುತರ್ಕ ಮಾಡ್ತಕ್ಕಂಥ ವಿಷಯ ಅಲ್ಲ. ಇದನ್ನು ನಾವೇನು ಮಾಡಲಿಕ್ಕೆ ಬರಬೇಕು ಅಂದ್ರೆ ಒಳಗೆ ಅನುಭವಿಸ್ಲಿಕ್ಕೆ ಬರಬೇಕು. ಆ ದಿವ್ಯವಾಗಿರ್ತಕ್ಕಂಥ ಭಾವಗಳನ್ನು ಮನಸ್ಸಿನಾಗ ಅನುಭವಿಸ್ಲಿಕ್ಕೆ ಬರಬೇಕು. ನಮ್ಮ ಜೀವನದೊಳಗೆ ಅವತರದ್ದು ಏನಾಗಬೇಕು ಅಂದ್ರೆ ಖರೆ ಪರಿಣಾಮ ವ್ಯಕ್ತ ಆಗಬೇಕು. ಆದ್ದರಿಂದ ಇದನ್ನೇ ಮಾಡಬೇಕು ಅಂದ್ರೆ ಶಬ್ದೇ ವೀಣ ಸಂವಾದಿದೆ, ಮನಸ್ಸಿನೊಳಗನ ಇದನ್ನು ಚಿಂತನೆ ಮಾಡಬೇಕು ಅಂತ. ಇಂದ್ರಿಯ ನೇಣತಾ ಭೋಗಿದೆ, ಇದನ್ನು ನಾವು ಅನುಭವಿಸ್ಬೇಕು. ಹೆಂಗೆ ಅಂತ ನಾ ಹೇಳಿಲ್ಲ ಪ್ರಾರಂಭದಲ್ಲಿ, ಏನು ಅಂದ್ರೆ ಇಂದ್ರಿಯಾತೀತವಾಗಿರ್ತಕ್ಕಂಥ ಭಾವದಲ್ಲಿ ಇದನ್ನು ಅನುಭವಿಸ್ಲಿಕ್ಕೆ ಬರಬೇಕು. ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನು ಇಂದ್ರಿಯಾತೀತವಾಗಿರ್ತಕ್ಕಂಥ ಭಾವದಲ್ಲಿ ನಾವೇನು ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಅನುಭವಿಸ್ಲಿಕ್ಕೆ ಬರಬೇಕು. ಅರ್ಥಾತ್ ಪ್ರಪಂಚದ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ವಿಷಯಗಳ ಸಂಬಂಧ ಇಲ್ಲದೆ ಇದ್ದಾಗಿಯೂ ಸಹಿತ, ಅರ್ಥಾತ್ ಅದು ಯಾವಾಗ ಬರ್ಬೋದು ಅಂತಂದ್ರೆ ಜೀವನದಲ್ಲಿ ಸ್ವಾಭಾವಿಕವಾಗಿ ಯಾವಾಗ ಬರ್ತದೆ ಅಂತ ತಿಳ್ಕೊಂಡು ಕೇಳುವ ವಾರ್ಧಕ್ಯದಲ್ಲಿ ಬರ್ತದೆ. ತಿನ್ಲಿಕ್ಕಾಗಂಗಿಲ್ಲ, ಕುಡಿಲಿಕ್ಕಾಗಂಗಿಲ್ಲ, ನೋಡ್ಲಿಕ್ಕಾಗಂಗಿಲ್ಲ, ಕೇಳಲಿಕ್ಕಾಗಂಗಿಲ್ಲ. ಪ್ರಪಂಚದ ಯಾವ ವಿಷಯಗಳನ್ನು ಅನುಭವಿಸ್ಲಿಕ್ಕೆ ಶಕ್ಯವಾಗದೇ ಇರತಕ್ಕಂಥ ಸಂದರ್ಭದೊಳಗೂ ಸಹಿತ ಅರ್ಥಾತ್ ಭಗವಂತನ ಅನುಗ್ರಹದಿಂದ ಅಥವಾ ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಗ್ರಂಥಗಳನ್ನು ಶ್ರವಣ ಮಾಡಿ ಮನನ ಮಾಡಿರೋದ್ರಿಂದ ಪ್ರಾಪ್ತವಾಗ್ತಕ್ಕಂಥ ಸಮಾಧಾನದ ಖರೆ ಅನುಭವ ಏನದ ಅಂದ್ರೆ ನಮಗೆ ಆವಾಗ. ಇವಾಗ ಏನದಂದ್ರೆ ಎಷ್ಟಾದರೂ ಕಣ್ಣು ತೆಗೆದುಕೊಳ್ಳಿ ಏನಾದರೂ ವಿಷಯಗಳನ್ನು ನೋಡ್ಲಿಕ್ಕೆ ಸಿಗ್ತಾವ. ಆದ್ರೆ ಕಣ್ಣು ಕಾಣಿಸ್ಲಂಗೆ ಆದಾಗೂ ಸಮಾಧಾನ ಇರಬೇಕು, ಕಿವಿನ ಕೇಳಿಸ್ಲಿಕ್ಕೆ ಆದಾಗೂ ಸಮಾಧಾನ ಇರಬೇಕು. ಆದ್ದರಿಂದ ಮಹಾರಾಜರು ಭಾವುಸಾಹೇಬ್ರಿಗೆ ಹೇಳಿದಲ್ಲ, ಕಾಯಿ ಭಾವುಸಾಹೇಬ್ ತುಂಬ ಕಂಠಾಳ ಆದಾಗ ಇವರಲ್ಲಿ ನೈ ಮಾಡಿ ಅಂಥ ವಯಸ್ಸಿನೊಳಗೂ ಸಹಿತ ಕಿವಿ ಕೇಳಿಸ್ತಿದ್ದಿಲ್ಲ, ಕಣ್ಣು ಕಾಣಿಸ್ತಿದ್ದಿಲ್ಲ.
ಆದರೂ ಸಹಿತ ಇಂಥ ಅವಸ್ಥೆಗಳನ್ನು ಯಾಕೆ ಇಟ್ಟಿರಿ ಅಂತ ತಿಳ್ಕೊಂಡು ಕೇಳಿ ಮಹಾರಾಜರು ಹೇಳಿದರು, या अवस्थेमध्ये सुद्धा समाधानाने राहता येईल म्हणून एक उदाहरण राहू असू देत म्हणून मी तुम्हाला ठेवलेलं आहे. अर्थात ಏನು ಅಂದರೆ ಅದು ಖರೆ, ಅದು ಜೀವನದೊಳಗೆ ಅದು ಖರೆ. ನಮ್ಮ ಆಯುಷ್ಯ ತುಂಬ ನಾವು ಏನಾದರೂ ಚಿಂತನೆ ಮಾಡಿದ್ರೆ, ಸಾಧನೆ ಮಾಡಿದ್ರೆ ಅದ್ರದ್ದು ಅದೇನು ಅಂತಂದ್ರೆ ಅದ್ರದ್ದು ಫಲ ಅನುಭವಿಸ್ಲಿಕ್ಕೆ, ಅದು ಅನುಭವಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಕಾಲ ಅದು. ಆದ್ದರಿಂದ ವಾರ್ಧಕ್ಯದೊಳಗನ ನಾವು ಅರ್ಥಾತ್ ಆಯುಷ್ಯ ತುಂಬ ಮಾಡಿರ್ತಕ್ಕಂಥ ಸಾಧನೆಯ ನಿಜವಾಗಿರ್ತಕ್ಕಂಥ ಒಂದು ಫಲ ಏನದನು. ನಾವು ಒಬ್ಬರ ಮನೆಗೆ ಹೋಗಿದ್ವಿ. ಒಬ್ಬರ ಮನೆಯೊಳಗೆ ಅವ್ರ ಮುದುಕಿ ಪಾಪ ಭಾಳ ಮುಪ್ಪಾನ ಮುದುಕಿ, ಮನೆಯೊಳಗೆ ಅಸ್ತವ್ಯಸ್ತ. ಆ ಮುದುಕಿದೇನು ಅಂತಂದ್ರೆ ವರ್ತನೆ ಅಸ್ತವ್ಯಸ್ತ ಅರ್ಥ ಏನದ, ರಾತ್ರಿ ಬೆಳತನಕ ಮನೆ ತುಂಬ ಅಡ್ಡಾಡೋದು, ಅಲ್ಲಿ ಬೀಳೋದು ಇಲ್ಲಿ ಬೀಳೋದು, ಬಡಬಡಿಸೋದು, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ, ಅದನ್ಯಾಕೆ ಮಾಡಂಗಿಲ್ಲ ಇದನ್ಯಾಕೆ ಮಾಡಂಗಿಲ್ಲ. ಪಾಪ ಮಂದಿ ಸಾಕಾಗಿ ಹೋಗ್ತೀವಿ. ನಾವು ಹೋದಾಗೆಲ್ಲ ಕೇಳ್ತಿದ್ವಿ, ಆ ಮುದುಕಿನೂ ಕೇಳ್ತಿದ್ರು, ಅವರು ಕೇಳ್ತಿದ್ರು, ಎಂದ್ರಿ ಇವ್ರದು ಅಂತ ತಿಳಿಸಿಲ್ಲ. ಅವಾಗ ಅವ್ರು ಏನಂದ್ರು, ಅಲ್ರಿ ಇವರು ಬೇಕಾದಷ್ಟು ನಾಮಸ್ಮರಣೆ ಮಾಡ್ಯಾರ, ಅದು ಹಿಂಗ್ಯಾಕೆ ಅಂತ ಕೇಳಿದ್ರು. ನಾ ಏನಂದೆ, ಬೇಕಾದಷ್ಟು ನಾಮಸ್ಮರಣೆ ಮಾಡ್ಯಾರ, ಆದರೆ ಎಷ್ಟು ಮಾಡ್ಯಾರ ಅಂತಂದ್ರೆ ಈ ಅವಸ್ಥಾದೊಳಗೂ ಸಮಾಧಾನಲೇ ಇರ್ಲಿಕ್ಕೆ ಬೇಕಾಗುವಷ್ಟು ನಾಮಸ್ಮರಣೆ ಕಡಿಮೆ ಬಿದ್ದದ ಅಂತ. ಅರ್ಥಾತ್ ಈ ಅವಸ್ಥಾದೊಳಗೂ ಸಮಾಧಾನಲೇ ಇರ್ಲಿಕ್ಕೆ ಇರಬೇಕಂತಿದ್ರೆ ಎಷ್ಟು ನಾಮಸ್ಮರಣೆ ಆಗಬೇಕು, ಅದಕ್ಕೆ ಕಡಿಮೆ ಬಿದ್ದದಂತ ಹಿಂಗಾಗ್ಯದ ಅಂಥೇಳಿ. ತಾತ್ಪರ್ಯ ಏನು ಅಂತಂದ್ರೆ ಆ ಅವಸ್ಥಾದೊಳಗನ ಖರೆ ನಮ್ಮ ಜೀವನವನ್ನು ಬಾಳುವಂಥ ಈ ಕಾಲೆಲ್ಲ ಓಡ್ತಿರ್ತದೆ. ಈ ಕಾಲ ಏನದನು, ಕೌಮಾರ ಯೌವನ ಇವೆಲ್ಲ ಓಡ್ತಾವ, ಬಂದ ಧಡಲ್ ಅಂತ ನಿಂದ್ರುದು ಎಲ್ಲಿ ನಮ್ಮ ರಥ ಅಂತಂದ್ರೆ ವಾರ್ಧಕ್ಯದೊಳಗೆ ನೋಡಿ ಒಂದೊಂದು ಇಂದ್ರಿಯ ಶಿಥಿಲಾಲಿಖತ್ತು. ವಾರ್ಧಕ್ಯೆ ಚೇಂದ್ರಿಯಾಣಾಂ ವಿಗತ ಗತಿಮತಿಶ್ಚಾಧಿ ದೈವಾದಿತಾಪೈ ಪ್ರಾಪ್ತೈರೋಗೈರ್ವಿಯೋಗೈರ್ವ್ಯಸನ ಕೃಶತನೋ ಜ್ಞಪ್ತಿಹೀನಂಚ ದೀನಂ ಮಿಥ್ಯಾಮೋಹಾಭಿಲಾಷೈರ್ ಧೂರ್ಜತೇರ್ಧ್ಯಾನ ಶೂನ್ಯಂ. ನಡಕೇನೋ ಒಂದು ಶಬ್ದ, ಧೂರ್ಜತೇರ್ಧ್ಯಾನಶೂನ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ವಾರ್ಧಕ್ಯೆ ಚೇಂದ್ರಿಯಾಣಾಂ ವಿಗತ ಗತಿಮತಿಶ್ಚಾಧಿ ದೈವಾದಿ ತಾಪೈ. ಇಂದ್ರಿಯಗಳು ಶಿಥಿಲಾಗಿ ಹೋಗ್ತಾವ, ಮತಿ ಒಂದು ನಮೂನೆ ಆಗ್ತದೆ. ವಾರ್ಧಕ್ಯೆ ಚೇಂದ್ರಿಯಾಣಾಂ ವಿಗತ ಗತಿಮತಿಶ್ಚಾಧಿ ದೈವಾದಿ ಆದಿದೈವ ಅರ್ಥಾತ್ ಏನು ಅಂದ್ರೆ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತಾಪಗಳು ವಿಗತ ಗತಿಮತಿಶ್ಚಾಧಿ ದೈವಾದಿ ತಾಪೈ ಪ್ರಾಪ್ತೈರೋಗೈರ್ವಿಯೋಗೈರ್. ಆಯುಷ್ ಭಾಳ ಅಲ್ಲಿ ಕತ್ತು ಕೂಡಲೇ ಮುಂದಿನ ಮಂದಿನ ಹೋಗ್ತಿರ್ತದ, ಇವು ಕೂತಿರ್ತಾಳೆ ಹಂಗ ಇವ. ವಿಯೋಗಗಳಾಗ್ತಿರ್ತಾವ. ಏನ್ರಿ ನಾವು ಹಂಗೆ ಕೂತ್ವಿ, ನಮ್ಮ ಮುಂದಿನ ಮಂದಿದ ವಿಯೋಗ ಅಲ್ಲಿ ಕತ್ತೀವಿ ಅನ್ನುವಂಥ ದೇವ್ರು ನಿಮಗೆ ಭಾಳ ಆಯುಷ್ ಕೊಟ್ಟು ಚಲೋ ಮಾಡ್ಯಾದ್ರಿ ಅನ್ನೋ ಪಾಳಿ ಬಂತು ತಿಳಿಸಿಲ್ಲ. ಪ್ರಾಪ್ತೈರೋಗೈರ್ವಿಯೋಗೈರ್ ವ್ಯಸನ ಕೃಶತನು. ಒಂದು ದಿವಸ 1914ನೇ ಇಸ್ವಿಯಲ್ಲಿ ಲೋಕಮಾನ್ಯ ತಿಳಕರು ಮಂಡಾಲೆ ಜೈಲಿನಿಂದ ಬಿಡುಗಡೆ ಆಗಿ ಬಂತು. लोकमान्य टिळक 1914 मध्ये मंडाले जेल होऊन आले ते. और प्रति दिवस बन गार्डन नंतर पुण्यामध्ये त्या बन गार्डनला फिरायला जात असत. एक दिवस संध्याकाळी ते फिरायला गेलेले असताना डॉक्टर भांडारकर बसले होते. तर ते लोकमान्य जवळ गेले, समीप होत पुढल्याने कोण बाळ काय ते भांडारकर विचारले. होय मी बाळ आहे. ते नमस्कार केले. त्यांचे ते प्रोफेसर होते ना. नमस्कार ಮಾಡಿದ ಕೂಡಲೇ काय रे किती थकलास म्हण, किती म्हणजे हे झालास ಕೂಡಲೇ ಅವ್ರು हे पाप 6 वर्ष आरोहट्टी ಊಟ ಮಾಡಿದ್ರು. लोकमान्य टिळकರು ते 6 वर्ष अर्धपोटी जेवले होते. त्यांना तिथे एक रामचंद्र कुलकर्णी म्हणून त्यांना स्वयंपाक करायला होता. ते तांदूळ देत असत. यांना असे तांदूळ देत असत की ती माणसं खाऊ शकते. त्यांना असे तांदूळ देत असत त्या कुलकर्णीला, ते माणसं खाऊ शकत नव्हते असे तांदूळ त्याला देत असत. म्हणून ते लोकमान रोज काय करायचं की आपले तांदूळचा भात करून त्याला पण द्यायचं आणि ते तांदूळ चिमण्यांना टाकायचे. ते तांदूळ जे आहे ते चिमण्यांना टाकायचे. असे जवळजवळ ते 4 वर्ष तो कुलकर्णी राहिला. अजूनही 2 वर्ष असतानाच त्याचे जेलवास संपल्यामुळे, त्याची शिक्षा संपल्यामुळे तो गेला. अक्षरशः रडत रडत गेला तो. मला आणखीन 2 वर्ष शिक्षा वाढवा म्हटला त्यांना, काहीतरी सरकारला लिहून, म्हणजे तुमचे सान्निध्य मला मिळेल. ते नंतर 14 मध्ये आले. त्यावेळी ते भांडारकर अंदरू ಎಷ್ಟು ಸ್ವರ್ಗೀಪ ಅಂತ ಅಂದ್ಕೊಳ್ಳಿ. ಏನು तुम्ही भाग्यवंत आहात. ते लोकमान त्यांना म्हणाले तुम्ही भाग्यवंत आहात, तुम्हाला देवाने पुष्कळ आयुष्य दिलेले आहे. ते कसले सुख म्हणाले, कसले आनंद म्हणाले, कसले भाग्य आहे. म्हातारपणी मुलांचे दुःख पाहत नाही म्हणाले. भांडारकर म्हणाले म्हातारपणी मुलांचे म्हणजे ಮಕ್ಕಳು ಒಂದು ನಮೂನೆ ಆಗಿಬಿಟ್ಟೆ.
ಅದೊಂದು ದೊಡ್ಡ ತಾಪ. ವಾರ್ಧಕ್ಯದೊಳಗೆ ಅದೊಂದು ತಾಪ ಅಲ್ಲೇನ್ರಿ. ಅನೇಕ ಪ್ರಕಾರವಾಗಿರ್ತಕ್ಕಂಥ ರೋಗ, ವಿಯೋಗ, ಔತರ ಅಜ್ಞಾನ, ಅವ್ರ ಅನುಭವ, ಅವ್ರ ವರ್ತನೆ, ಇದೆಲ್ಲ ಏನು ರೋಗ ಇರ್ ವಿಯೋಗ ಇರ್ ವ್ಯಸನ ಕೃಷತನೋರ್ ಜ್ಞಪ್ತಿ ಹೀನಂಚ ದೀನಂ ಮಿಥ್ಯಾ ಮೋಹಾಭಿಲಾಷೈರ್ ಮಿಥ್ಯಾ ಮೋಹಾಭಿಲಾಷೈರ್ ಭ್ರಮತಿ ಮಮ ಮನೋ ಧೂರ್ಜತೆಯರ್ ಧ್ಯಾನತು ಭ್ರಮತಿ ಮಮ ಮನೋ ಮಿಥ್ಯಾ ಮೋಹಾಭಿಲಾಷೈರ್. ನಾವು ನೋಡೀವಿ ಅಕ್ಷರಶಃ ಮಕ್ಕಳು ಪಾಪ ಅವರು ಏನಾಗ್ತದ ಅಂತಂದ್ರೆ ಅವ್ರವ್ರ ಪ್ರಾರಬ್ಧಾನುಸಾರವಾಗಿ ಅವ್ರಿಗೆ ಐಶ್ವರ್ಯ ಪ್ರಾಪ್ತ ಆಗ್ತದ, ಚಲೋ ಚಲೋ ನೌಕರಿ ಹತ್ತಾವ, ಚಲೋ ಚಲೋ ಇದನ್ನ ಮಾಡ್ತಾವ. ಖರೆ ಒಣ ಮೋಹದೊಳಗೆ ಇವು ತಮ್ಮನ್ನು ತಾವು ಸುಖಿ ಅಂತ ತಿಳ್ಕೊತಾವ. ನಮ್ಮ ಮಗ ಒಬ್ಬ ಡಾಕ್ಟರ್ ಇದ್ದಾನ್ರಿ, ಅರೆ ನಿಂದೇನು ಹೇಳುವ ಅಂತ. ಒಬ್ಬ ಫಾರಿನ್ಯಾಗ ಇದ್ದಾನ, ಏನ್ ನಿನಗೇನು ಬಂತ ಅದರಿಂದ? ಫಾರಿನ್ಯಾಗ ಇದ್ದಾನ, ತಗೊಂಡು ನಿನಗೇನು ಸುಖ ಆತದ್ರಿಂದ? ನಿನ್ನ ಜೀವನದೊಳಗೆ ಅವ್ ಬರೀ ಇದ ಕಲ್ಪನಾ, ಇದಕ್ಕೆ ಮೋಹ ಅಂತ ಹೆಸರು. ಮಕ್ಕಳು ದೊಡ್ಡ ಒಬ್ಬರ ಮನೆಗೆ ಹೋಗಿದ್ವಿ. ಆ ಮಕ್ಕಳು ದೊಡ್ಡ ಮನೆ ಕಟ್ಸ್ಯಾರ. ಅಪ್ಪ ಅವಾಗಲೇ ನಡಿಲಿಕ್ಕೆ ಬರವಲ್ಲ, ಕೈಯಾಗ ಕೋಲ್ ಹಿಡ್ಕೊಂಡು ಕುಂಟ್ಕೋತ ಮ್ಯಾಲ ಬರ್ರಿ ಅದನ್ನು ತೋರಿಸ್ತೀನಿ, ಕೆಳಗೆ ಬರ್ರಿ ಇದ್ದು ಕೂಡ್ರಿ ಸುಮ್ಮನೆ. ಒಣ ಮೋಹ, ಮಕ್ಕಳ ಮೋಹದೊಳಗೆ ಸುಮ್ಮನೆ ತಮ್ಮನ್ನು ತಾವು ಸುಖಿ ಅಂತ ತಿಳ್ಕೊಳ್ಳೋದು ಏನದನೋ ಮಿಥ್ಯಾ ಮೋಹಾಭಿಲಾಷೈರ್ ಭ್ರಮತಿ ಮಮ ಮನೋ ಧೂರ್ಜಟೈರ್ ಧ್ಯಾನ ಶೂನ್ಯಂ. ಹಂಗಾರೆ ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಇವತ್ತಿನಿಂದನ ತಯಾರಿ ಮಾಡ್ಬೇಕು. ಏನ್ ತಯಾರಿ ಮಾಡಬೇಕು ಅಂದ್ರೆ ಎಲ್ಲಾ ಇಂದ್ರಿಯಗಳ ಶಿಥಿಲಾಗಿ, ಕಣ್ಣು ಕಾಣಿಸಂಗಿಲ್ಲ, ಕಿವಿ ಕೇಳ್ಸಂಗಿಲ್ಲ, ಅರ್ಥಾತ್ ದೇಹ ವಿಕಲ ಆಗ್ಯದ, ಕಾಲು ನಡಿಲಿಕ್ಕೆ ಬರಂಗಿಲ್ಲ, ಕೈಲಿ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ, ಸುಮ್ಮನೆ ಪಲಂಗದ ಮ್ಯಾಲ ಮನ್ಯಾಗಿನ ಮಂದಿ ಲಕ್ಷ್ಯ ಕೊಡದೇ ಇರುವಂತಹ ಪರಿಸ್ಥಿತಿ ಒಳಗೆ ಬಿದ್ದಾಗೂ ಸಮಾಧಾನ ಇರ್ಲಿಕ್ಕೆ ಬರಬೇಕು ಅಂತಿದ್ರ ಭಗವದ್ಗೀತಾ ಶ್ರವಣ ಮಾಡ್ಬೇಕು, ಜ್ಞಾನೇಶ್ವರಿ ಶ್ರವಣ ಮಾಡ್ಬೇಕು. ತಾತ್ಪರ್ಯ ಏನು ಅಂತಂದ್ರ, ಆದ್ರಿಂದ ಶಂಕರಾಚಾರ್ಯ ಹೇಳಿದಲ್ಲ ಏನಾಗ್ತದೆ ಪರಿಸ್ಥಿತಿ ಹತ್ರ, ಯಾವದ್ವಿತ್ತೋ ಪಾರ್ಜನ ಸಕ್ತಃ तावन निज परिवारो रखता जोपर्यंत पगार खूप म्हणजे चांगला पगार येत आहे तो या हां ते आल्यावर काफी घ्या हे घ्या ते घ्या चहा घ्या आणि संपल्यानंतर पश्चात जीवती जर्जर देहे वार्तां पृच्छति कोपी न गेहे. अर्थात ಮನ್ಯಾಗ ಏನಾರ ಮುದುಕರಾದ್ವಿ ಏನಾರು ತ್ರಾಸ ಆತು ಮಲ್ಕೊಂಡ್ವಿ ಒದರ್ಕೊಂಡ್ರು ಯಾರು ಒಂದು ಕಾಫಿ ಮಾಡಿ ಕೊಡಂಗಿಲ್ಲ ಚಹಾ ಮಾಡಿ ಕೊಡಂಗಿಲ್ಲ. ಅಲ್ಲಿ ಬಿದ್ಕೊಂಡಿರಿ ಏನು ನೀವು ಮುನ್ಯಾ ಸಂದಾಗ ಇಲ್ಲೇ ಬಿದ್ದಿರ್ತಿಲ್ಲ ಪಾಪ ಈ ಹುಡುಗ ಆಫೀಸ್ನಿಂದ ಬಂದಾನ ಅವನಿಗೆ ಚಹಾ ಮಾಡಿಕೊಡ್ಬೇಕು ಕಾಫಿ ಮಾಡಿಕೊಡ್ಬೇಕು ನೀವೇನು ಇಲ್ಲೇ ಬಿದ್ಕೊಂಡಿರಿ ಅಂತ ಅನ್ನುವಷ್ಟ್ರ ಮಟ್ಟಿಗೆ ಯಾವದ್ವಿತ್ತೋ ಪಾರ್ಜನ ಶಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಕೋಪಿನ ಗೇಹೆ. ಅಂಥ ಪರಿಸ್ಥಿತಿ ಒಳಗೂ ಸಮಾಧಾನದೇ ಇರ್ಲಿಕ್ಕೆ ಬರಬೇಕು ಅಂತ ತಿಳ್ಕೊಂಡು ಕೇಳಿದ್ರ ಆದ್ರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಹೇ ಶಬ್ದೇ ವೀಣ ಸಂವಾದಿಜೆ ಇಂದ್ರಿಯ ನೇಣತ ಭೋಗಿಜೆ ಬೋಲಾ ಆದಿ ಝೋಂಬಿಜೆ ಪ್ರಮೇಯಾಸಿ. ಹಂಗಾರೆ ಶ್ರವಣ ಹೆಂಗೆ ಮಾಡಬೇಕು ಅಂದ್ರೆ ಮುಂದೆ ಏನು ಹೇಳ್ತಾರೋ ಅದಕ್ಕಿಂತಲೂ ಮುಂಚೆನೇ ಅರ್ಥ ಆಗಿಬಿಡ್ಬೇಕು. ಅವ್ರು ಹೇಳೋಕ್ಕಿಂತಲೂ ಮುಂಚೆನೇ ಹಂಗೆ ರಗಡ ಪ್ರಸಂಗ ಇರಂಗಿಲ್ಲ ಜೀವನದಾಗ. ಈಗ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೇಮ್ ಇತ್ತು ಮಾತಾಡಬೇಕಂತ ಒಂಚೂರು ಹಿಂಗೆ ನೋಡಿಬಿಟ್ರೆ ಸಾಕು ಇಬ್ರಿಗೆ ಗೊತ್ತಾಗ್ಬಿಡ್ತದೆ ಏನು ಮುಂದೇನು ಅಂತ. ಅರ್ಥಾತ್ ಏನು ಅಂದ್ರೆ ಅಲ್ಲಿ ಮಾತು ಬೇಕಾಗೋದಿಲ್ಲ ಅಂತ. ಹಂಗ ಭಗವದ್ಗೀತಾ ಗುರು ಶಿಷ್ಯರಲ್ಲಿ ಅಂಥ ಭಾವ ಬೇಕು ಅಂತ. ಗುರುಗಳು ಹೆಂಗೆ ನೋಡಿದ್ರು ಶಿಷ್ಯ ಲಕ್ಷ ಕೊಡದೇ ಇದ್ರ ಬೇಕಾದಾಗ ನೋಡಿರ್ಲಿವ ಲಕ್ಷ್ಯ ಕೊಡಂಗಿಲ್ಲ ಅಂದ್ರೆ ಅಲ್ಲಿ ಪ್ರೇಮ್ ಇಲ್ಲ ಅಂತ ಅರ್ಥ. ಆದ್ರೆ ಎಲ್ಲಿ ಪ್ರೇಮ್ ಅದನು ಹಂಗೆ ಏನಾಗಬೇಕು ಅಂತಂದ್ರೆ ಅದ್ರ ವಿಷಯದಲ್ಲಿ ಹಂಗೆ ನಮ್ಮ ಅಂತಃಕರಣದಲ್ಲಿ ಏನಿರಬೇಕು ಅಂದ್ರೆ ಭಾವ ಇರಬೇಕು. ಮುಂದೆ ಏನು ಹೇಳ್ಬೇಕಂತ ಮಾಡ್ಯಾರು. ಮಹಾರಾಜನೊಬ್ರು ಕೇಳಿದ್ರು, ಮಹಾರಾಜ್ ನೀವು ಏನೂ ಕೇಳುವುದಿಲ್ಲ याक तुम्ही काही विचारत नाही काही म्हणजे मागत नाही हे कसे काय. अहो महाराज ಏನು ಹೇಳಿದ್ರು मला जे पाहिजे असतं ते त्यांना आधीच कळतं. ನನಗೆ ಏನು ಬೇಕಾಗಿರ್ತದನೋ ಅವ್ರಿಗೆ ಮುಂಚೆ ಗೊತ್ತಾಗ್ತದೆ ಕೊಡೋರಿಗೆ. ಆದ್ರಿಂದ ಕೇಳಬೇಕಾಗ್ಬೋದು. ಯಾಕೆ ಅಂತಂದ್ರೆ दोघांचे मन तादात्म्य झाले. ಇಬ್ಬರದು ಮನಸ್ಸು ತಾದಾತ್ಮ್ಯ ಆಗಿರೋದ್ರಿಂದಾಗಿ ಏನು ಬೇಕು ಅನ್ನೋದೇನದನೋ ಅವ್ರಿಗೆ ಮುಂಚೆ ತಿಳಿತು. ಶಿಷ್ಯರಲ್ಲಿ ಇಂಥ ಭಾವ ಬರಬೇಕು. ಗುರುಗಳಿಗೆ ಏನು ಬೇಕಾಗಿದೆ ಅನ್ನುವಂಥದ್ದು ಶಿಷ್ಯರಿಗೆ ಮುಂಚೆ ಗೊತ್ತಾಗಬೇಕಾದ್ರೆ ಆ ಗುರುಗಳ ಮನಸ್ಸಿನ ಜೊತೆಗೆ ಶಿಷ್ಯರದ್ದು ತಾದಾತ್ಮ್ಯತೆ ಆದ ತುಕಾಮಾಯಿಗಳಿಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀರಡಿಕೆ ಆಗ್ತದೆ ಅನ್ಲಿಕ್ಕೇನೆ ಮಹಾರಾಜರು ಅವ್ರ ಮುಂದೆ ನೀರು ಹಿಡ್ಕೊಂಡು ನಿಂತಿರ್ಬೇಕು. ತಾತ್ಪರ್ಯ ಏನು ಅಂದ್ರೆ ಅವ್ರ ಮನಸ್ಸಿನ ಜೊತೆಗೆ ಅಷ್ಟು ತಾದಾತ್ಮ್ಯ. ನೀರಡಿಕೆ ಆಗುದಲ್ಲ, ಚಡಪಡಿಸಿ ಒದ್ದಾಡಿದ್ರು ಯಾರಿಗೂ ಅತ್ರ ಲಕ್ಷ್ಯ ಇರಂಗಿಲ್ಲ ರೀತಿಲ್ಲ. ಅಲ್ಲ ಇದಕ್ಕೆ ಇನ್ನೂ ಒಂದು ಅಡಚಣೆ ಏನದ ಗೊತ್ತೇನು, ಕೊಡವ್ರು ಯಾರು ಇರ್ತಾರ ತಗೋ ಅಂತ ಅನ್ನೋದು ಒಂದು. ಕಡೀಕಿ ಎಲ್ಲಿ ಹೋಗಿ ಹತ್ತದ ಗೊತ್ತೇನ್ರಿ.
ಆ ಸಾಯುವಾಗ ನೀರು ಹಾಕವ್ರು ಯಾರು ಹಾಕ್ತಾರೆ ಬಿಡೋದು. ಬೋಲಾದಿ ಝೋಂಬಿಗೆ ಪ್ರಮೇಯಾಸಿ. ಆ ತತ್ವಗಳು ಹೆಂಗೆ ಅರ್ಥ ಆಗಬೇಕು ಅಂದ್ರೆ ಹೇಳೋಕ್ಕಿಂತ ಮುಂಚೆನೇ ಅರ್ಥ ಆಗಬೇಕು ಅಂತ. ಅಂದ್ರೆ ಆ ಭಾವದ ಜೊತೆ ತಾದಾತ್ಮ್ಯತೆಯನ್ನು ಹೊಂದಿದಾಗ ಮಾತ್ರ ಹಂಗೆ ಅರ್ಥ ಆಗಲಿಕ್ಕೆ. ಜೈಸೆ ಭ್ರಮರ ಪರಾಗು ನೇತಿ ಪರಿ ಕಮಲದಳೆ ನೇಣತಿ ತೈಸಿ ಪರಿಯಾಹೇ ಸೇವಿತಿ ಗ್ರಂಥಿಯೇ ಶ್ರೀರಾಮ. ಅರ್ಥಾತ್ ಹೆಂಗಿರ್ಲಿಕ್ಕೆ ಹೆಂಗೆ ಅದನ್ನು ನಾವು ಸೇವಿಸಬೇಕು ಅಂತಂದ್ರೆ ಯಾವ ರೀತಿಯಾಗಿ ಭ್ರಮರ ಅನ್ನುವಂಥದ್ದು ಆ ಪರಾಗವನ್ನು ಸೇವಿಸಿದ್ರು ಸಹಿತ ಆ ಕಮಲ ಆಗಲಿ, ಗುಲಾಬಿ ಪಕಳಿಗಳಿಗಾಗಲಿ ಅಥವಾ ಮಲ್ಲಿಗೆ ಆಗಲಿ, ಎಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥ ಹೂ ಇದ್ದೂ ಸಹಿತ ಆ ಭ್ರಮರ ಸೇವಿಸಬೇಕಾದ್ರೆ ಆ ಹೂವಿಗೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಧಕ್ಕೆ ಆಗದೆ ಇರು ಹೆಂಗೆ ಆ ಪರಾಗವನ್ನು ಸೇವಿಸ್ತದನು. ಹಂಗೆ ಏನು ಮಾಡ್ಲಿಕ್ಕೆ ಹಂಗೆ ನಮಗೆ ಏನು ಮಾಡ್ಲಿಕ್ಕೆ ಬರಬೇಕು ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಆಗಲ್ದ ಹಂಗೆ ನಮಗೆ ಅದನ್ನು ಆ ಪರಮಾತ್ಮ ಅರ್ಥಾತ್ ಆ ಭಗವದ್ಗೀತೆಯ ತತ್ವವನ್ನು ನಮಗೆ ಸೇವಿಸ್ಲಿಕ್ಕೆ ಬರಬೇಕು. ಅಂದ್ರೆ ಏನು ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಏನು ಅಂದ್ರೆ ಪೂರ್ವಗ್ರಹಗಳಾಗಲಿ, ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಒಂದೇನು ಅಂದ್ರೆ ವಿಕಾರಗಳಾಗಲಿ, ವಾಸನೆಗಳಾಗಲಿ ಅಥವಾ ವಿಕಲ್ಪಗಳಾಗಲಿ, ಇವುಗಳ ಆಘಾತ ಏನಾಗಬಾರ್ದು ಅಂದ್ರೆ ಆ ತತ್ವದ ಮೇಲೆ ಆಗಬಾರ್ದು. ತತ್ವವನ್ನು ನಮಗೆ ಹೆಂಗೆ ಸೇವಿಸ್ಲಿಕ್ಕೆ ಬರಬೇಕು ಅಂತಂದ್ರೆ ಅರ್ಥಾತ್ ಆ ಒಂದು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಆಘಾತವನ್ನು ಮಾಡಲ್ದನೆ, ವಾತಾವರಣದಲ್ಲಿ ಯಾವುದೇ ಕ್ಷೋಭೆಯನ್ನು ಉಂಟು ಮಾಡಲ್ದನೆ, ಅರ್ಥಾತ್ ಆ ಒಂದು ಸತ್ಸಂಗದ ಪ್ರಸಂಗದಲ್ಲಿ ಯಾವುದೇ ಒಂದೇನು ಅಂತಂದ್ರೆ ಕ್ಷೋಭೆಯನ್ನು ಉಂಟು ಮಾಡಲ್ದನೆ, ಕ್ಷುಬ್ಧತಾ ನಿರ್ಮಾಣ ಮಾಡಲ್ದನೆ ನಿಧಾನವಾಗಿ ನಮಗೇನು ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಸೇವಿಸ್ಲಿಕ್ಕೆ ಬರಬೇಕು. ಅನ್ನೋದಕ್ಕೂ ಮುಂಚೆ ನಮಗೇನು ಅಭ್ಯಾಸ ಮಾಡ್ಲಿಕ್ಕೆ ಬರಬೇಕು ಅಂತಂದ್ರೆ, ಸೇವಿಸ್ಲಿಕ್ಕೆ ಬರಬೇಕು ಅಂದರೆ ಶ್ರವಣ ಮಾಡೋದ್ರ ಜೊತೆಗೆ ಅದನ್ನು ಚಿಂತನೆ ಮಾಡೋದು, ಅದನ್ನು ಅಭ್ಯಾಸ ಮಾಡೋದು ಸಹಿತ ನಮಗೇನಾಗಲಿಕ್ಕೆ ಬರಬೇಕು ಅಂದರೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಆಘಾತ ಆಗದೇ ಇರೋ ಹಂಗೆ ನಮಗೆ ಇದನ್ನು ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಮುಂಚೆ ಹಂಗೆ ಮಾತಾಡ್ಲಿಕ್ಕೆ ಅಭ್ಯಾಸ ಮಾಡಬೇಕು. ಅರ್ಥಾತ್ ನಾವೇನು ಮಾಡಬೇಕು ಅಂದ್ರೆ ಮತ್ತೊಬ್ಬರ ಅಂತಃಕರಣಕ್ಕೆ ಆಘಾತ ಆಗದೇ ಇರೋ ಹಂಗೆ ನಮಗೆ ಮುಂಚೆ ಮಾತಾಡ್ಲಿಕ್ಕೆ ಸಂವಾದ ಮಾಡ್ಲಿಕ್ಕೆ ಬರಬೇಕಿಲ್ಲ. ಸಂವಾದದೊಳಗೆ ಒಬ್ಬರಿಗೆ ಹಚ್ಚಿಬಿಟ್ಟು ಅಂದ್ರೆ ಏನು ಮಾಡ್ತೀವಿ? ಅರ್ಥಾತ್ ಏನಂದ್ರೆ ಸಂವಾದ ಹೆಂಗೆ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ನಾವೇನು ಸಂವಾದ ಮಾಡ್ಲಿಕ್ಕೆ ಹತ್ತೀವೋ ಅದರೊಳಗಿಂದ ಏನಾಗಬಾರ್ದು ಅಂದ್ರೆ ಆಘಾತ ಉಂಟಾಗುವ ಹಂಗೆ ಇರಬಾರ್ದು ಅನ್ನೋದನ್ನು ನಾವು ಅಭ್ಯಾಸ ಮಾಡಿ ಹಂಗೆ ನಾವು ಏನು ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಭ್ರಮರ ಹೆಂಗೆ ಆ ಪರಾಗವನ್ನು ಸೇವಿಸ್ತದನು ಹಂಗೆ ನಿಧಾನವಾಗಿ ಸ್ವಸ್ಥ ಶಾಂತವಾಗಿ ಕೂತ್ಕೊಂಡು ಅರ್ಥಾತ್ ಅತ್ಯಂತ ಒಂದು ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಶಾಂತ ಮಾಡಿಕೊಂಡು ನಾವು ಅದನ್ನು ಸೇವಿಸಬೇಕು ಅಂತ. का आपुला ठावो न सांडिता आलिंगिजे चंद्रू प्रकटता हा अनुरागु भोगिता ಕುಮುದಿನಿ ದಾಣೆ ಶ್ರೀರಾಮ್. ಜ್ಞಾನೇಶ್ವರ ಮಹಾರಾಜರು ಒಂದೊಂದು ಓವಿ ಒಳಗೆ ಎಷ್ಟು ಅರ್ಥದ ಅನ್ನೋದು ನಮಗೇನು ಅರ್ಥ ಆಗಲಿಕ್ಕೆ ಶಕ್ಯದ, ಆದರೂ ಸಹಿತ ಒಂದೊಂದು ಭಾವ, ಪ್ರತಿಯೊಂದು ಓವಿ ಒಳಗೂ ಒಂದು ವಿಶೇಷವಾಗಿರ್ತಕ್ಕಂಥ ಭಾವದ. ಜ್ಞಾನೇಶ್ವರ ಮಹಾರಾಜರು ಎಂಥ ಒಂದು ಅಲೌಕಿಕವಾಗಿರೋ ಒಂದು ಉದಾಹರಣೆ ಕೊಡ್ತಾರ ಅಂತಂದ್ರೆ ಇದು ಲೌಕಿಕ ಉದಾಹರಣೆ ಅಲ್ರಿ, ಆ ಲೌಕಿಕದೊಳಗೂ ನಡೆಯೋದನ್ನ ಹೇಳ್ತೀನಿ ಹೆಂಗಿರ್ತದ ಅನ್ನೋದು. ಅರ್ಥಾತ್ ಅಲೌಕಿಕ ಉದಾಹರಣೆ ಅದು. ಏನು ಹೇಳಿಕ್ಕೆ ಹತ್ತಾರ ಅಂತಂದ್ರೆ ಕುಮುದಿನಿ ಅಂತಂದ್ರೆ ಚಂದ್ರ ವಿಕಾಸಿನಿ ಕಮಲ. ಚಂದ್ರೋದಯ ಆದ ಕೂಡಲೇ ವಿಕಾಸವಾಗ್ತಕ್ಕಂಥ ಕಮಲ ಏನದನು ಅದೇನು ಮಾಡ್ತಂದ್ರೆ ಅರಳತದ. ಇದರ ಅರ್ಥ ಏನು ಅಂತಂದ್ರೆ ಅದು ನೀರು ಮ್ಯಾಲೆ ಬಂದು ಅರಳತದ. ಎದ್ರೊಳಗಿಂದ ನೀರು ಮ್ಯಾಲೆ ಬಂದು ಅರಳ್ತದೆ ಅಂದ್ರೆ ಕೆಸರಿನೊಳಗಿಂದ ನೀರು ಮ್ಯಾಲೆ ಬಂದು ಅರಳ್ತದೆ. ಅರ್ಥಾತ್ ತಾನು ಹುಟ್ಟಿರೋ ಸ್ಥಾನ ಎಂಥದ್ದಂದ್ರೆ ಕೆಸರದ ರಾಡಿ ಅದ. ಆ ರಾಡಿ ಒಳಗಿಂದನೂ ಸಹಿತ ಆ ನೀರು ಮ್ಯಾಲೆ ಬಂದು ಅರಳಿ ಆ ಒಂದು ಆನಂದವನ್ನು ಸುಖವನ್ನು ಉಪಭೋಗ ಮಾಡ್ತದೆ. ಎದುರದು ಅಂತಂದ್ರೆ ಚಂದ್ರನನ್ನು ಆಲಿಂಗನ ಮಾಡ್ತಕ್ಕಂಥ ಸುಖವನ್ನು ಉಪಭೋಗ ಮಾಡ್ತದೆ. ಕಲ್ಪನಾ ಅದು. ಆದ್ರೆ ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಚಂದ್ರನ ದಿವ್ಯವಾಗಿರ್ತಕ್ಕಂಥ ಪ್ರಕಾಶವನ್ನು ಹೊಂದಿ ಅತ್ಯಂತ ಆನಂದದಿಂದ ಅರಳತದ. ಅರ್ಥ ಏನು ಅಂದ್ರೆ ಆ ಸುಖವನ್ನು ಉಪಭೋಗ ಮಾಡ್ತದೆ. ಆ ಚಂದ್ರನ ಒಂದು ಬೆಳದಿಂಗಳದ ಸುಖವನ್ನು, ಚಂದ್ರ ಕಿರಣಗಳ ಒಂದು ಸಂಪರ್ಕದ ಸುಖವನ್ನು ಅನುಭವ ಮಾಡ್ತದೆ. ಆದರೆ ಹೆಂಗೆ ಅನುಭವ ಮಾಡ್ತದೆ ಅಂದ್ರೆ ಚಂದ್ರನ ಹತ್ರ ಹೋಗಿ ಅನುಭವ ಮಾಡ್ತದೆ ಏನ್ರಿ. ಅರ್ಥಾತ್ ಏನಿಲ್ಲ ಅಂದ್ರೆ ಚಂದ್ರನ ಹತ್ರ ಹೋಗಿ ಅನುಭವ ಅದನ್ನು ಉಪಭೋಗ ಮಾಡುವುದಿಲ್ಲ. ಅದು ಎಲ್ಲಿ ಅದನೋ ಅಲ್ಲೇ ಇದ್ದುಕೊಂಡ ಉಪಭೋಗ ಮಾಡ್ತದೆ. ಇದರೊಳಗಿಂದ ನಾವು ಏನು ತಿಳ್ಕೊಳ್ಳಿಕ್ಕೆ ಬರಬೇಕು ಅಂತಂದ್ರೆ ನಾವು ಎಲ್ಲಿದ್ದೀವೋ ಅಲ್ಲಿಂದನೇ ಅದನ್ನು ನಾವೇನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದ್ರೆ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥಾತ್ ನಮ್ಗೆ ಏನು ಅನ್ನಿಸ್ತದೆ ಅಂದ್ರೆ ಅದು ಹೆಂಗೆ ಶಕ್ಯ ರೀ, ನಮಗೇನು ನೀಗ್ತದ, ನಮಗೇನಾಗ್ತದೆ, ನಾವೇನು ಅದನ್ನ ಉಪಭೋಗ ಮಾಡ್ಲಿಕ್ಕೆ ಶಕ್ಯದ, ಭಗವದ್ಗೀತಾ ನಮಗೇನು ತಿಳಿತದ ಅಂತನ್ನುವಂಥ ಮಾತು ಉಚಿತ ಅಲ್ಲ ಅಂತ. ನಾವು ಎಲ್ಲಿದ್ದೀವೋ ಅಲ್ಲಿಂದನೇ ಅದನ್ನು ನಾವು ಉಪಭೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಅಥವಾ ಅದನ್ನು ಉಪಭೋಗ ಮಾಡುವಂಥ ಭಾವ ನಮ್ಮ ಅಂತಃಕರಣದಾಗ ಬರಬೇಕು. ನಾವು ಎಲ್ಲಿದ್ದೀವೋ ಅಲ್ಲಿಂದನೇ ಅದನ್ನು ಉಪಭೋಗ ಮಾಡಬೇಕು ಮೊದಲೇದು. ಆಮೇಲೆ ಎರಡನೇ ವೈಶಿಷ್ಟ್ಯ ಏನು ಅಂತಂದ್ರೆ ನಾವು ಎಂಥವ್ರೇ ಯಾಕೆ ಇರ್ಕೋವಲ್ಲ. ಆ ಕಮಲ್ ನಿರ್ಮಾಣ ಆಗೋದು ಕೆಸರಿನಾಗಿಂದ. ಏನ್ರಿ ನಮ್ಮ ಪ್ರಪಂಚದ ಇಷ್ಟೆಲ್ಲ ಅಡಚಣೆ ಅವ, ಇದ್ರಾಗ ನಿಮ್ಗೆ ಎಲ್ಲಿ ಭಗವದ್ಗೀತಾ ನಮಗೆ ಕೇಳಲಿಕ್ಕೆ ಆಗ್ತದೆ ಅನ್ನಬಾರ್ದು. ಪ್ರಪಂಚದ ಅಡಚಣೆಯ ರಾಡಿ ಒಳಗಿನಿಂದ ನಾವು ಎದ್ದವರಾಗಿದ್ದರು ಸಹಿತ
ನಾವು ಎಲ್ಲಿದ್ದೀವೋ ಅಲ್ಲೇ ಚಂದ್ರ ಎಲ್ಲೇ ಕಮಲ ಎಲ್ಲೇ, ಚಂದ್ರ ಎಂಥವ ಕಮಲಿ ಅಂಥದ್ದು, ಒಂದು ಕ್ಷುದ್ರವಾಗಿರ್ತಕ್ಕಂಥ ಒಂದು ಕಮಲಿ ಅಂಥದ್ದು, ಚಂದ್ರ ಎಂಥ ವಿಶಾಲವಾಗಿರ್ತಕ್ಕಂಥವ, ಅವನ ಸುಖ ನಮಗೇನು ಅನುಭವಿಸ್ಲಿಕ್ಕೆ ಶಕ್ಯ ಆಗ್ತದೆ ಅನ್ನುವಂಥ ಭಾವವನ್ನು ಹೊಂದಲ್ದನೆ, ಅಲ್ರಿ ಭಗವದ್ಗೀತಾ ಜ್ಞಾನೇಶ್ವರಿ ನಮಗೇನು ತಿಳಿಲಿಕ್ಕೆ ಶಕ್ಯದ ರೀ, ನಾವೇನು ಅದನ್ನು ಅನುಭವಿಸ್ಲಿಕ್ಕೆ ಶಕ್ಯದ ಅನ್ನುವಂಥ ಮಾತಾಡಲ್ದನೆ, ಅರ್ಥಾತ್ ಅನ್ನುವಂಥ ಭಾವವನ್ನು ಹೊಂದಲ್ದನೆ ನಾವು ಎಲ್ಲಿದ್ದೀವೋ ಅಲ್ಲಿಂದನ ಅದನ್ನು ಶ್ರವಣ ಮಾಡಿ ಅದರ ಆ ದಿವ್ಯವಾಗಿರ್ತಕ್ಕಂಥ ಲಕ್ಷಾವಧಿ ಕಮಲಗಳ ಚಂದ್ರನ ಕಿರಣದ ಆನಂದವನ್ನು ಅನುಭವಿಸ್ತಾವಿಲ್ಲೋ, ಅದ್ರ ಜೊತೆಗೆ ಪ್ರತಿಯೊಂದು ಕಮಲನು ಸಹಿತ ತಾನು ಪೂರ್ತಿಯಾಗಿ ತಾನು ಹೆಂಗ ಆನಂದ ಆ ಒಂದು ಸುಖವನ್ನು ಅನುಭವಿಸಿ ತೃಪ್ತ ಆಗ್ತದನು. ಹಂಗೆ ನಮ್ಗೆ ಏನು ಮಾಡ್ಲಿಕ್ಕೆ ಬರಬೇಕು, ನಮ್ಗೆ ಎಷ್ಟು ತಿಳಿತದನೋ ಅಷ್ಟು, ನಮ್ಗೆ ಎಷ್ಟು ಶಕ್ಯದನೋ ಅಷ್ಟು ನಾವು ತಿಳ್ಕೊಂಡು ನಾವು ಸಮಾಧಾನ ಮಾಡ್ಕೋಬೇಕು ಒಂದು. ಆಮೇಲೆ ಎರಡನೇದ್ದೇನು ಅಂದ್ರೆ ಎಂಥ ಪರಿಸ್ಥಿತಿ ಒಳಗಿಂದ ನಾವು ಯಾಕೆ ಬಂದಿರುವಲ್ವೇ, ಆ ಪರಿಸ್ಥಿತಿ ಒಳಗಿಂದ ನಮ್ಮ ಮಾರಿ ಮ್ಯಾಲ ಕೆತ್ತಿ ನಾವೇನು ಮಾಡ್ಲಿಕ್ಕೆ ಬರಬೇಕು ಅಂದ್ರೆ ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸುಖ, ಆ ದಿವ್ಯವಾಗಿರ್ತಕ್ಕಂಥ ಭಾವವನ್ನು ನಾವು ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಭಾವವನ್ನು ವ್ಯಕ್ತ ಮಾಡೋದಕ್ಕಾಗಿ ಜ್ಞಾನೇಶ್ವರ ಮಹಾರಾಜರು ಏನಂತಾರ ಅಂತಾರೆ, ಕಾ ಆಪುಲ ಠಾವೋ ನ ಸಾಂಡಿತ, ನಮ್ಮ ಜಗ ಬಿಡಲ್ದನೆ, ನಾವೆಲ್ಲಿದ್ದೀವೋ ಅಲ್ಲಿಂದನ ನಮ್ಮ ಜಗ ಬಿಡಲ್ದನೆ, ಅರ್ಥಾತ್ ಠಾಯಿ ಚ ಬೈಸೋನಿ ಕರ ಏಕಚಿತ್ತ ಹೃದಯ ಸಾಠವಾವ ಪಾಂಡುರಂಗ. ನಾವು ಹಿಮಾಲಯಕ್ಕೆ ಹೋಗಿ ತಪಶ್ಚರ್ಯ ಮಾಡಬೇಕು ಅಂತ ತಿಳ್ಕೊಂಡೆ ಎಲ್ಲಿದ್ದೀವೋ ಅಲ್ಲೇ ಇದ್ದುಕೊಂಡು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು ಅಂತ ತಿಳ್ಕೊಂಡು ಹೆಂಗೆ ಹೇಳ್ತಾರೋ ಹಂಗೆ ನಾವು ಯಾವ ಅವಸ್ಥಾದೊಳಗೆ ಇರ್ಕೋವಲ್ವ್ಯಾಕ. ಠಾಯಿಚ ಅರ್ಥಾತ್ ಏನು ಅಂತಂದ್ರೆ ಕಾ ಆಪುಲ ಠಾವೋನ ಸಾಂಡಿತ, ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಸಣ್ಣವರಾಗಿರಲಿ ದೊಡ್ಡವರಾಗಿರಲಿ, ಅರ್ಥಾತ್ ಏನು ಅಂದ್ರೆ ಸುಶಿಕ್ಷಿತರಾಗಿರಲಿ ಅಶಿಕ್ಷಿತರಾಗಿರಲಿ, ನಾವು ಹೆಂಗಿದ್ದೀವೋ ಹಂಗೆ ಅರ್ಥಾತ್ ಏನು ಮಾಡೋ ಆಲಿಂಗಿಜೆ ಚಂದ್ರು ಪ್ರಗಟತ, ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಭಾವವನ್ನು ಸೇವಿಸ್ಲಿಕ್ಕೆ ಬರಬೇಕು. ಆ ಕುಮುದಿನಿ ಹೆಂಗತಾ ಎಲ್ಲಿದನೋ ಅಲ್ಲೇ ಇದ್ದುಕೊಂಡನ ಅದು ಅನುಭವಿಸ್ತಾ ಇರ್ತದನೋ, ಅದಕ್ಕಾಗಿ ಚಂದ್ರನ ವಿಷಯದಲ್ಲಿ ಅದು ಏನು ಮಾಡೋದಿಲ್ಲ ಅಂದ್ರೆ ಚಂದ್ರ ಹಂಗಿದ್ದಾನ ಹಿಂಗಿದ್ದಾನ ನನಗೇನು ಅವ್ನು ಸಿಗ್ಲಿಕ್ಕೆ ಶಕ್ಯದ, ನಾಯೇನು ಅವ್ನು ಅನುಭವಿಸ್ಲಿಕ್ಕೆ ಶಕ್ಯದ ಅಂತ ತಿಳ್ಕೊಂಡು ಅನ್ನೋದಿಲ್ಲ ಒಂದನೇದು. ಆಮೇಲೆ ಎರಡನೇದ್ದೇನು ಅಂತಂದ್ರೆ ಅವ್ನು ಸಾವಿರಾರು ಲಕ್ಷಾವಧಿ ಕಮಲಗಳು ಅವನು ಅನುಭವಿಸುವತ್ನ ನಾಯಕ ಅನುಭವಿಸ್ಲಿಕ್ಕೆ ಹೋಗಿ ಅನ್ನುವಂಥ ಭಾವನೂ ಅದಕ್ಕಿಲ್ಲ. ಲಕ್ಷಾವಧಿ ಕಮಲಗಳು ಆ ಸುಖವನ್ನು ಅನುಭವಿಸುವಲ್ವ, ಆದರೆ ನನ್ನ ಪೂರ್ತಿಗೆ ನಾನು ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಭಾವವನ್ನು ಅನುಭವಿಸಬೇಕು. ನೀವೆಲ್ಲ ಕೇಳ್ರಪ್ಪ ನಮ್ಗೆ ನಡೀತದ ಅಂತಂತೂ ಅಂತಿರ್ತಾರಿಲ್ಲ, ಹಂಗೂ ಇರಬಾರ್ದು ಅಂತ ಎಲ್ಲ ಅಷ್ಟೆಲ್ಲ ಮಂದಿ ಕೇಳುವತ್ನ ನಮ್ದೇನೋ ನಾವು ಒಬ್ರು ಬಿಟ್ಟರು ನಡೀತಿರ್ತದೆ ಅನ್ನುವಂಥದ್ದು ಭಾವ. ಎಲ್ಲರೂ ಕೇಳೋದ್ರ ಜೊತೆ ನಾನು ಒಬ್ಬ ಕೇಳಬೇಕು ಅಂತ ಅನಿಸ್ಬೇಕು, ತಿಳಿಸಿಲ್ಲ ಎಲ್ಲರೂ ಕೇಳೋದ್ರ ಜೊತೆಗೆ ನಾವು ಕೇಳಬೇಕು ಅಂತ ಅನಿಸ್ಬೇಕು, ನಾವು ಅದನ್ನ ಅನುಭವಿಸ್ಬೇಕು ಅಂತ ಅನಿಸ್ಬೇಕು. ದೊಡ್ಡವ್ರೆಲ್ಲ ನೀವು ಶ್ರವಣ ಮಾಡಿ ನಮ್ದೇನು ನಡೀತದೆ ಅಂತ ಕೆಲವರು, ನೀವೆಲ್ಲ ದೊಡ್ಡವ್ರಪ್ಪ ನೀವೆಲ್ಲ ಶಾಡಾರು ಶ್ರವಣ ಮಾಡ್ರಿ ನಮ್ದೇನು ನಡೀತದ ಅಂತ ಕೆಲವು, ಹಂಗೂ ಇರಬಾರ್ದು. ಜ್ಞಾನೇಶ್ವರ ಮಹಾರಾಜ ಸೂಕ್ಷ್ಮವಾಗಿ ಎಲ್ಲ ಹೇಳ ಕಾ ಆಪುಲ ಠಾವೋ ನ ಸಾಂಡಿತ. ಇನ್ನೂ ಒಂದು ಅರ್ಥ, ಅಡಿಗೆ ಮನೆಯವ್ರು ಅಡಿಗೆ ಮನೆಯೊಳಗೆ ಇದ್ಕೊಂಡು ಖೋಲ್ಯಾಗ ಇದ್ಕೊಂಡು ಶ್ರವಣ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಅದಕ್ಕೆ ಮೈಕ್ ಇಟ್ಟಿರ್ತಾರೆ. ಆಪುಲ ಠಾವೋ ನ ಸಾಂಡಿತ, ಮಲ್ಕೊಂಡಲ್ಲೇ ಕೇಳಿ ಕಡ್ಡಿ ಇಲ್ಲ, ಕೂತಲ್ಲೇ ಕೇಳಿ ಕಡ್ಡಿ ಇಲ್ಲ. ಆಲಿಂಗಿಜೆ ಚಂದ್ರು ಪ್ರಗಟತ, ಚಂದ್ರೋದಯ ಆದ ಕೂಡ್ಲೇನೆ ಆ ಚಂದ್ರ ವಿಕಾಸಿನಿ ಕಮಲ ಏನದನೋ ಆ ಚಂದ್ರನನ್ನು ಆಲಿಂಗನ ಮಾಡ್ಕೊತದ. ಲೌಕಿಕ ಉದಾಹರಣೆ ಏನ್ರಿ ಅನ್ನೋದನ್ನ ಹೇಳಿದೇನ, ಫೋನ್ಯಾಗ ಮಾಡ್ತಿರ್ತಲ್ಲ ಕೊನೆಗೆ ಗೊತ್ತಿಲ್ಲ. ಹಾ ಅನುರಾಗು ಭೋಗಿತ ಕುಮುದಿನಿ ಇದ್ದಾಳೆ. ಸುಳ್ಳ ಅವ್ರ ಅಲ್ಲೇ ಇವ್ರಿಲ್ಲೇ ಹಲೋ ಅಂತ ಮಾಡ್ಬಿಡ್ತಾರೆ. ಇದು आपला ठाव न साधिता हा ಅನುರಾಗು ಭೋಗಿತ ಕುಮುದಿನಿ ಜಾಣೆ. ಈ ಕುಮುದಿನಿ ಮಾತ್ರ ತಿಳ್ಕೊಳ್ಳಿಕ್ಕೆ ಶಕ್ಯ. ಜಾನಕಿ ಜೀವನ ಸ್ಮರಣ ಜಯ ಜಯ.